ಸೊ ನಮಸ್ಕಾರ ಎಲ್ರಿಗೂ ಪ್ರೈಮಸ್ ಸಿವಿಲ್ ಸರ್ವಿಸಸ್ ಅಕಾಡೆಮಿಯ ಮ್ಯಾರಥಾನ್ ಕ್ಲಾಸ್ಗಳಿಗೆ ಸ್ವಾಗತ ಸುಸ್ವಾಗತ. ಸೊ ಹೀಗಿನ್ನು ನಮಗೆ ವಿಚಾರ ಏನು ತಿಳಿದು ಬಂದಿದೆ ಅಂದರೆ 56,432 ಪೋಸ್ಟ್ಗಳನ್ನ ಸರ್ಕಾರ ಕೊನೆಗೂ ಅದಕ್ಕೆ ಏನು ಅಡಚಣೆಗಳಿದ್ವು ಅದೆಲ್ಲದನ್ನು ತೊಡೆದು ಹಾಕಿ ಒಳ ಮೀಸಲಾತಿ ಹಂಚಿಕೆ ಮಾಡಿ ನೇಮಕಾತಿ ಪರ್ವನ ಶುರು ಮಾಡೋದಕ್ಕೆ ಈಗ ಸರ್ಕಾರ ಸಜ್ಜಾಗಿದೆ. ಈ ಹಿನ್ನೆಲೆಯಲ್ಲಿ PSI ಮತ್ತು ಅನೇಕ ಗ್ರೂಪ್ ಸಿ ಪೋಸ್ಟ್ಗಳಿಗೆ ನೋಟಿಫಿಕೇಶನ್ಗಳು ಆರಂಭ ಆಗ್ತವೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಸುದ್ದಿ ಇದೆ. ಅದು ಸತ್ಯ ಕೂಡ, ನ್ಯೂಸ್ ಪೇಪರಲ್ಲಿ ಕೂಡ ನಾವು ತುಂಬ ಸರ್ತಿ ನೋಡ್ತಾ ಇದ್ದೀವಿ. ಸೊ ಹೀಗಾಗಿ ಪ್ರೈಮಸ್ ಸಿವಿಲ್ ಸರ್ವಿಸ್ ಅಕಾಡೆಮಿ ಅವರು ಈ ಒಂದು ಮ್ಯಾರಥಾನ್ ಕ್ಲಾಸ್ಗಳನ್ನ ಜೊತೆಗೆ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದರಿಂದ PSI ಹಾಗೂ PC ಅಭ್ಯರ್ಥಿಗಳಿಗೆ ಜೊತೆಗೆ ಗ್ರೂಪ್ ಸಿ ವಿವಿಧ ಹುದ್ದೆಗಳಿಗೆ ಯಾರೆಲ್ಲ ತಯಾರಿ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ತುಂಬ ಸಹಾಯಕವಾಗಲಿದೆ. ಈಗ ನಾನು ಹರೀಶ್ ಗೌಡ, ನಾನು ಎಕನಾಮಿ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಎಕನಾಮಿನ ನಾನು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ನಿಮಗೆ ಮೊದಲನೇದಾಗಿ ಒಂದು ವಿಚಾರ ಏನು ತಿಳ್ಕೊಬೇಕು ಅಂದರೆ, ಇದೆಲ್ಲ ಗ್ರೂಪ್ ಸಿ ಎಕ್ಸಾಮ್ಸ್ ಆಗಿರೋದ್ರಿಂದ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಥವಾ ನಾವು ಅದನ್ನು MCQ ಬೇಸ್ಡ್, ಇದೆಲ್ಲ ನಿಮಗೇನು ಹೊಸದಾಗಿ ಹೇಳ್ಕೊಡ್ಬೇಕಾಗಿಲ್ಲ. MCQs ಇಲ್ಲಿ ಮೇಜರ್ ಬೇಕಾಗಿರೋದು. MCQs ಅಂತ ಬಂದಾಗ ನಿಮಗೆ ಜಾಸ್ತಿ ಬೇಕಾಗಿರೋದು ಏನಂದರೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬಹಳ ಮುಖ್ಯ ಆಗುತ್ತೆ. ಯಾಕೆ ಅಂದರೆ 4 ಆಪ್ಷನ್ಸ್ ಇರುತ್ತೆ. ಪ್ರತಿಯೊಂದು ಆಪ್ಷನ್ನು ಮತ್ತೊಂದು ಆಪ್ಷನ್ ಜೊತೆ ಕಂಟೆಸ್ಟ್ ಮಾಡ್ತಾ ಇರುತ್ತೆ, ಅಂದರೆ ಸ್ಪರ್ಧೆಗೆ ನಿಂತಿರುತ್ತೆ. ಆ ಸಂದರ್ಭದಲ್ಲಿ ನಾವು ಇರುವಂತಹ 4 ಆಯ್ಕೆಗಳಲ್ಲಿ ಒಂದು ಸರಿಯಾದ ಆಯ್ಕೆನ ನಾವು ಚೂಸ್ ಮಾಡಬೇಕಾಗತ್ತೆ. ಸೊ ನಿಮಗೆಲ್ಲ ಗೊತ್ತಿರೋಂಗೆ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ಸ್ ಯಾವೆಲ್ಲ ಇದ್ದಾವೆ ಅಂತ ಹೇಳಿದ್ರೆ, ಹಿಸ್ಟ್ರಿ ಇದೆ, ಪಾಲಿಟಿ ಇದೆ, ಜಿಯೋಗ್ರಫಿ ಇದೆ, ಎಕನಾಮಿಕ್ಸ್ ಇದೆ, ಎನ್ವಿರಾನ್ಮೆಂಟಲ್ ಎಕಾಲಜಿ ಇದೆ. ಬಟ್ ಇದೆಲ್ಲದರಲ್ಲೂ ನಿಮಗೆ ಜ್ಞಾನ ಇದ್ರೆ ಸಾಕಾಗುತ್ತೆ. ಆದರೆ ಎಕನಾಮಿಕ್ಸಲ್ಲಿ ಮಾತ್ರ ಅಪ್ಲಿಕೇಶನ್ ಬೇಕಾಗುತ್ತೆ. ಅಂದರೆ ಗೊತ್ತಿರುವ ಜ್ಞಾನ, ನಿಮ್ಮ ಹತ್ರ ಇರುವ ಜ್ಞಾನದ ಬಳಕೆ ಆಗತ್ತಾ ಆಗಲ್ವಾ ಅನ್ನೋದ್ರ ಮೇಲೆ ನೀವು ಕರೆಕ್ಟ್ ಆಪ್ಷನ್ನ ಚೂಸ್ ಮಾಡ್ತೀರಾ ಇಲ್ವಾ ಅಂತ ನಿರ್ಣಯ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಹಿಸ್ಟ್ರಿ ಮೇಜರ್ ನಿಮಗೆ ಬೇಕಾಗಿರೋದು ಏನು ಅಂತ ಅಂದರೆ ಫ್ಯಾಕ್ಟ್ಸ್. ಪಾಲಿಟಿ ಅಗೈನ್ ಫ್ಯಾಕ್ಟ್ಸ್, ಆರ್ಟಿಕಲ್ಸ್ ಆಗಿರ್ಬೋದು, ಜಡ್ಜ್ಮೆಂಟ್ಸ್ ಆಗಿರ್ಬೋದು, ಡಾಕ್ಟ್ರಿನ್ಸ್ ಆಗಿರ್ಬೋದು, ಅದೆಲ್ಲ. ಜಿಯೋಗ್ರಫಿ ಅಗೈನ್ ಇಲ್ಲಿ ಮಾತ್ರ ನಿಮಗೆ ಕೆಲವು ಅಪ್ಲಿಕೇಶನ್ಸ್ ಹಾಕ್ಲಿಕ್ಕೆ ಬರುತ್ತೆ. ಅದು ಬಿಟ್ಟರೆ ಬೇರೆ ಇಲ್ಲೂ ಕೂಡ ಮೇಜರ್ ಡಾಮಿನೇಷನ್ ಆಗೋದು ಫ್ಯಾಕ್ಟ್ಸ್. ಎನ್ವಿರಾನ್ಮೆಂಟು ಕೂಡ ಇಲ್ಲಿ ನೀವು ಫ್ಯಾಕ್ಟ್ಸ್ ಮೆಮೊರೈಸ್ ಮಾಡೋದೇ ಜಾಸ್ತಿ ಇರೋದು. ಬಟ್ ಎಕನಾಮಿ ಏನಾಗುತ್ತೆ, ಇದು ಸ್ವಲ್ಪ ಟೆಕ್ನಿಕಲ್ ಆಗಿರುತ್ತೆ. ಇಲ್ಲಿ ಟೆಕ್ನಿಕ್ಯಾಲಿಟೀಸ್ ಜಾಸ್ತಿ ಇರೋದ್ರಿಂದ ನೀವು ಇಲ್ಲಿನ ಕಾನ್ಸೆಪ್ಟ್ಸ್ನ ಡೆಪ್ತ್ ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗೂ ಇಲ್ಲಿ ಹೇಗೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ವರ್ಕ್ ಆಗುತ್ತೆ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಅದಾದಮೇಲೆ ಬೇರೆ ಎಲ್ಲ ಎಕನಾಮಿಕ್ ಪಾಲಿಸೀಸ್ ಅಂತ ಇರ್ತವೆ. ಎಕನಾಮಿಕ್ ಪಾಲಿಸೀಸ್, ಈ ಎಕನಾಮಿಕ್ ಪಾಲಿಸೀಸ್ನ ಯಾವೆಲ್ಲ ಫ್ಯಾಕ್ಟರ್ಸ್ಗಳು ಇನ್ಫ್ಲೂಯೆನ್ಸ್ ಮಾಡ್ತವೆ, ನಿಮಗೆ ಇದೆಲ್ಲ ಚೆನ್ನಾಗಿ ಗೊತ್ತಿದ್ದಾಗ ಮಾತ್ರ ನೀವು ಎಕನಾಮಿಕ್ಸ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಜೊತೆಗೆ ಎಕನಾಮಿಕ್ಸ್ ಕ್ವೆಶನ್ಸ್ನ MCQsನ ಎಸ್ಪೆಷಲಿ ಸಾಲ್ವ್ ಮಾಡೋಕ್ಕೆ ಸಾಧ್ಯ. ಆದರೆ ನೀವು ಇಲ್ಲಿವರೆಗೂ ಅನೇಕ ಎಕ್ಸಾಮ್ಗಳು ಗ್ರೂಪ್ಸ್ ಎಲ್ಲ ನೋಡ್ತಾ ಬಂದಿದ್ರೆ ನಿಮಗೊಂದು ವಿಚಾರ ನೀಟಾಗಿ ಗೊತ್ತಾಗುತ್ತೆ. ಏನಂತ ಅಂದರೆ, ಎಕನಾಮಿಕ್ಸಲ್ಲಿ ಜಾಸ್ತಿ ಬೇಸಿಕ್ಸ್ ಮೇಲೆ, ಇಲ್ಲಿವರೆಗೂ ನೀವು ನೋಡ್ಕೊಂಬಂದರೆ ಬೇಸಿಕ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಇದು ಬಿಟ್ಟರೆ ಎಕನಾಮಿಕ್ಸ್ ಸರ್ವೆ ಕಾನ್ಸೆಪ್ಟ್ಸ್ ಬರುತ್ತೆ. ಸೊ ಬೇಸಿಕ್ಸ್ ಹೆಂಗಿರುತ್ತೆ ಅಂದರೆ, ಮೋಸ್ಟ್ ಆಫ್ ದ ಟೈಮ್ಸ್ ಅದು ರಿಪೀಟ್ ಆಗ್ತಾನೇ ಹೋಗಿದೆ ವರ್ಷದಿಂದ ವರ್ಷಕ್ಕೆ. ಆದರೂ ಎಕನಾಮಿಕ್ಸಲ್ಲಿ ತುಂಬ ಜನ ಫಾಲ್ಟರ್ ಮಾಡ್ತಾರೆ, ಎಡವು ಬೀಳ್ತಾರೆ. ಯಾಕೆ ಎಡವು ಬೀಳ್ತಾರೆ ಅಂದರೆ ಒಂದೇ ಕಾರಣ, ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇಲ್ಲ, ಡೆಪ್ತ್ ಅಲ್ಲಿ ಅನಾಲಿಸಿಸ್ ಮಾಡೋಕ್ಕವ್ರಿಗೆ ಆಗ್ತಾ ಇಲ್ಲ. ಸೊ ಹಾಗಾಗಿ ವೆರಿ ಸಿಂಪಲ್ ಕಾನ್ಸೆಪ್ಟ್ಸ್ ಲೈಕ್ CRR, ಮೀಸಲು ನಗದು ಅನುಪಾತ ಅಂತ ಕರೀತಾರೆ. SLR, ಸ್ಟ್ಯಾಚ್ಯೂಟರಿ ಲಿಕ್ವಿಡಿಟಿ ರೇಷಿಯೋ, ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂತ ಕರೀತಾರೆ. ಇಂಥ ವಿಚಾರಗಳಲ್ಲೂ ಎಡವು ಬಿದ್ದು ಬರೋದು ನಾವು ನೋಡ್ತಾನೆ ಇದ್ದೀವಿ, ಅಭ್ಯರ್ಥಿಗಳಿಂದ ಇದಾಗ್ತಾನೆ ಇದೆ. ಸೊ ಹಾಗಾಗಿ ನೀವು ಇಲ್ಲಿರುವಂತಹ ಏನು ರ್ಯಾಪಿಡ್ ರಿವಿಷನ್ ಕ್ಲಾಸಸ್ ಅಂತ ಕರೀತಾರೆ, ಅಥವಾ ಈಗ ಮ್ಯಾರಥಾನ್ ನಾವೇನು ಮಾಡ್ತಾ ಇದ್ವಿ, ಇಲ್ಲಿ ನಿಮಗೆ ಬಹುತೇಕ ಈ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಕೊಡೋದಕ್ಕೆ ಏನೆಲ್ಲ ಬೇಕೋ ಅದನ್ನು ನಾವು ಮಾಡ್ತೀವಿ. ಸೊ ಇಷ್ಟೆಲ್ಲ ಹೇಳಾದ್ಮೇಲೆ ಇವಾಗ ನೇಮಕಾತಿ ಪರ್ವ ಶುರುವಾಗಿದೆ. ಇವಾಗ ಅಭ್ಯರ್ಥಿಗಳಿಗಿರೋದು ಒಂದೇ ಕಾರ್ಯ, ಒಂದೇ ಕೆಲಸ. ಏನು ಅಂತ ಅಂದರೆ, they should just start studying and get prepared. You have to be ahead in the competition. If you have to be ahead in the competition, ಬೇರೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಕೂತ್ಕೊಂಡು ಚೆನ್ನಾಗಿ ಓದಬೇಕು. ಅದಕ್ಕಿಂತ ಮುಂಚೆ, ಇವಾಗ ನಾನು ಕ್ಲಾಸಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಒಂದು ಬುಕ್ನ ಮೇಂಟೈನ್ ಮಾಡಬೇಕು. ಜೊತೆಗೆ ಯಾವೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನಾನು ಹೇಳ್ತಾ ಹೋಗ್ತೀನಿ ಅದನ್ನು ಬರಿತಾ ಹೋಗಬೇಕು.
ಪೂರ್ತಿ ಬರ್ಕೊಂಡಾಗ ನಿಮಗೆ ಕೊನೆಯಲ್ಲಿ ಎಲ್ಲಾ ಕ್ಲಾಸಸ್ ಮುಗ್ದಾಗ ನಿಮಗೆ ಹತ್ರ 100ರಿಂದ 150 ಪೇಜ್ಗಳ ನೋಟ್ಸ್ ನಿಮಗೆ ಸಿಗುತ್ತೆ. 100 to 150 pages. ಸೊ ನೀವು ಇದನ್ನ ಏನಿಲ್ಲ ಅಂದ್ರೂ 3 to 4 times ರಿವಿಷನ್ ಮಾಡ್ಕೊಂಡು ಹೋಗ್ಬೇಕು ಎಕ್ಸಾಮಿನೇಷನ್ ಹಾಲ್ ಒಳಗಡೆ ಹೋಗಕ್ಕಿಂತ ಮುಂಚೆ. ಆಗ ಮಾತ್ರ ಕಾನ್ಸೆಪ್ಚುಯಲ್ ಕ್ಲಾರಿಟಿ ನಿಮಗೆ ಇರುತ್ತೆ. ಇವಾಗ ಮೊದಲನೇದಾಗಿ ನಾವು ನೋಡೋಣ ಎಕನಾಮಿ ಅಂದ್ರೇನು. ಎಕನಾಮಿ ಇಟ್ ಕಮ್ಸ್ ಫ್ರಮ್ ದಿ ಗ್ರೀಕ್ ವರ್ಡ್ oikos ಪ್ಲಸ್ ನೋಮೋಸ್. oikos ಅಂದ್ರೆ ಹೌಸ್ ಹೋಲ್ಡ್. ನೋಮೋಸ್ ಅಂದ್ರೆ ಮ್ಯಾನೇಜ್ಮೆಂಟ್. ಸೊ ಮ್ಯಾನೇಜ್ಮೆಂಟ್ ಇನ್ನ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಕುಟುಂಬಗಳು ನಿರ್ವಹಣೆ. ಮ್ಯಾನೇಜ್ಮೆಂಟ್ ಅಂದ್ರೆ ನಿರ್ವಹಣೆ. ಸೊ ಬೇಸಿಕಲಿ ಎಕನಾಮಿ ಅನ್ನೋ ವರ್ಡ್ ಬಂದಿರೋದು ಮ್ಯಾನೇಜ್ಮೆಂಟ್ ಆಫ್ ಹೌಸ್ ಹೋಲ್ಡ್ಸ್ ಅಥವಾ ಕುಟುಂಬಗಳ ನಿರ್ವಹಣೆ ಅನ್ನೋ ಗ್ರೀಕ್ ವರ್ಡ್ ಇಂದ. ಬಟ್ ಎಕನಾಮಿ ಇವತ್ತು ಸೋಷಿಯಲ್ ಸೈನ್ಸ್ ಆಗಿ ಮಾರ್ಪಾಡಾಗಿದೆ. ಅದಾದ್ಮೇಲೆ ಅದು ಸೋಷಿಯಲ್ ಸೈನ್ಸ್ ಆಯ್ತು. ಯಾರೆಲ್ಲ ಇದಕ್ಕೆ ಕೊಡುಗೆ ಕೊಟ್ಟಿದ್ದಾರೆ? ಇದಕ್ಕೆ ಕೊಡುಗೆ ಕೊಟ್ಟಿರೋದು ಆಡಮ್ ಸ್ಮಿತ್ ಇರ್ಬೋದು, ಜಾನ್ ಮೇನಾರ್ಡ್ ಕೀನ್ಸ್ ಇರ್ಬೋದು, ಆಲ್ಫ್ರೆಡ್ ಮಾರ್ಷಲ್ ಇರ್ಬೋದು, ಎಕ್ಸೆಟ್ರಾ. ಇವರೆಲ್ಲರಿಂದ ಹಿಡಿದು ನಮ್ಮ ಅಮರ್ತ್ಯ ಸೇನ್ವರ್ಗು ತುಂಬಾ ಜನ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಎಕನಾಮಿ ಇವತ್ತು ಒಂದು ಡಿಸಿಪ್ಲಿನ್ ಆಗಿ ಬೆಳೆದಿದೆ. ಸೋಷಿಯಲ್ ಸೈನ್ಸ್, ಇಟ್ ಈಸ್ ಎ ಸೋಷಿಯಲ್ ಸೈನ್ಸ್ ಅಬೌಟ್ ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್ and consumption of goods and services. goods and services ಅಂದ್ರೆ ಸರಕುಗಳು ಮತ್ತು ಸೇವೆಗಳು ಕನ್ನಡದಲ್ಲಿ. ಸೊ ಪ್ರೊಡಕ್ಷನ್ ಅಂದ್ರೆ ಉತ್ಪನ್ನ, ಡಿಸ್ಟ್ರಿಬ್ಯೂಷನ್ ಅಂದ್ರೆ ಹಂಚಿಕೆ, ಕನ್ಸಂಪ್ಷನ್ ಅಂದ್ರೆ ಬಳಕೆ. ಉತ್ಪನ್ನ ಅಥವಾ ಸೇವೆಗಳು, ಸರಕು ಅಥವಾ ಸೇವೆಗಳ ಉತ್ಪನ್ನ, ಹಂಚಿಕೆ ಮತ್ತು ಅದರ ಬಳಕೆಯ ವಿಜ್ಞಾನವೇ ಎಕನಾಮಿ ಅಥವಾ ಅರ್ಥಶಾಸ್ತ್ರ. ಸೊ ಈ ಅರ್ಥಶಾಸ್ತ್ರದ ಮೊದಲನೇದಾಗಿ ನಾವು ನೋಡಕ್ ಬಂದ್ರೆ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಎಕನಾಮಿ. ನಾವು ಫಸ್ಟ್ ಚಾಪ್ಟರ್ ಅಲ್ಲಿ ಬರೋದು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಎಕನಾಮಿ. ಓಕೆ, ಈ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಎಕನಾಮಿನಲ್ಲಿ ನೀವು ಮಾಮೂಲಾಗಿ ನ್ಯೂಸ್ ಪೇಪರ್ ತೆಗೆದ್ರೆ ಯಾವಾಗ್ಲೂ ನೋಡುವಂತ ಒಂದು ಟರ್ಮ್ ಯಾವುದು ಅಂತ ಅಂದ್ರೆ ಜಿ ಡಿ ಪಿ ಅಂತ ನೀವು ನೋಡ್ತಾನೆ ಇರ್ತೀರಾ. GDP ಇದಕ್ಕೆ ಕನ್ನಡದಲ್ಲಿ ಏನಂತ ಹೇಳ್ತಾರೆ? ಒಟ್ಟು ದೇಶೀಯ ಉತ್ಪನ್ನ. ಅಂದ್ರೆ GDP is nothing but the total market value of all final goods and services produced within a country in a year, in a given period of time. ಅಂದ್ರೆ ಒಂದು ದೇಶದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಸೃಷ್ಟಿಸಲಾದ ಅಥವಾ ಉತ್ಪನ್ನವಾದ ಎಲ್ಲ ಸರಕು ಮತ್ತು ಸೇವೆಗಳ ಮೌಲ್ಯ GDP. ಒಟ್ಟು ದೇಶೀಯ ಮೌಲ್ಯ ಅಂದ್ರೆ ಅದನ್ನ ನಾವು GDP ನಲ್ಲಿ ಮತ್ತೆ ನಾಮಿನಲ್ GDP, ಇದನ್ನ ನಾಮ ಮಾತ್ರ GDP ಅಂತಾನು ಕರೀತಾರೆ, ಅಥವಾ ಅಂದಾಜು GDP ಅಂತ ಕೂಡ ಇದನ್ನ ಕರೀತಾರೆ. ನೆಕ್ಸ್ಟ್ ಬರೋದು ನೈಜ GDP. ಇದಕ್ಕೂ ಏನ್ ವ್ಯತ್ಯಾಸ? ವೆರಿ ಇಂಪಾರ್ಟೆಂಟ್, ತುಂಬಾ ಸರಿ ಕೇಳಿದ್ದಾರೆ. ರಿಯಲ್ GDPಗೂ ನಾಮಿನಲ್ GDPಗೂ ಏನು ಡಿಫ್ರೆನ್ಸ್ ಇದೆ ಅಂತ. ಅಟ್ ದ ಸೇಮ್ ಟೈಮ್ ದಿ ಸೈಕಲ್ಸ್ ಆಫ್ ಬಿಸ್ನೆಸಸ್ ಆರ್ ಬಿಸ್ನೆಸ್ ಸೈಕಲ್ಸ್ 4 phases ಇರುತ್ತೆ. ಡಿಪ್ರೆಷನ್, ರಿಕವರಿ, ಬೂಮ್, ರಿಸೆಷನ್. ಇದೆಲ್ಲ ಯಾಕೆ ಬೇಕು, ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಒಂದು ಎಕನಾಮಿಗೆ ಅಂತ ನೆಕ್ಸ್ಟ್ ಬರೋ ಕ್ಲಾಸಸ್ ಅಲ್ಲಿ ನಾವು ಫಸ್ಟ್ ಚಾಪ್ಟರ್ ಯಾವಾಗ ನಾನು ಮಾಡ್ತೀನಿ ಅದ್ರಲ್ಲಿ ನಿಮಗೆ ಗೊತ್ತಾಗುತ್ತೆ. ಈ ಶೇಪ್ಸ್ ಆಫ್ ರಿಕವರಿ ತುಂಬಾ ಇಂಪಾರ್ಟೆಂಟ್ ಆಗೋದಿಲ್ಲ ಗ್ರೂಪ್ ಸಿ ಇದಕ್ಕೆ, ಆದ್ರೂ ಕೆಲವೊಂದನ್ನ ನಾವು ನೋಡೋಣ ಯಾವ್ದೆಲ್ಲ ನಿಮ್ಗೆ ಇಂಪಾರ್ಟೆಂಟ್, ನನಗೆ ಇಂಪಾರ್ಟೆಂಟ್ ಅನ್ಸುತ್ತೆ, ನಿಮ್ಗೆ ಬೇಕಾಗ್ಬೋದು ಅಂತ. ಅದೆಲ್ಲದನ್ನು ನಾನು ಮಾಡ್ತೀನಿ. ಇದ್ರ ಜೊತೆಗೆ ವಿಲ್ ಗೆಟ್ ಟು ನೋ ಅಬೌಟ್ ದಿ ಸೆಕ್ಟರ್ಸ್ ಆಫ್ ಎಕನಾಮಿ ಅಥವಾ ಆರ್ಥಿಕತೆಯ ವಲಯಗಳು ಯಾವ್ದೆಲ್ಲ ಇದೆ. ಆರ್ಥಿಕತೆಯ ವಲಯಗಳು ಪ್ರೈಮರಿ, ಸೆಕೆಂಡರಿ, ಟೆರ್ಷರಿ, ಇದು ಬಿಟ್ಟು ಕ್ವಾಟರ್ನರಿ ಅಂಡ್ ಕ್ವೈನರಿ ಅಂತ 5 ಸೆಕ್ಟರ್ಗಳು ಬರ್ತವೆ. ಈ ಪ್ರೈಮರಿಲಿ ಏನಾಗುತ್ತೆ? ಎಕ್ಸ್ಟ್ರಾಕ್ಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಸೆಕೆಂಡರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್, ಉತ್ಪಾದನೆ ಆಗುತ್ತೆ. ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಸ್ಕೊಂಡು ಏನು ಉತ್ಪನ್ನ, ಸರಕುಗಳ ಉತ್ಪನ್ನ ಆಗುತ್ತೆ, ಅದು ಸೆಕೆಂಡರಿಲಿ ಬರುತ್ತೆ. ಸೇವೆಗಳೆಲ್ಲ ಟೆರ್ಷರಿಲ್ ಬರುತ್ತೆ. ಇದ್ರ ಮೇಲೆ ಏನಿಲ್ಲ ಅಂದ್ರೂ 10 ರಿಂದ 12 ಸರ್ತಿ ಕ್ವೆಶನ್ಗಳು ಆಲ್ರೆಡಿ ಬಂದಿದ್ದಾವೆ ಟೆರ್ಷರಿ ಸೆಕ್ಟರ್ ಮೇಲೆ. ಈಗ ಇದು 3ನ ಕೇಳಿ ನೆಕ್ಸ್ಟ್ ಎಲ್ಗೆ ಹೋಗ್ತಾರೆ? ಕ್ವಾಟರ್ನರಿ ಮತ್ತೆ ಕ್ವೀನರಿ ಅಂಡ್ ಕ್ವೀನರಿಗೆ ಹೋಗ್ತಾರೆ. ಸೊ ಇದು ಬಂದ್ಬಿಟ್ಟು ಏನಾಗುತ್ತೆ, ನಮ್ಮ ಫಸ್ಟ್ ಚಾಪ್ಟರ್ ಅಲ್ಲಿ ಬೇಕಾಗಿರುವಂತಹ ಅಥವಾ ನಾವು ತಿಳ್ಕೊಬೇಕಾಗಿರುವಂತಹ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದ್ರ ಜೊತೆಗೆ ಫಾರ್ಮಲ್ ಸೆಕ್ಟರ್,
ಔಪಚಾರಿಕ ವಲಯ, ಅನೌಪಚಾರಿಕ ವಲಯ, ಇನ್ಫಾರ್ಮಲ್ ಸೆಕ್ಟರ್ ಅಂದ್ರೇನು, ಜೊತೆಗೆ ಟೈಪ್ಸ್ ಆಫ್ ಗೂಡ್ಸ್, ಇಂಟರ್ಮೀಡಿಯೇಟ್ ಗೂಡ್ಸ್ ಅಂದ್ರೇನು, ಫೈನಲ್ ಗೂಡ್ಸ್ ಅಂದ್ರೇನು, ಕನ್ಸ್ಯೂಮರ್ ಗೂಡ್ಸ್ ಅಥವಾ ಕ್ಯಾಪಿಟಲ್ ಗೂಡ್ಸ್, ಲಕ್ಸುರಿ ಗೂಡ್ಸ್ ಅಂದ್ರೇನು, ಇದೆಲ್ಲದನ್ನು ನಾವು ಫಸ್ಟ್ ಚಾಪ್ಟರ್ ನಾನು ಮಾಡಿದಾಗ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾವುದೇ ಡೌಟ್ ಬರ್ದಂಗೆ ನಾವು ನೋಡ್ಕೊಳ್ಳೋಣ. ಯಾಕಂದ್ರೆ ಈ ಸರ್ತಿ ಗ್ರೂಪ್ ಬಿ ಎಕ್ಸಾಮ್ ಅಲ್ಲಿ ಗಿಫೆನ್ ಗೂಡ್ಸ್ ಕೇಳಿದ್ರು, ಗಿಫೆನ್ ಗೂಡ್ಸ್ ಬಗ್ಗೆ. ಸೊ ಗಿಫೆನ್ ಗೂಡ್ಸ್ ಅಂಡ್ ವೆಬ್ಲೆನ್ ಗೂಡ್ಸ್ ಇದು ಮಾಮೂಲು ಡಿಮ್ಯಾಂಡ್ ಅಂಡ್ ಸಪ್ಲೈ ಏನಿದೆ ಅಥವಾ ಪ್ರೈಸ್ ರೈಸ್ ಏನಿದೆ ಅದ್ರ ಪ್ರಕಾರ ಆ ನ್ಯಾಚುರಲ್ ಲಾ ಏನಿದೆ ಅದನ್ನ ಇದು ಒಪ್ಪೋದಿಲ್ಲ, ಗಿಫೆನ್ ಗೂಡ್ಸ್ ಆಗಲಿ ವೆಬ್ಲೆನ್ ಗೂಡ್ಸ್ ಆಗಲಿ. ಸೊ ಇದ್ರ ಬಗ್ಗೆನು ಏನ್ ನಿಮ್ಗೆ ಹೇಳಬೇಕು, ಹೇಗೆ ಅರ್ಥ ಮಾಡಿಸ್ಬೇಕು, ಅದು ನಾನು ನೆಕ್ಸ್ಟ್ ಬರುವಂತಹ ದಿನಗಳಲ್ಲಿ ಮಾಡ್ತೇನೆ. ಇದ್ರ ಜೊತೆಗೆ ಮೆಜರ್ಮೆಂಟ್ ಆಫ್ ಎಕನಾಮಿಕ್ ಗ್ರೋತ್ ಇರ್ಬೋದು, ಎಕನಾಮಿಕ್ ನ್ಯಾಷನಲ್ ಇನ್ಕಮ್ ಇರ್ಬೋದು, ಇದು GDP ಆಯ್ತು. ಇದ್ರ ಜೊತೆಗೆ NDP ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, NNP ನೆಟ್ ನ್ಯಾಷನಲ್ ಪ್ರಾಡಕ್ಟ್, ಡಿಪ್ರಿಸಿಯೇಷನ್ ಅಥವಾ ಸವಕಳಿ ಅಂತ ಕರಿತೀವಿ ನಾವು, ಡಿಪ್ರಿಸಿಯೇಷನ್ ಆರ್ ಸವಕಳಿ, ಸವಕಳಿ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಏನಿಂಗಂದ್ರೆ ಯಾಕಿದು ಇಂಪಾರ್ಟೆಂಟು, ಅದರಿಂದ ನಮಗೆ ಯಾವ ಫಾರ್ಮುಲಾ ಅಪ್ಲೈ ಮಾಡಿದಾಗ NDP ಬರುತ್ತೆ, ಡಿಪ್ರಿಸಿಯೇಷನ್ ಇಂದ ನಮಗೆ NNP, NDP, GDP ಇದಕ್ಕೆಲ್ಲ ಇರುವಂತಹ ಸಂಬಂಧಗಳೇನು, ಅದೆಲ್ಲದನ್ನು ನಾವು ಬರುವಂತ ಕ್ಲಾಸ್ಗಳಲ್ಲಿ ನೋಡೋಣ. ಸೊ ಇದ್ರ ಜೊತೆಗೆ ನಾವು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ನೋಡ್ಕೋಬೇಕಾಗಿರೋದು ಏನು ಅಂದ್ರೆ ಡಿಫ್ರೆನ್ಸಸ್ ಬಿಟ್ವೀನ್ GDP ಅಂಡ್ GNP. ಆಲ್ರೆಡಿ ನಾನು ಹೇಳಿರೋ ಹಂಗೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ತುಂಬಾ ಸರಿ ಕೇಳಿದ್ದಾರೆ ಆಲ್ರೆಡಿ, ತುಂಬಾ ಅಂದ್ರೆ ತುಂಬಾ ಸರ್ತಿ ಕೇಳಿದ್ದಾರೆ. ನಾಟ್ ಓನ್ಲಿ ಗ್ರೂಪ್ ಸಿ, KS ಇರ್ಬೋದು, IAS ಇರ್ಬೋದು, ಅಥವಾ ಬೇರೆ ಎಲ್ಲ ಗ್ರೂಪ್ ಬಿ, ಇದು RFO, ACF ಎಲ್ಲ ಎಕ್ಸಾಮ್ಗಳಲ್ಲೂ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ನಮಗೆ ಈ ಫಸ್ಟ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಎಕನಾಮಿ ಚಾಪ್ಟರ್ ಅಲ್ಲೇನೆ. ಮಾಮೂಲಾಗಿ ಏನಿಲ್ಲ ಅಂದ್ರೂ ಪ್ರತಿ ಸರ್ತಿ 1 ರಿಂದ 2 ಪ್ರಶ್ನೆಗಳು ನಾವು ನೋಡ್ತಾನೆ ಇರ್ತೀವಿ. ಸೊ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದು. ನೀವೆಲ್ಲರೂ ಇದನ್ನ ಕಲೀಲೇಬೇಕು ನೀಟಾಗಿ. ಸೊ ನಾನು ಹೇಳ್ದಂಗೆ ಒಂದು ಬುಕ್ ಇಟ್ಕೊಳ್ಳಿ, ಆ ಬುಕ್ನ ನೀವು ರೆಗ್ಯುಲರ್ ಆಗಿ ರಿವೈಸ್ ಮಾಡ್ತಾ ಹೋಗ್ತಾ ಇದ್ರೆ ಯು ವಿಲ್ ಗೆಟ್ ಟು ನೋ ಎವ್ರಿಥಿಂಗ್ ಪ್ರಾಪರ್ಲಿ. ಸೊ ಇದಾದ್ಮೇಲೆ ನಾವು ಸೆಕೆಂಡ್ ಚಾಪ್ಟರ್ಗೆ ಹೋಗ್ತೀವಿ, ಆರ್ಥಿಕ ಯೋಜನೆ ಅಥವಾ ಪ್ಲಾನಿಂಗ್. ಆರ್ಥಿಕ ಯೋಜನೆ ಆರ್ ಪ್ಲಾನಿಂಗ್. ಅಗೇನ್ ಇದು ಕೂಡ ಬಹಳ ಇಂಪಾರ್ಟೆಂಟ್ ಚಾಪ್ಟರ್, ಬಿಕಾಸ್ ಇಲ್ಲಿ ನಮಗೆ ರೆಗ್ಯುಲರ್ ಆಗಿ ಕ್ವೆಶನ್ಸ್ ಬರ್ತಾನೆ ಇರುತ್ತೆ ಪ್ಲಾನಿಂಗ್ ಬಗ್ಗೆ. ಯಾಕಂದ್ರೆ ಫಸ್ಟ್ 5 year ಪ್ಲಾನ್ ನ ಯಾವ ಪ್ಲಾನ್ ಅಂತ ಕನ್ಸಿಡರ್ ಮಾಡ್ತಾರೆ, ಹ್ಯಾರಾಲ್ಡ್ ಡಾಮರ್ ಅಂತಾರೆ. ಸೆಕೆಂಡ್ ಇದನ್ನ ಮಹಾಲನೋಬಿಸ್ ಪ್ಲಾನ್ ಅಂತ ಕರೀತಾರೆ. ಸೊ ಈ ತರ ಎಲ್ಲ. ಆಮೇಲೆ ಟೋಟಲಿ ಎಷ್ಟು ಪ್ಲಾನ್ಸ್ ಇದೆ, ಎಕ್ಸಿಮ್ ಬ್ಯಾಂಕ್ ಯಾವ ಪ್ಲಾನ್ ಪೀರಿಯಡ್ ಅಲ್ಲಿ ಸ್ಥಾಪನೆ ಆಯಿತು, ಈ ಎಲ್ಲಾ ಪ್ರಶ್ನೆಗಳು ಮಾಮೂಲಾಗಿ ನಮಗೆ ಈ ಒಂದು ಪ್ಲಾನಿಂಗ್ ಸೆಕ್ಷನ್ ಅಲ್ಲಿ ನಮಗೆ ಬರ್ತಾನೆ ಇರುತ್ತೆ. ಇಲ್ಲಿ ಜಾಸ್ತಿ ಡೇಟಾ, ಫಿಗರ್ಸ್, ಜೊತೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಮಗೆ ಸೆಕೆಂಡ್ ಚಾಪ್ಟರ್ ಬರ್ತದೆ. ಅದೇನು ಅಂತಂದ್ರೆ ನೀತಿ ಆಯೋಗ್. ಯು ಶುಡ್ ನೋ ದಿಸ್, ನೀತಿ ಆಯೋಗ್. ಯಾಕೆ ನೀತಿ ಆಯೋಗ್ ಬಹಳ ಇಂಪಾರ್ಟೆಂಟ್ ಅಂದ್ರೆ ಇದು ಅರ್ಸ್ಟ್ ವೈಲ್ ಎಕ್ಸಿಸ್ಟಿಂಗ್ ಅಥವಾ ಇದಕ್ಕಿಂತ ಹಿಂದೆ ಸ್ಥಾಪನೆಯಾಗಿದ್ದಂತಹ ಪ್ಲಾನಿಂಗ್ ಕಮಿಷನ್ ನ ರೀಪ್ಲೇಸ್ ಮಾಡ್ತು. ಯಾವ ಡೇಟ್ ಯಾವುದು ಇದು ರೀಪ್ಲೇಸ್ ಮಾಡಿ, ಇದು ಆಲ್ರೆಡಿ ಒಂದು MCQ. ಇದು January 1st, 2015. January 1st, 2015 ಅಲ್ಲಿ ನೀತಿ ಆಯೋಗ್ ಬಂತು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಸೊ ಇದನ್ನ ನೀತಿ ಆಯೋಗ್ ಅಂತ ಹೇಳ್ತಾರೆ. ಇಟ್ ಇಸ್ ಚೇರ್ಡ್ ಬೈ ಪ್ರೈಮ್ ಮಿನಿಸ್ಟರ್. ಇಟ್ ಇಸ್ ಚೇರ್ಡ್ ಬೈ ಪ್ರೈಮ್ ಮಿನಿಸ್ಟರ್. ಸೊ ಹಾಗಾಗಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮಾಮೂಲಾಗಿ ನೀತಿ ಆಯೋಗ ಬಗ್ಗೆ ಕೇಳ್ತಾನೆ ಇರ್ತಾರೆ. ನೀತಿ ಆಯೋಗ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ, ನೀತಿ ಆಯೋಗ್ ಇಸ್ ಎ ಸ್ಟ್ಯಾಚ್ಯೂಟರಿ ಬಾಡಿ ಅಂತೆಲ್ಲ ಸ್ಟೇಟ್ಮೆಂಟ್ಸ್ ಹಾಕಿ ಕೇಳ್ತಾ ಇರ್ತಾರೆ. ನೀತಿ ಆಯೋಗ್ ಇಸ್ ನೀದರ್ ಕಾನ್ಸ್ಟಿಟ್ಯೂಷನಲ್ ನಾರ್ ಸ್ಟ್ಯಾಚ್ಯೂಟರಿ. ಇಟ್ ಈಸ್ an executive body established by the resolution of a cabinet decision or by the executive resolution of cabinet. ಸೊ ಇಷ್ಟನ್ನ ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಟೋಟಲಿ 12 ಪ್ಲಾನ್ಗಳಿದ್ದಾವೆ. ಟೋಟಲಿ 12 ಪ್ಲಾನ್ಗಳಿದ್ದಾವೆ. ಮಧ್ಯದಲ್ಲಿ ಪ್ಲಾನ್ ಹಾಲಿಡೇ ಬರುತ್ತೆ, ರೋಲಿಂಗ್ ಪ್ಲಾನ್ಸ್ ಅಂತ ಕೊಡ್ತಾರೆ, ಆನ್ಯುವಲ್ ಪ್ಲಾನ್ಸ್, ರೋಲಿಂಗ್ ಪ್ಲಾನ್ಸ್ ಆರ್ ಆನ್ಯುವಲ್ ಪ್ಲಾನ್ಸ್. ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಯಾವ ಪ್ಲಾನ್ ಪೀರಿಯಡ್ ಅಲ್ಲಿ ಯಾವ ಸೆಕ್ಟರ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಬಂದ್ಬಿಟ್ಟು ಅಗ್ರಿಕಲ್ಚರ್ಗೆ, ಸೆಕೆಂಡ್ ಬಂದು ಹೆವಿ ಇಂಡಸ್ಟ್ರೀಸ್ಗೆ, ಅದಾದ್ಮೇಲೆ 3rd, 4th, 5th ಅಲ್ಲೆಲ್ಲ ಏನೆಲ್ಲ ಆಯ್ತು, 6th, 7th ಹೇಗೆ ಮುಂದುವರಿತು, 12th ವರೆಗೂ ಹೇಗೆ ಬಂದು ನಿಂತ್ಕೊಂತು, ಆಮೇಲೆ ಅದನ್ನ ಪ್ಲಾನಿಂಗ್ ಕಮಿಷನ್ ಅಥವಾ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಏನಿತ್ತು, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ನ ಡಿಫಂಕ್ಟ್ ಮಾಡ್ತಾರೆ, ಅಬಾಲಿಷ್ ಮಾಡೋದಿಲ್ಲ, ಡಿಫಂಕ್ಟ್ ಮಾಡ್ತಾರೆ. ಅಂದ್ರೆ ಅದರ ಕಾರ್ಯಚಟುವಟಿಕೆಗಳನ್ನ ಸ್ಥಗಿತಗೊಳಿಸಿ ನೀತಿ ಆಯೋಗ್ನ ಸ್ಥಾಪನೆ ಮಾಡ್ತಾರೆ. ನೀತಿ ಆಯೋಗ್ ವಿಲ್ ಬಿ ಅಂಡರ್ ದಿ ಚೇರ್ಮನ್ಶಿಪ್ ಆಫ್ ಪ್ರೈಮ್ ಮಿನಿಸ್ಟರ್. ಇದಾದ್ಮೇಲೆ
ಈ ಪ್ಲಾನಿಂಗ್ ಕಮಿಷನ್ ಅಥವಾ ಪ್ಲಾನ್ಸ್ 5 ಇಯರ್ ಪ್ಲಾನ್ಸ್ ಪಂಚವಾರ್ಷಿಕ ಯೋಜನೆಗಳು ಬರಕ್ಕಿಂತ ಮುಂಚೆ ಯಾವೆಲ್ಲ ಪ್ಲಾನ್ಗಳಿದ್ವು, ಬಾಂಬೆ ಪ್ಲಾನ್ ಇತ್ತು, ಸರ್ವೋದಯ ಪ್ಲಾನ್ ಇತ್ತು, ಗಾಂಧಿ ಪ್ಲಾನ್ ಇತ್ತು, ಅದಾದ್ಮೇಲೆ ನ್ಯಾಷನಲ್ ಪ್ಲಾನಿಂಗ್ ಕಮಿಟಿ 1938 ಅಲ್ಲೇ ಎಸ್ಟಾಬ್ಲಿಷ್ ಆಗಿರುತ್ತೆ ನ್ಯಾಷನಲ್ ಪ್ಲಾನಿಂಗ್ ಕಮಿಟಿ. ಸೊ ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಬೇಕಾಗುತ್ತೆ. ಅದ್ರ ಬಗ್ಗೆನೂ ಪ್ರಶ್ನೆಗಳು ಹೇರಳವಾಗಿ ಬಂದಿದ್ದಾವೆ. ಸೊ ಆ ಕಾರಣದಿಂದ ಸೆಕೆಂಡ್ ಚಾಪ್ಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಗೇನ್ ಎಲ್ಲಾವುದು ಇಂಪಾರ್ಟೆಂಟ್ ಆಗುತ್ತೆ, ಬಟ್ ಸೆಕೆಂಡ್ ಚಾಪ್ಟರ್ ಅಲ್ಲಿ ಏನಂದ್ರೆ ಫ್ಯೂ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದಾವೆ. ಅದ್ರ ಮೇಲೆ ಜಾಸ್ತಿ ಎಕ್ಸಾಮಿನರ್ಸ್ಗೆ ಇದು ಕನ್ಫ್ಯೂಸಿಂಗ್ ಇರೋದ್ರಿಂದ ಜಾಸ್ತಿ ಇದ್ರ ಮೇಲೆನೆ ಡ್ವೆಲ್ ಮಾಡ್ತಾರೆ ಎಕ್ಸಾಮಿನರ್ಸ್. ಸೊ ಹಾಗಾಗಿ ನೀವು ಇದನ್ನ ಚೆನ್ನಾಗಿ ಬರ್ಕೊಂಡು ಅದಾದ್ಮೇಲೆ ಇಫ್ ಯು ಕ್ಯಾನ್ revise it, re-revise it as many times as possible, it is going to help you a lot in the examination. So ಇವೆರಡು ಆದ್ಮೇಲೆ ನೆಕ್ಸ್ಟ್ ಬರುವಂತಹ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಅಂದ್ರೆ ಫಿಸ್ಕಲ್ ಪಾಲಿಸಿ. ಫಿಸ್ಕಲ್ ಪಾಲಿಸಿ ಈಸ್ ಆಲ್ಸೋ ನೋನ್ ಆಸ್ ವಿತ್ತೀಯ ನೀತಿ ಇನ್ ಕನ್ನಡ. ವಿತ್ತೀಯ ನೀತಿ, ವಿತ್ತೀಯ ನೀತಿ, ಅಗೇನ್ ಐ ಆಮ್ ಟೆಲ್ಲಿಂಗ್ ವಿತ್ತೀಯ ನೀತಿ. ಸೊ ಏನಿದು ಫಿಸ್ಕಲ್ ಪಾಲಿಸಿಯಲ್ಲಿ ನಮಗೆ ಮತ್ತೆ ಎರಡು ರೀತಿಯ ಪಾಲಿಸೀಸ್ ಬರುತ್ತೆ. ಒಂದು ಕಾಂಟ್ರಾಕ್ಷನರಿ ಅಥವಾ ಸಂಕುಚಿತ ವಿತ್ತೀಯ ನೀತಿ ಆರ್ ಎಕ್ಸ್ಪ್ಯಾನ್ಷನರಿ ಆರ್ ವಿಸ್ತರಣಾ ವಿತ್ತೀಯ ನೀತಿ. ಸೊ ಯಾಕೆ ವಿತ್ತೀಯ ನೀತಿ ಬೇಕು? ಯಾವುದೇ ದೇಶಕ್ಕಾಗ್ಲಿ, ಯಾವುದೇ ದೇಶದ ಆರ್ಥಿಕತೆಗಾಗ್ಲಿ, ಒಂದು ಎಕನಾಮಿಗೆ ವಿತ್ತೀಯ ನೀತಿ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ನೀತಿ ಮೇಲೇನೆ ಅವರು ಹೇಗೆ ಈ ನೀತಿನ ಫಾಲೋ ಮಾಡ್ತಾರೆ ಅನ್ನೋದ್ರ ಮೇಲೆ ಅದ್ರ ಎಕನಾಮಿ ಡಿಪೆಂಡ್ ಆಗುತ್ತೆ. ಸೊ ಹಿಯರ್ ಯು ನೋ ಫಿಸ್ಕಲ್ ಪಾಲಿಸಿ ಅಂತ ನಾವೇನ್ ಕರಿತೀವಿ, ದಿಸ್ ಇನ್ಕ್ಲೂಡ್ಸ್ ಕ್ಯಾಪಿಟಲ್ ರಿಸೀಟ್ಸ್. ಒಂದು ಬಜೆಟ್, ಒಂದು ದೇಶದ ಬಜೆಟ್ ಅಂತ ಬಂದಾಗ ಈ ಬಜೆಟ್ ಫಿಸ್ಕಲ್ ಪಾಲಿಸಿಯ ವೆರಿ ಇಂಪಾರ್ಟೆಂಟ್ ಭಾಗ ಆಗುತ್ತೆ. ಸೊ ಇದ್ರೊಳಗಡೆ ಬರೋದು ಬಜೆಟ್ ಒಳಗಡೆ ಕ್ಯಾಪಿಟಲ್ ರಿಸೀಟ್ಸ್ ಬರುತ್ತೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬರುತ್ತೆ, ರೆವೆನ್ಯೂ ರಿಸೀಟ್ಸ್ ಬರುತ್ತೆ, ರೆವೆನ್ಯೂ ಎಕ್ಸ್ಪೆಂಡಿಚರ್ ಬರುತ್ತೆ. ಅಂದ್ರೆ ಬಂಡವಾಳ ಸ್ವೀಕೃತಿ, ಬಂಡವಾಳ ವೆಚ್ಚ, ಕಂದಾಯ ಸ್ವೀಕೃತಿ, ಕಂದಾಯ ವೆಚ್ಚ. ಸೊ ಇದಿಷ್ಟನ್ನು ನೀವು ನೋಡ್ಕೋಬೇಕು. ಇದ್ರ ಮೇಲೆ ಅನೇಕ ರೀತಿಯ ಡೆಫಿಸಿಟ್ಗಳನ್ನ ಎಕನಾಮಿಸ್ಟ್ ಅದನ್ನ ಅನಲೈಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಬಜೆಟರಿ ಡೆಫಿಸಿಟ್, ಬಜೆಟ್ ಡೆಫಿಸಿಟ್ ಅಂತಾರೆ. ಅದಾದ್ಮೇಲೆ ಫಿಸ್ಕಲ್ ಡೆಫಿಸಿಟ್ ಅಂತಾರೆ, ರೆವೆನ್ಯೂ ಡೆಫಿಸಿಟ್ ಅಂತ ಇದೆ, ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅಂತ ಇದೆ, ಪ್ರೈಮರಿ ಡೆಫಿಸಿಟ್ ಇದೆ. ಸೊ ನಿಮ್ಗೆ ಇದಿಷ್ಟ್ರ ಮೇಲೂ ಯಾವ ಪ್ರಶ್ನೆ ಬೇಕಾದ್ರೂ ಬರ್ಬೋದು, ಫಾರ್ಮುಲಾನೇ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಫಸ್ಟ್ ಚಾಪ್ಟರ್ ಅಲ್ಲಿ ಹೇಗೆ GDP ಅಂದ್ರೆ ಏನು ಅಂತ ಕೇಳ್ತಾರೆ, NDP ಅಂದ್ರೆ ಏನು ಅಂತ ಕೇಳ್ತಾರೆ, NNP ಅಂದ್ರೆ ಏನು ಅಂತ ಕೇಳ್ತಾರೆ, GNP ಅಂದ್ರೆ ಏನು ಅಂತ ಕೇಳ್ತಾರೆ. ಇದೆಲ್ಲದಕ್ಕೂ ಏನು ಸಂಬಂಧ ಅಂತ ಕೇಳ್ತಾರೆ. ಸೊ ಹಾಗಾಗಿ ಅವರು ಫಾರ್ಮುಲೆಗಳ ಜೊತೆನೆ ಆಟ ಆಡುವಂತಹ ಚಾನ್ಸಸ್ ಜಾಸ್ತಿ ಇದೆ. ಸೊ ಕಾಂಪಿಟೇಷನ್ ಇಯರ್ ಇಂದ ಇಯರ್ಗೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಹಾಗಾಗಿ ಯು ವಿಲ್ ಆಲ್ಸೋ ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ಯು ನೋ ಆಲ್ ದಿಸ್ ಫಾರ್ಮುಲಾ ವೆರಿ ವೆಲ್. ಎಕನಾಮಿ ಅಂದ್ರೆ ಫಾರ್ಮುಲಾ ಗ್ರಾಫ್ಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಫಾರ್ಮುಲಾ ಗ್ರಾಫ್ಸ್ ಎಷ್ಟು ಚೆನ್ನಾಗಿ ಬರುತ್ತೋ ನೀವು ಎಕನಾಮಿನ ಅಷ್ಟು ಚೆನ್ನಾಗಿ ಕಲ್ತಿದ್ದೀರಾ, ಅಷ್ಟು ಚೆನ್ನಾಗಿ ಅರ್ಥ ಆಗಿದೆ ಅಂತ ಒಬ್ಬ ಎಕನಾಮಿಸ್ಟ್ ನ ಪರಿಭಾವನೆ. ಸೊ ಹಾಗಾಗಿ ಎಕ್ಸಾಮಿನರ್ ಕೂಡ ಏನ್ ಮಾಡ್ತಾರೆ, ಜಾಸ್ತಿ ಇದ್ರ ಮೇಲೆ ಡ್ವೆಲ್ ಮಾಡ್ತಾರೆ. ಇಲ್ಲಿವರೆಗೂ ಡ್ವೆಲ್ ಮಾಡಿದ್ದಾರೆ, ಮುಂದೇನು ಮಾಡ್ತಾರೆ. ಸೊ ಫಿಸ್ಕಲ್ ಪಾಲಿಸಿನಲ್ಲಿ ನಾವು ಇದನ್ನೆಲ್ಲ ಕಲಿತೀವಿ. ಅದಾದ್ಮೇಲೆ ನಾನು ಹೇಳ್ದಂಗೆ ರೆವೆನ್ಯೂ ಡೆಫಿಸಿಟ್ ಅಂದ್ರೆ ಏನು, ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅಂದ್ರೆ ಏನು, ಎಲ್ಲ ಡೆಫಿಸಿಟ್ಸ್ ನೋಡ್ತೀವಿ. ಅದಾದ್ಮೇಲೆ FRBM ಆಕ್ಟ್, ವೆರಿ 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 ಇಂಪಾರ್ಟೆಂಟ್. FRBM ಆಕ್ಟ್, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ 2003. ಸೊ ಇದಕ್ಕೆ ಟಾರ್ಗೆಟ್ಸ್ ಏನಿತ್ತು, ಯಾವೆಲ್ಲ ಟಾರ್ಗೆಟ್ಸ್ ಕೊಟ್ಟಿದ್ರು, 3% ಒಳಗಡೆ ಇರಬೇಕು ಅಂತ ಹೇಳಿದ್ರು. ಯಾವುದೇ ಸ್ಟೇಟು ಇದನ್ನ ಫಿಸ್ಕಲ್ ಡೆಫಿಸಿಟ್ ನ 3% ಒಳಗಡೆ ಇಟ್ಕೋಬೇಕು, ರೆವೆನ್ಯೂ ಡೆಫಿಸಿಟ್ ನ 1.5% ಇಂದ 0ಗೆ ತಂದು ನಿಲ್ಲಿಸಬೇಕು ಅಂತ ಆಲ್ರೆಡಿ ಇದರಲ್ಲಿ ಆಕ್ಟ್ ಅಲ್ಲಿ ಇತ್ತು. ಅದನ್ನ ಫಿಸ್ಕಲ್ ಡಿಸಿಪ್ಲಿನ್ ಅಂತ ಕರೀತಾರೆ. ನಾವು ನೋಡ್ಬೋದು ನಮ್ಮ ಮುಖ್ಯಮಂತ್ರಿಗಳು ತುಂಬಾ ಸರ್ತಿ ಹೇಳ್ತಾ ಇರ್ತಾರೆ, ಗ್ಯಾರಂಟಿಗಳ ವಿಚಾರ ಎಲ್ಲ ಬಂದಾಗ ನಾವು ಆರ್ಥಿಕ ಶಿಸ್ತನ್ನ ಅಥವಾ ವಿತ್ತೀಯ ಶಿಸ್ತನ್ನ ನಾವು ಪಾಲಿಸ್ತಾ ಇದೀವಿ, ಫಿಸ್ಕಲ್ ಡಿಸಿಪ್ಲಿನ್ ನಾವು ಎನ್ಶೋರ್ ಮಾಡ್ತಾ ಇದೀವಿ. ಸೊ FRBM ಆಕ್ಟ್ ನ ಈ ಎಲ್ಲಾ ಪ್ಯಾರಾಮೀಟರ್ಸ್ ನಾವು ಏನ್ ಹೇಳುತ್ತೆ ಅದ್ರೊಳಗಡೆ ಇದೆ ನಾವು ಫಿಸ್ಕಲ್ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾ ಇದೀವಿ ಅಂತಾನೆ ಅರ್ಥ. ಇದ್ರ ಜೊತೆಗೆ ನೆಕ್ಸ್ಟ್ ಫಿನಾನ್ಸ್ ಕಮಿಷನ್, ವೆರಿ ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ 280, ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂಡ್ ಇಟ್ ಇಸ್ ಕಾನ್ಸ್ಟಿಟ್ಯೂಟೆಡ್ ಎವ್ರಿ 5 years. ಇದನ್ನ ನೀವು ಪಾಲಿಟಿನಲ್ಲೂ ಓದಿರ್ತೀರಾ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ 15th ಫಿನಾನ್ಸ್ ಕಮಿಷನ್ ವಾಸ್ ಅಂಡರ್ ದಿ chairmanship of NK Singh. 16th Finance Commission is under the chairmanship of
ಅರವಿಂದ್ ಪಣಗರಿಯ. ಸೊ ಇದು ಯಾವ ಇಯರ್ ಇಂದ ಯಾವ ಇಯರ್ಗೆ ಅನ್ವಯ ಆಗುತ್ತೆ? 2026 to 2031. 15 ಫಿನಾನ್ಸ್ ಕಮಿಷನ್ 2021 to 26. ಸೊ ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ನಾವು ಇದನ್ನ ಕಲ್ತ್ಕೊಳ್ಳೇಬೇಕು. ಫಿನಾನ್ಸ್ ಕಮಿಷನ್ ಏನ್ ಹೇಳುತ್ತೆ, 15th ಫಿನಾನ್ಸ್ ಕಮಿಷನ್ ರೆಕಮೆಂಡೇಶನ್ಸ್ ಏನು, 16th ಏನ್ ಹೇಳುತ್ತೆ, ಅದಾದ್ಮೇಲೆ ಕೆಲವೆಲ್ಲ ಟೆಕ್ನಿಕಲ್ ಟರ್ಮ್ಸ್ ಬರುತ್ತೆ, ಕ್ರೌಡಿಂಗ್ ಔಟ್ ಅಂತ ಇರ್ಬೋದು, ಅಥವಾ ನಮಗೆ ಬೇರೆ ಬೇರೆ ರೀತಿಯ ಅನೇಕ ಟೆಕ್ನಿಕಲ್ ಟರ್ಮ್ಸ್ ನಮಗೆ ಫಿಸ್ಕಲ್ ಪಾಲಿಸಿ ರಿಲೇಟೆಡ್ ನಮಗೆ ಬರ್ತಾ ಹೋಗ್ತಾ ಇರುತ್ತೆ. ಅದೆಲ್ಲದನ್ನು ನಾವು ಇಲ್ಲಿ ಕಲೀಲೇಬೇಕು, ಯಾಕಂದ್ರೆ ಒನ್ ಆರ್ ದಿ ಅದರ್ ವೇ ನಮಗೆ ಈ ಎಲ್ಲಾ ಪ್ರಶ್ನೆಗಳು ಬಂದೇ ಬರ್ತವೆ. ನೆಕ್ಸ್ಟ್ ಬರುವಂತ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಬಂದು ಮಾನಿಟರಿ ಪಾಲಿಸಿ ಅಥವಾ ಹಣಕಾಸು ನೀತಿ. ಇಲ್ಲಿವರೆಗೂ ಫಿಸ್ಕಲ್ ಪಾಲಿಸಿ ನೋಡಿದ್ವಿ, ಫಿಸ್ಕಲ್ ಪಾಲಿಸಿ ಅಥವಾ ವಿತ್ತೀಯ ನೀತಿನ. ಇವಾಗ ನಾವು ನೋಡ್ತಾ ಇರೋದು ಹಣಕಾಸು ಪಾಲಿಸಿ ಆರ್ ಹಣಕಾಸು ನೀತಿ. ಇದಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್, ಯಾಕಂದ್ರೆ ಒಂದು ಪ್ರಶ್ನೆ ರೆಪೋ ರೇಟ್ ಮೇಲೆ ಎಲ್ಲ ಎಕ್ಸಾಮಲ್ಲೂ ಇದ್ದೇ ಇರುತ್ತೆ. ರೆಪೋ ರೇಟ್ ಅಂದ್ರೆ ಏನು, ರಿವರ್ಸ್ ರೆಪೋ ರೇಟ್ ಅಂದ್ರೆ ಏನು, ಕ್ಯಾಶ್ ರಿಸರ್ವ್ ರೇಷಿಯೋ, ಕ್ಯಾಶ್ ರಿಸರ್ವ್ ರೇಷಿಯೋನ ಏನಂತ ಕರೀತಾರೆ? ಮೀಸಲು ನಗದು ಅನುಪಾತ. ಸೊ ಅದಾದ್ಮೇಲೆ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ, SLR ಅಂತ ಅಂದ್ರೆ ಶಾಸನಬದ್ಧ ದ್ರವ್ಯತೆ ಅನುಪಾತ. ಸೊ ಇದರಲ್ಲಿ ಇಂಟ್ರೆಸ್ಟ್ CRR ಮೇಲೆ ಇಂಟ್ರೆಸ್ಟ್ ಬರುತ್ತಾ, SLR ಮೇಲೆ ಇಂಟ್ರೆಸ್ಟ್ ಬರುತ್ತಾ, ಇದೇ ಎಷ್ಟೊಂದು ಸರಿ ಪ್ರಶ್ನೆ ಆಗಿದೆ. CRR ಅರ್ನ್ಸ್ ಇಂಟ್ರೆಸ್ಟ್ ಆರ್ SLR ಅರ್ನ್ಸ್ ಇಂಟ್ರೆಸ್ಟ್ ಅಂತ ಹೇಳ್ಬಿಟ್ಟು A and B ಬೋತ್ A and B ಹಿಂಗೆಲ್ಲ ನೀದರ್ A nor B ಹಿಂಗೆಲ್ಲ ಪ್ರಶ್ನೆಗಳನ್ನ ಕೇಳಿ ಕನ್ಫ್ಯೂಸ್ ಮಾಡಿದ್ದಾರೆ. ಸೊ ಇದು ಬಹಳ ಇಂಪಾರ್ಟೆಂಟು. ಅದಾದ್ಮೇಲೆ US ಫೆಡರಲ್ ರಿಸರ್ವ್ ಹಾಕಿಶ್ ಸ್ಟ್ಯಾನ್ಸ್ ಅಂದ್ರೇನು, ಅಥವಾ ಡವಿಶ್ ಸ್ಟ್ಯಾನ್ಸ್ ಅಂತಾರೆ. ಹಾಕಿಶ್ ಮತ್ತೆ ಡವಿಶ್, ಯಾವಾಗ ಹಾಕಿ ಸ್ಟ್ಯಾನ್ಸ್ ಬರುತ್ತೆ, ಯಾವಾಗ ಡವಿಶ್ ಸ್ಟ್ಯಾನ್ಸ್ ಬರುತ್ತೆ. ಜೊತೆಗೆ ಇನ್ಫ್ಲೇಷನ್ ಅಂದ್ರೆ ಏನು ಅಂತ ನೆಕ್ಸ್ಟ್ ಚಾಪ್ಟರ್ ಬರುತ್ತೆ. ಇನ್ಫ್ಲೇಷನ್ ಅಂತ ಬಂದಾಗ MPC ಮಾನಿಟರಿ ಪಾಲಿಸಿ ಕಮಿಟಿ, ಇದ್ರ ಟಾರ್ಗೆಟ್ ಏನು, ಇನ್ಫ್ಲೇಷನ್ ನ ಎಷ್ಟೊಳಗಡೆ ಮೇಂಟೈನ್ ಮಾಡಬೇಕು, MPC ಅಂದ್ರೆ ಏನು, ಮಾನಿಟರಿ ಪಾಲಿಸಿ ಕಮಿಟಿ ಅಂದ್ರೆ ಏನು, ಈ ಮಾನಿಟರಿ ಪಾಲಿಸಿ ಕಮಿಟಿ ಒಳಗೆ ಯಾರೆಲ್ಲ ಇರ್ತಾರೆ, ಜೊತೆಗೆ ಅದರ ಕಾರ್ಯಚಟುವಟಿಕೆ ಏನು, ಯಾವ ಸಮಿತಿ MPC-ನ ಇದು ಮಾಡ್ತು, ಏನು ಮಾನಿಟರಿ ಪಾಲಿಸಿ ಕಮಿಟಿನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ರೆಕಮೆಂಡೇಶನ್ ಕೊಡ್ತು. ಈ ಎಲ್ಲವುದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ರೆಪೋ, ರಿವರ್ಸ್ ರೆಪೋ, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ, MCLR, CRR, SLR ಇದೆಲ್ಲದನ್ನು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಇದೆಲ್ಲ ABC ಆಫ್ ಎಕನಾಮಿಕ್ಸ್. ಯಾರೇ ಮಾಡಿದ್ರು ಇದು ತಿಳಿದಿರಬೇಕು. ಒಂದಲ್ಲ ಒಂದು ಪ್ರಶ್ನೆ ಇದ್ರ ಮೇಲೂ ಬಂದೇ ಬರುತ್ತೆ. ಇಲ್ಲ ಇದ್ರ ಮೇಲೆ ಕೇಳ್ತಾರೆ ಫಾರ್ಮುಲೆ ಅಥವಾ ಇದನ್ನೆಲ್ಲ ಮಾಡಿ ರೆಪೋ ರೇಟ್ ರಿವರ್ಸ್ ರೆಪೋ ರೇಟ್ ಯಾವಾಗ ಯಾರು ಕೊಡ್ತಾರೆ ಅಂತ ಕೇಳ್ತಾರೆ, ಅಥವಾ ಫಾರ್ಮುಲಾ ನಾನು ಏನು ಡೆಫಿಸಿಟ್ಸ್ ಹೇಳಿದೆ ಅಥವಾ GDP NDP ಹೇಳಿದೆ ಅದ್ರ ಮೇಲೆ ಒಂದಲ್ಲ ಒಂದು ಪ್ರಶ್ನೆ, ಇಷ್ಟು ಸೆಕ್ಷನ್ ಇಂದ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಚೆನ್ನಾಗಿ ಕಲ್ತ್ಕೋಬೇಕಾಗತ್ತೆ. ಸೊ ಇದೆಲ್ಲ ಆದ್ಮೇಲೆ ನಾವು 5th ಚಾಪ್ಟರ್ ನಾವು ಹೋಗೋದು ಬ್ಯಾಂಕಿಂಗ್ ಸಿಸ್ಟಮ್ ಇನ್ ಇಂಡಿಯಾ, ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ. ಸೊ 1969 ಅಲ್ಲಿ ಏನಾಯ್ತು, ಅದಾದ್ಮೇಲೆ 1918 ಅಲ್ಲಿ ಏನಾಯ್ತು, ಇದು ಪ್ರಶ್ನೆ ಕೇಳಿದ್ದಾರೆ. 1969 ಅಲ್ಲಿ ಎಷ್ಟು ಬ್ಯಾಂಕುಗಳ ರಾಷ್ಟ್ರೀಕರಣವಾಯಿತು? ಸೊ 1969 ಅಲ್ಲಿ 14 ಬ್ಯಾಂಕ್ಸ್ ವರ್ ನ್ಯಾಷನಲೈಸ್ಡ್. ಇದೇ ಒಂದು ಪ್ರಶ್ನೆ, ಇದು ಗೊತ್ತಿದ್ರೆ ನಿಮ್ಗೆ 2 ಮಾರ್ಕ್ಸ್ ಬಂತು. ಸೊ ರಾಷ್ಟ್ರೀಕರಣ ಹೆಂಗಾಯ್ತು? PSL ಆದ್ಯತಾ ವಲಯದ ಸಾಲ ಆರ್ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್, ಇದು ಏನ್ ಮಾಡುತ್ತೆ? ಬೇಸಲ್ 3 ನಾರ್ಮ್ಸ್ ಅಂದ್ರೆ ಏನು? ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಬೇಸಲ್ 3 ನಾರ್ಮ್ಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಸೊ ಇದೆಲ್ಲದನ್ನು ನಾವು ಕಲ್ತ್ಕೊಳ್ಳೇಬೇಕಾಗುತ್ತೆ. ಜೊತೆಗೆ NPA ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಆಗಿರಲಿ, ಬ್ಯಾಡ್ ಬ್ಯಾಂಕ್ಸ್ ಆಗಿರಲಿ, ಇದ್ರ ಮೇಲೆ ನಮಗೆ ಈ ನಡುವೆ ಪ್ರಶ್ನೆಗಳು ಜಾಸ್ತಿ ಬರ್ತಾ ಇದಾವೆ. ಯಾಕಂದ್ರೆ NPA ರೈಸ್ ಆಗ್ತಾ ಇದೆ ನಮ್ಮ ದೇಶದಲ್ಲಿ. ಸೊ ಹಾಗಾಗಿ ಲೋನ್ಸ್ ಆರ್ ಅಡ್ವಾನ್ಸಸ್ ಓವರ್ ಡ್ಯೂ ಫಾರ್ 90+ ಡೇಸ್, ಇದರಲ್ಲೂ ಮತ್ತೆ ಕ್ಯಾಟಗರೀಸ್ ಬರ್ತವೆ NPAs ನಲ್ಲಿ. ಅದೇನು? ಅದಾದ್ಮೇಲೆ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ 2016, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಟೈಮ್ ಬೌಂಡ್ ಇನ್ಸಾಲ್ವೆನ್ಸಿ ರೆಸಲ್ಯೂಷನ್ ವಿದಿನ್ 180 ಡೇಸ್ ಇದು ಮ್ಯಾಂಡೇಟ್ ಮಾಡುತ್ತೆ. ಸೊ ಇದಿಷ್ಟನ್ನು ನಾವು ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಕಲ್ತ್ಕೊಂತೀವಿ. ಜೊತೆಗೆ ಬೇರೆಲ್ಲ ರೀಜನಲ್ ರೂರಲ್ ಬ್ಯಾಂಕ್ಸ್, RRBಗಳು ಬರ್ತವೆ. ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅಂದ್ರೆ ಏನು ಅಂತ ಬರುತ್ತೆ. ಜೊತೆಗೆ ನಮಗೆ RBI ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗಲೂ ಪ್ರಶ್ನೆ ಕೇಳ್ತಾರೆ, ಬ್ಯಾಂಕರ್ಗಳ ಬ್ಯಾಂಕ್ ಯಾವುದು? ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಯಾವುದನ್ನು ಕರೆಯುತ್ತಾರೆ ಅಂತ. ಸೊ RBI ಮೇಲೆ ರೆಗ್ಯುಲರ್ ಆಗಿ ನಮಗೆ ಪ್ರಶ್ನೆಗಳು ಬರ್ತಾನೆ ಇದಾವೆ. ಯು ಶುಡ್ ನೋ ಎವ್ರಿಥಿಂಗ್ ಅಬೌಟ್ RBI. ಸೊ ಹಾಗಾಗಿ ಇಲ್ಲಿ ನಾವು ಏನೇನೆಲ್ಲ ಹೇಳಿದೀವಿ, NPA, ಬೇಸಲ್ 3 ನಾರ್ಮ್ಸ್, ಆದ್ಯತಾ ವಲಯದ ಸಾಲ, ಇದೆಲ್ಲ ಬೇಸಿಕ್ಸು ನೀವು ಕಲ್ತ್ಕೊಂಡಿರ್ಬೇಕು. ಇನ್ಫ್ಯಾಕ್ಟ್
ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ ನಾವು KS ಅಲ್ಲಿ ಮೇನ್ಸ್ ಎಕ್ಸಾಮಿನೇಷನ್ ನಲ್ಲೂ ಕೂಡ ಡಿಸ್ಕ್ರಿಪ್ಟಿವ್ ಕ್ವೆಶನ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ನೀವು ಇಲ್ಲಿ ಏನ್ ಕಲಿತೀರಾ, ಇದು ನಿಮಗೆ KS ಕೂಡ ತುಂಬಾ ಹೆಲ್ಪ್ ಆಗುತ್ತೆ. KS ಅಷ್ಟೇ ಅಲ್ಲ, ಯಾವುದೇ ರೀತಿಯ ನೀವು ಇದನ್ನ ತಗೊಳ್ಳಿ, ಯಾವುದೋ MCQ ಬೇಸ್ಡ್ ಕ್ವೆಶನ್ಸ್ ಆಗಿರಲಿ, ಡಿಸ್ಕ್ರಿಪ್ಟಿವ್ ಆಗಿರಲಿ, ಎಕನಾಮಿಕ್ ಸರ್ವೆಯ ಡೇಟಾಗಳು ನಿಮಗೆ ಗೊತ್ತಿದ್ರೆ ಇದಿಷ್ಟನ್ನ ಇಟ್ಕೊಂಡು ಒಳ್ಳೆ ಆನ್ಸರ್ನ ಸ್ಟ್ರಕ್ಚರ್ ಮಾಡಿ ಬ್ಯೂಟಿಫುಲ್ ಮಾರ್ಕ್ಸ್ನ ತಗೋಬಹುದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಕ್ವೆಶನ್ ಬಂದು ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಗೇನ್, ಟ್ಯಾಕ್ಸೇಷನ್ ಆರ್ ತೆರಿಗೆ ವ್ಯವಸ್ಥೆ. ಟ್ಯಾಕ್ಸೇಷನ್ ಆರ್ ತೆರಿಗೆ ವ್ಯವಸ್ಥೆ. ಡೈರೆಕ್ಟ್ ಟ್ಯಾಕ್ಸ್, ಇದರಲ್ಲಿ ನಾವು ಫಸ್ಟ್ ತಿಳ್ಕೊಬೇಕಾಗಿರೋದು ನೇರ ತೆರಿಗೆ, ಪರೋಕ್ಷ ತೆರಿಗೆ. ನೇರ ತೆರಿಗೆ ಅಂದ್ರೇನು, ಪರೋಕ್ಷ ತೆರಿಗೆ ಅಂದ್ರೇನು? ನೇರ ತೆರಿಗೆ ಅಂದ್ರೆ ಯಾರ ಮೇಲೆ ವಿಧಿಸಲಾಗುತ್ತೆ ತೆರಿಗೆನ ಅವರೇ ಕಟ್ಟಬೇಕು. ಪರೋಕ್ಷ ತೆರಿಗೆ ಅಂದ್ರೆ ಅವ್ರು ಅದನ್ನ ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇದೇ ಡಿಫ್ರೆನ್ಸ್, ನೇರ ತೆರಿಗೆ ಆರ್ ಪರೋಕ್ಷ ತೆರಿಗೆ. ದಿ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಡಿಫ್ರೆನ್ಶಿಯೇಟ್ಸ್ ಬಿಟ್ವೀನ್ ಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್. ಇದನ್ನ ನಾನು ಹೇಳ್ತೀನಿ ಏನು ಡೈರೆಕ್ಟ್ ಟ್ಯಾಕ್ಸ್ ಅಥವಾ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಫ್ಯೂಚರ್ ಕ್ಲಾಸ್ ಅಲ್ಲಿ. ಇದ್ರ ಜೊತೆಗೆ ನಾವು ಡೈರೆಕ್ಟ್ ಟ್ಯಾಕ್ಸ್ ಪೇಡ್ ಡೈರೆಕ್ಟ್ಲಿ ಟು ಗವರ್ಮೆಂಟ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಪಾಸ್ ಟು ಕನ್ಸ್ಯೂಮರ್ ವಯಾ ಇಂಟರ್ಮೀಡಿಯರಿ ಕಟ್ಬೇಕು ಇದನ್ನ. ಬಟ್ ಅವನು ಏನ್ ಮಾಡಿರ್ತಾನೆ, ಕನ್ಸ್ಯೂಮರ್ಗೆ, ಗ್ರಾಹಕನ ಮೇಲೆ ಅದನ್ನ ಹೊರಿಸ್ತಾನೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಟೂತ್ ಪೇಸ್ಟ್ ಅಂತ ತಗೊಂಡ್ರೆ ಅದ್ರ ಮೇಲೆ 2% ಟ್ಯಾಕ್ಸ್ ಇದ್ರೆ ಅದನ್ನ ಕಟ್ಟೋದು ಟೂತ್ ಪೇಸ್ಟ್ ಕಂಪನಿ, ಇದನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡೋದು ಟೂತ್ ಪೇಸ್ಟ್ ಕಂಪನಿ. ಆದ್ರೆ 2% ದುಡ್ಡನ್ನ ಕಟ್ಟೋದು ಹಲ್ಲುಜ್ಜೋರು ಅಂದ್ರೆ ಕನ್ಸ್ಯೂಮರ್ ಆರ್ ಗ್ರಾಹಕ. ಅದಕ್ಕೆ ಇದನ್ನ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತಾರೆ. ಡೈರೆಕ್ಟ್ ಟ್ಯಾಕ್ಸ್ ಫಾರ್ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್. ಲೆಟ್ ಅಸ್ ಸೇ ದೇರ್ ಇಸ್ ಅ ಪರ್ಸನ್ ಕಾಲ್ಡ್ ಎ. ಅವ್ರು ಇನ್ಕಮ್ ಟ್ಯಾಕ್ಸ್ ನ 1 ಲಕ್ಷ ಕಟ್ಟಬೇಕು ಅಂತ ಬಂದ್ರೆ ಇವರೇ ಕಟ್ಟಬೇಕು. ಇವ್ರು ಇದನ್ನ ಬೇರೆ ಯಾರಿಗೂ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ದೇ ಡಿಫಾಲ್ಟ್ ಕಟ್ಟದೆ ಹೋದ್ರೆ ಅವರೇ ಪನಿಷ್ಮೆಂಟ್ಗೂ ಕೂಡ ಅರ್ಹರು. ಸೊ ಹಾಗಾಗಿ ದಿಸ್ ಇಸ್ ಅ ಡೈರೆಕ್ಟ್ ಡಿಫರೆನ್ಸ್ ಬಿಟ್ವೀನ್ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್. Next, very very important concept, extremely important, which is actually regarded as one of the greatest economic reforms post 1991 reforms, adu GST structure, destination based tax. ಇಲ್ಲಿ ನಾನು 5, 12, 18, 28 ಅಂತಾನೆ ಹಾಕಿದ್ದೀನಿ. ಇದು ಹಳೇದು. ಯಾಕೆ ಇದನ್ನ ಹಾಕಿದ್ದೀನಿ ಅಂದ್ರೆ ನಿಮಗೆ ಮರಿಬಾರ್ದು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ 12% ಕ್ಯಾನ್ಸಲ್ ಮಾಡಿದ್ದಾರೆ, 28% ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಜಸ್ಟ್ ಈಗ ರೀಸೆಂಟ್ ಆಗಿ ಏನ್ ಮಾಡಿದ್ರು, 12 ಮತ್ತೆ 28 ನ ಇದ್ ಮಾಡಿ 2 ಸ್ಲ್ಯಾಬ್ 5 ಮತ್ತೆ 18 ನ ಉಳಿಸ್ಕೊಂಡಿದ್ದಾರೆ. 5, 18 ನ ಉಳಿಸ್ಕೊಂಡು ಇನ್ನೊಂದು ಅಡಿಷನಲ್ ಮಾಡಿದ್ದಾರೆ 40%. ಇದು ಬಂದು ಲಕ್ಸುರಿ ಆರ್ ಸಿನ್ ಗೂಡ್ಸ್ 40% ನ ಆಡ್ ಮಾಡಿದ್ದಾರೆ. ದಿಸ್ ಇಸ್ ಲಕ್ಸುರಿ ಆರ್ ಸಿನ್ ಗೂಡ್ಸ್ಗೆ ಇದು ಅನ್ವಯ ಆಗುತ್ತೆ. ಸೊ ಇವಾಗ ಇರೋದು 5%, 18%, 40%. ಇದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಪ್ಲೀಸ್ ರಿಮೆಂಬರ್, ನಾನಿಲ್ಲಿ ಕ್ಯಾನ್ಸಲ್ ಔಟ್ ಮಾಡ್ತಾ ಇದ್ದೀನಿ 5%, 18% ಆ್ಯಂಡ್ 40%. ಸೊ ಹಿಂಗೆ ನೀವು ನೋಡ್ಕೊತಾ ಹೋದ್ರೆ ಯು ವಿಲ್ ಗೆಟ್ ಟು ನೋ ಎವ್ರಿಥಿಂಗ್ ಅಬೌಟ್ ದಿ ಟ್ಯಾಕ್ಸೇಷನ್. GST ಕೌನ್ಸಿಲ್ ನೆಕ್ಸ್ಟ್ ನಾವು ತಿಳ್ಕೊಬೇಕಾಗಿರೋದು ಆರ್ಟಿಕಲ್ 279A. ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. GST council, it is under the article 279 it has been established. ಸೊ ಹಾಗಾಗಿ GST ಮಂಡಳಿ 271(9)A ವಿಧಿ ಅಂಡರ್ ಸ್ಥಾಪನೆ ಆಗಿರೋದ್ರಿಂದ ಇದು ಒಂದು ಸಾಂವಿಧಾನಿಕ ಸಂಸ್ಥೆ ಆಗುತ್ತೆ. ಅಂಡ್ ಇದು ಚೇರ್ಡ್ ಬೈ ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್. ನೀವು ಇಷ್ಟನ್ನ ನೋಡ್ಕೊಂಡ್ರೆ ನಿಮಗೆ PC ನಲ್ಲಿ ಇದು ಕೇಳೇ ಬಿಡ್ಬೋದು, ಯಾವ ಆರ್ಟಿಕಲ್ ಅಂಡರ್ GST ಕೌನ್ಸಿಲ್ ಎಸ್ಟಾಬ್ಲಿಷ್ ಆಗಿದೆ. ಆರ್ಟಿಕಲ್ 279A ಅಂಡ್ ಇಟ್ ಇಸ್ ಚೇರ್ಡ್ ಬೈ ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್. ಅದಾದ್ಮೇಲೆ ಟ್ಯಾಕ್ಸೇಷನ್ ಅಲ್ಲಿ ಪ್ರೋಗ್ರೆಸಿವ್ ಟ್ಯಾಕ್ಸ್ ಇದೆ, ರಿಗ್ರೆಸಿವ್ ಟ್ಯಾಕ್ಸೇಷನ್ ಇದೆ, ಪ್ರಪೋರ್ಷನಲ್ ಟ್ಯಾಕ್ಸೇಷನ್ ಇದೆ. ಅದಂದ್ರೆ ಏನು ಅಂತ ಎಲ್ಲ ನಾವು ಟ್ಯಾಕ್ಸೇಷನ್ ಇದಕ್ಕೆ ಬಂದಾಗ, ಚಾಪ್ಟರ್ಗೆ ಬಂದಾಗ ಎಲ್ಲದನ್ನು ನೀಟಾಗಿ ತಿಳ್ಕೊಳ್ಳೋಣ. ಏನೇನು ಇದಕ್ಕೆ ಡಿಫ್ರೆನ್ಸ್ ಇದೆ, ಇದರಿಂದ ಏನೆಲ್ಲ ನಮಗೆ ಲಾಭ ಇದೆ, ಅದೆಲ್ಲದನ್ನು ನಾವು ನೋಡೋಣ. DTAA ಆಂಟಿ ಅವಾಯ್ಡೆನ್ಸ್ ಪ್ಯಾಕ್ಟ್, ಇಂಡಿಯಾ ಹ್ಯಾಸ್ ಪ್ಯಾಕ್ಟ್ಸ್ ವಿತ್ 84 nations. ಇವಾಗ ಇನ್ನೂ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ಸ್, ಅದರಿಂದ ಏನು ಲಾಭ ಇಂಡಿಯಾಗೆ ಅಥವಾ ಬೇರೆ ಯಾವುದೇ ಒಂದು ದೇಶಕ್ಕೆ, ಅದನ್ನು ನಾವು ನೋಡ್ಕೊಳ್ಳೋಣ. ಟ್ಯಾಕ್ಸೇಷನ್ ಇಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಇನ್ ದ ವೇಕ್ ಆಫ್ GST ರಿಫಾರ್ಮ್ಸ್, GST ಸ್ಟ್ರಕ್ಚರ್. ಇದೇ 5%, 18%, 40% ಈ ಸರಿ ಬಂದರೂ ಬರ್ಬೋದು ಪ್ರಶ್ನೆಯಾಗಿ. ಇದಾದ್ಮೇಲೆ ನೆಕ್ಸ್ಟ್ ನಾವು ನೋಡೋದು ಹಣಕಾಸು ಮಾರುಕಟ್ಟೆಗಳು ಆರ್ ಫಿನಾನ್ಷಿಯಲ್ ಮಾರ್ಕೆಟ್ಸ್. ಒನ್ ಆಫ್ ದ ಮೋಸ್ಟ್ ಕನ್ಫ್ಯೂಸಿಂಗ್ ಏನು ಅಂತ ಅಂದರೆ, ಜಾಸ್ತಿ ವೊಲಟೈಲ್ ಕಾನ್ಸೆಪ್ಟ್ಸ್ ನಾವು ಯಾವ ಚಾಪ್ಟ್ರಲ್ಲಿ ನೋಡ್ಬೋದು ಅಂದರೆ ಅದು ಇದೇ ಚಾಪ್ಟರ್. ಮನಿ ಮಾರ್ಕೆಟ್ ಅಂದರೆ ಏನು, ಕ್ಯಾಪಿಟಲ್ ಮಾರ್ಕೆಟ್ ಅಂದರೆ ಏನು,
ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಬೇರ್ ಅಂದ್ರೆ ಏನು, ಕರಡಿ. ಬುಲ್ ಅಂದ್ರೆ ಏನು, ಬುಲ್ ಗೂಳಿ. ಸೊ ಈ ಕಾನ್ಸೆಪ್ಟ್ಸ್ ಏನು, ಟಿ ಬಿಲ್ಸ್, ಟ್ರೆಜರಿ ಬಿಲ್ಸ್ ಅಥವಾ ಖಜಾಂಚಿ ಬಿಲ್ಸ್ ಅಂತಾನೂ ಕರೀತಾರೆ, ಟ್ರೆಜರಿ ಬಿಲ್ಸ್. ಸೊ ಟ್ರೆಜರಿ ಬಿಲ್ಸ್ ಅಂದ್ರೆ ಏನು, ಡಿರೈವೇಟಿವ್ಸ್, ಫ್ಯೂಚರ್ಸ್, ಫಾರ್ವರ್ಡ್ಸ್, ಆಪ್ಷನ್ಸ್, ಸ್ವಾಪ್ಸ್, ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜಸ್ ಬೋರ್ಡ್ ಆಫ್ ಇಂಡಿಯಾ, ಇದರಿಂದ ಏನು ಲಾಭ, ಯಾಕೆ ಇದು ಫಸ್ಟ್ ಆಫ್ ಆಲ್ ಸ್ಥಾಪನೆ ಆಯಿತು, ಇದರ ಕಾರ್ಯಚಟುವಟಿಕೆ ಏನು, ಇದರ ಮ್ಯಾಂಡೇಟ್ ಏನು, ವೆರಿ ವೆರಿ ಇಂಪಾರ್ಟೆಂಟ್. ಫಿನಾನ್ಷಿಯಲ್ ಮಾರ್ಕೆಟ್ಸ್, ಕ್ಯಾಪಿಟಲ್ ಮಾರ್ಕೆಟ್ಸ್ ಅಲ್ಲಿ ಎರಡು ತರ ಬರುತ್ತೆ, ಈಕ್ವಿಟಿ ಮತ್ತೆ ಡೆಟ್. ಮನಿ ಮಾರ್ಕೆಟ್ ಅಲ್ಲಿ ಶಾರ್ಟ್ ಟರ್ಮ್ ಕಾಲ್ ಮನಿ ಟಿ ಬಿಲ್ಸ್, ಯಾಕಂದ್ರೆ ಮನಿ ಮಾರ್ಕೆಟ್ ಅಂದ್ರೆ ಶಾರ್ಟ್ ಟರ್ಮ್ ಮಾರ್ಕೆಟ್, ಲೆಸರ್ ದ್ಯಾನ್ 1 year. ಕ್ಯಾಪಿಟಲ್ ಮಾರ್ಕೆಟ್ ಅಂದ್ರೆ ಯೂಶಲಿ ಲಾಂಗ್ ಟರ್ಮ್, ಗ್ರೇಟರ್ ದ್ಯಾನ್ 1 year. ಸೊ ಇದರಲ್ಲಿ ಏನೇನು ಡಿಫ್ರೆನ್ಸ್ ಇದೆ, ಯಾಕೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಇಷ್ಟನ್ನು ನಾವು ನೋಡೋದು ಫಿನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ. ಅಂಡ್ ಅಗೇನ್ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ನೀವು ಹಂಗ ನೋಡಕ್ ಹೋದ್ರೆ ಎಕನಾಮಿನಲ್ಲಿ ಎಲ್ಲಾವುದು ಇಂಪಾರ್ಟೆಂಟೇ ಆಗುತ್ತೆ, ಯಾವುದು ನಾವು ಇಲ್ಲಿ ಬಿಡ್ಬೇಕು, ಯಾವುದೋ ಒಂದನ್ನ ಸ್ವಲ್ಪ ಕಡಿಮೆ ನೋಡ್ಕೋಬೇಕು ಅನ್ನಂಗೆ ಇಲ್ಲ. ಯೂಶುವಲಿ ಕ್ವೆಶನ್ಸ್ ನ ಪ್ರತಿ ಚಾಪ್ಟರ್ ಅಲ್ಲೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ ಎಕ್ಸಾಮಿನರ್. ಒಂದ್ಸರ್ತಿ ಒಂದು ಚಾಪ್ಟರ್ ಇಂದ ಕೇಳಿದ್ರೆ ಇನ್ನೊಂದ್ಸರ್ತಿ ಇನ್ನೊಂದ್ರಲ್ಲಿ ಕೇಳಿರ್ತಾರೆ. ಸೊ ಹಾಗಾಗಿ ನಾವಿವಾಗ ಮಾಡ್ಬೇಕಾಗಿರೋ ಮೇಜರ್ ಕೆಲಸ ಅಂತ ಅಂದ್ರೆ ಫಸ್ಟ್ ಆಫ್ ಆಲ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ತಗೋಬೇಕು. ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬಂತು ಅಂದ್ರೆ 90% ಕೆಲಸ ಮುಗೀತು. ಇನ್ನು 10% ಉಳಿಯೋದು ರಿವಿಷನ್, ರಿವಿಷನ್. ಇದಾದ್ಮೇಲೆ ನಮ್ಗೆ ಬರುವಂತ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಇನ್ಫ್ಲೇಷನ್ ಆರ್ ಹಣದುಬ್ಬರ. ಹಣದುಬ್ಬರ ಏನು ಇನ್ಫ್ಲೇಷನ್ ಅಂದ್ರೆ, ಇನ್ಫ್ಲೇಷನ್ ಇಸ್ ನಥಿಂಗ್ ಬಟ್ ಜನರಲ್ ರೈಸ್ ಇನ್ ದ ಪ್ರೈಸಸ್. ಜನರಲ್ ರೈಸ್ ಇನ್ ದಿ ಪ್ರೈಸಸ್ ಅಂದ್ರೆ ಒಂದು ಪ್ರಾಡಕ್ಟ್ ಅಥವಾ ಒಂದು ಎಕನಾಮಿಲಿ ಇರುವಂತಹ ಗೂಡ್ಸ್ ಅಂಡ್ ಸರ್ವಿಸಸ್ ಬೆಲೆ ಏರಿಕೆನ ಇನ್ಫ್ಲೇಷನ್ ಅಂತ ಕರೀತಾರೆ. ಈ ಇನ್ಫ್ಲೇಷನ್ ಜನರಲ್ ರೈಸ್. ಬಟ್ ಇದನ್ನ ಹೇಗೆ ಮೆಜರ್ ಮಾಡೋದು, ಇದಕ್ಕೆ ಮೆಜರ್ ಮಾಡೋದಕ್ಕೆ ಇಂಡಿಕೇಟರ್ಸ್ ಬೇಕಲ್ಲ. ಆ ಇಂಡಿಕೇಟರ್ಸೇ ಹೋಲ್ಸೇಲ್ ಪ್ರೈಸ್ ಇಂಡಿಕೇಟರ್ ಆರ್ ಸಗಟು ಬೆಲೆ ಸೂಚ್ಯಂಕ, ಕನ್ಸ್ಯೂಮರ್ ಪ್ರೈಸ್ ಇಂಡಿಕೇಟರ್ ಆರ್ ಗ್ರಾಹಕ ಬೆಲೆ ಸೂಚ್ಯಂಕ. ಸೊ ಇದು ಇವಾಗ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಏನ್ ಮಾಡುತ್ತೆ, ಇಟ್ ಮೆಜರ್ಸ್ ಹೋಲ್ಸೇಲ್ ಪ್ರೈಸಸ್, ಸಗಟು ಬೆಲೆಗಳನ್ನ ಇದು ಮೆಜರ್ ಮಾಡುತ್ತೆ. CPI ಏನ್ ಮಾಡುತ್ತೆ, ಇದು ಇಟ್ ಮೆಜರ್ಸ್ ರಿಟೇಲ್ ಗೂಡ್ಸ್ ಅಂಡ್ ಸರ್ವಿಸಸ್. ಸೊ ಗ್ರಾಹಕ ಬೆಲೆಗಳನ್ನ ಇದು ಟ್ರ್ಯಾಕ್ ಮಾಡುತ್ತೆ. ಇನ್ಫ್ಲೇಷನ್ ಅದರಲ್ಲಿ ಹೇಗೆ ಹಣದುಬ್ಬರ ಆಗ್ತಾ ಇದೆಯಾ ಇಲ್ವಾ ಹೇಗೆ ಅಂತ WPI CPI ಬರುತ್ತೆ. ಇದ್ರ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ, ಅದೇ GDP ಡಿಫ್ಲೇಟರ್. ಯಾವುದು, GDP ಡಿಫ್ಲೇಟರ್. ಅದಕ್ಕೆ ಫಾರ್ಮುಲಾ ಇದೆ, ನಾಮಿನಲ್ GDP ಬೈ ರಿಯಲ್ GDP ಇಂಟು 100 ಅಂತ. ಅದನ್ನು ನಾವು ಇನ್ಫ್ಲೇಷನ್ ಚಾಪ್ಟರ್ಗೆ ಯಾವಾಗ 8ನೇ ಚಾಪ್ಟರ್ಗೆ ಬರ್ತೀವಿ ಅಲ್ಲಿ ನಮಗೆ ನೀಟಾಗಿ ಗೊತ್ತಾಗುತ್ತೆ ಏನದು ಅಂತ. ಸೊ ಅದಾದ್ಮೇಲೆ ಇನ್ಫ್ಲೇಷನ್ ಅಲ್ಲಿ ಕ್ರೀಪಿಂಗ್ ಇನ್ಫ್ಲೇಷನ್ ಇದೆ, ಟ್ರಾಟಿಂಗ್ ಇನ್ಫ್ಲೇಷನ್ ಇದೆ, ಗ್ಯಾಲಪಿಂಗ್ ಇನ್ಫ್ಲೇಷನ್ ಇದೆ, ಹೈಪರ್ ಇನ್ಫ್ಲೇಷನ್ ಇದೆ, ಸ್ಟಾಗ್ಫ್ಲೇಷನ್ ಇದೆ. ಇದೆಲ್ಲ ಏನು ಅಂತ ನಾವು 1 by 1 ತಿಳಿತಾ ಹೋಗೋಣ. ಜೊತೆಗೆ ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡೋದು ಯಾರು ಇಂಡಿಯಾದಲ್ಲಿ, RBI. RBI ಯಾವ ಮೂಲಕ ಮಾಡುತ್ತೆ, ಥ್ರೂ ಇಟ್ಸ್ ಮಾನಿಟರಿ ಪಾಲಿಸಿ. ಸೊ ಇದಕ್ಕೆ ಯಾವೆಲ್ಲ ಟೂಲ್ಸ್ ಇದಾವೆ, ಕ್ವಾಲಿಟೇಟಿವ್ ಟೂಲ್ಸ್ ಇದಾವೆ ಅಂಡ್ ಅಗೇನ್ ಕ್ವಾಂಟಿಟೇಟಿವ್ ಟೂಲ್ಸ್ ಇದಾವೆ. ಸೊ ಕ್ವಾಂಟಿಟೇಟಿವ್ ಅಲ್ಲಿ ಯಾವ್ದೆಲ್ಲ ಟೂಲ್ಸ್ ಇದಾವೆ, CRR ಇದೆ, SLR ಇದೆ, MCLR ಎಕ್ಸೆಟ್ರಾ ತುಂಬಾ ಟೂಲ್ಸ್ ನ ಯೂಸ್ ಮಾಡಿಕೊಂಡು ಕ್ರೆಡಿಟ್ ಕಂಟ್ರೋಲ್ ಮಾಡಿ ಇನ್ಫ್ಲೇಷನ್ ಕಂಟ್ರೋಲ್ ಮಾಡುವಂಥದ್ದು RBI ನ ಮಾನಿಟರಿ ಪಾಲಿಸಿ ಕಮಿಟಿ ಮಾಡುತ್ತೆ. ಈ ಮಾನಿಟರಿ ಪಾಲಿಸಿ ಕಮಿಟಿ ಹೇಗೆ ಮಾಡುತ್ತೆ, ಓಕೆ, ಥ್ರೂ ಯಾವ ಪಾಲಿಸಿ, ಇದರ ಎಕ್ಸ್ಪ್ಯಾನ್ಷನರಿ ಮಾನಿಟರಿ ಪಾಲಿಸಿನ ಅಥವಾ ವಿಸ್ತರಣಾ ಹಣಕಾಸು ನೀತಿನ ಅಥವಾ ಸಂಕುಚಿತ ಹಣಕಾಸು ನೀತಿ, ಕಾಂಟ್ರಾಕ್ಷನರಿ ಮಾನಿಟರಿ ಪಾಲಿಸಿನ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಸೊ ಅಗೇನ್ ಇನ್ಫ್ಲೇಷನ್ ಏನಿದೆ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, CPI, ಇಲ್ಲಿ ಯಾವೆಲ್ಲ ಬ್ಯಾಸ್ಕೆಟ್ ಆಫ್ ಗೂಡ್ಸ್ ಬರುತ್ತೆ ಅದೆಲ್ಲ ತುಂಬಾ ನೀಟಾಗಿ ನಾವು ತಿಳ್ಕೊಬೇಕಾಗುತ್ತೆ. ಅಗೇನ್ IAS ಅಲ್ಲಂತೂ ಬಹಳ ಫೇವ್ರೆಟ್ ಕಾನ್ಸೆಪ್ಟ್ಸ್ ಇವೆಲ್ಲ, ತುಂಬಾ ಸರಿ ಕೇಳಿದ್ದಾರೆ WPI CPI ಬಗ್ಗೆ ಎಲ್ಲ. ನೀವು ಇದನ್ನ ಚೆನ್ನಾಗಿ ಕಲ್ತ್ರಿ ಅಂದ್ರೆ ಮೆಜಾರಿಟಿ ಎಕನಾಮಿ ನಿಮ್ಗೆ ಬಂದಂಗೆ. ಯಾಕಂದ್ರೆ ಇನ್ಫ್ಲೇಷನ್ ಮೇಲೇನೆ ಇನ್ಫ್ಲೇಷನ್ ಟಾರ್ಗೆಟಿಂಗ್, ಇನ್ಫ್ಲೇಷನ್ ನ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದೇ ಇವತ್ತು ಮೇಜರ್ ಎಕನಾಮೀಸ್ ನ ದೊಡ್ಡ ತಲೆನೋವಾಗಿರೋದು. ಹಾಗಾಗಿ ಎಕ್ಸಾಮಿನರ್ಗಳು ಜಾಸ್ತಿ ಇದ್ರ ಮೇಲೆ ಡ್ವೆಲ್ ಮಾಡ್ತಾ ಇರ್ತಾರೆ. ಸೊ ನೀವೇನ್ ಮಾಡ್ಬೇಕು, ಇದನ್ನ ಬಹಳ ಚೆನ್ನಾಗಿ ಕಲಿಬೇಕು,
ಬರ್ಕೋಬೇಕು, ಬರ್ಕೊಂಡಾದ್ಮೇಲೆ ಮತ್ತೆ ಮತ್ತೆ ರಿವಿಷನ್ ಮಾಡಬೇಕು. ಸೊ ಇದಾದ್ಮೇಲೆ ನಾವು ನೆಕ್ಸ್ಟ್ ಮೇಜರ್ ಕಾನ್ಸೆಪ್ಟ್ ಅಂತ ನಾವು ಕಲ್ತ್ಕೋಬೇಕಾಗಿರೋದು ಅವ್ರು ತಿಳ್ಕೊಬೇಕಾಗಿರೋದು ಅಂದ್ರೆ ಬಡತನ ಆರ್ ಪಾವರ್ಟಿ. ಸೊ ಈ ಬಡತನ ಅಥವಾ ಪಾವರ್ಟಿನಲ್ಲಿ ಆಬ್ಸಲ್ಯೂಟ್ ಪಾವರ್ಟಿ ಅಂದ್ರೆ ಏನು, ರಿಲೇಟಿವ್ ಪಾವರ್ಟಿ ಅಂದ್ರೆ ಏನು, ಸೊ ಸಂಪೂರ್ಣ ಬಡತನ, ಸಾಪೇಕ್ಷಿತ ಬಡತನ, ರಿಲೇಟಿವ್ ಪಾವರ್ಟಿ ಅಂದ್ರೆ ಏನು, ಇದೆಲ್ಲದನ್ನು ನೀಟಾಗಿ ಕಲ್ತ್ಕೋಬೇಕಾಗತ್ತೆ. ಯಾಕೆಂದ್ರೆ ಪಾವರ್ಟಿ ಕಾನ್ಸೆಪ್ಟ್ಸ್ ಅಲ್ಲಿ ಈ ಕಮಿಟೀಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. YK ಅಲಕ್ ಕಮಿಟಿ, ತೆಂಡೂಲ್ಕರ್ ಕಮಿಟಿ, ರಂಗರಾಜನ್ ಕಮಿಟಿ, ಪಾವರ್ಟಿ ಟ್ರ್ಯಾಪ್ ಅಂದ್ರೆ ಏನು, BPL ಬಿಲೋ ಪಾವರ್ಟಿ ಲೈನ್ ಅಂದ್ರೆ ಏನು. ಸೊ ಇದೆಲ್ಲದನ್ನು, ಪಾವರ್ಟಿ ಲೈನ್ ಅಂದ್ರೆ ಏನು, ಅದ್ರ ಕೆಳಗಡೆ ಇರೋದನ್ನ BPL ಅಲ್ಲಿ ಏನೆಲ್ಲ ನಡೆಯುತ್ತೆ, ಈ ಅಬೌವ್ ಪಾವರ್ಟಿ ಲೈನ್ ಏನು, ಎಷ್ಟು ಅದರ ಗಾಢತೆ ಇದೆ, ಎಲ್ಲದನ್ನು ನಾವು ನೀಟಾಗಿ ಕಲ್ತ್ಕೋಬೇಕಾಗತ್ತೆ. ಕೆಲವು ಕಮಿಟೀಸು ಕ್ಯಾಲರೀಸ್ನ ಡಿಫೈನ್ ಮಾಡ್ತಾರೆ, ಕೆಲವು ಕಮಿಟೀಸು ತಾವು ಎಷ್ಟು ಗಳಿಸ್ತಾರೆ ದೈನಂದಿನ ಬದುಕಿನಲ್ಲಿ, ಅವ್ರ ಗಳಿಕೆ ಎಷ್ಟು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದೆಲ್ಲದನ್ನು ಬಂದು ನಾವು ಪಾವರ್ಟಿನಲ್ಲಿ ಕಲಿತೀವಿ. ಪಾವರ್ಟಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ KS ಅಂಡ್ IAS. ಯಾಕಂದ್ರೆ ಹೇಗೆ ಬಡತನ ನಿರ್ಮೂಲನೆ ಅನ್ನೋದು ನಮಗೆ ಇಟ್ ಈಸ್ ಅ ನ್ಯಾಷನಲ್ ಪ್ರಾಬ್ಲಮ್. ಸೊ ಹಾಗಾಗಿ ಮಾಮೂಲಾಗಿ KS ಆಫೀಸರ್, IAS ಆಫೀಸರ್ಗಳಿಗೆ ಇದ್ರದ್ದು ಅರಿವು ಇರಬೇಕು ಅಂತ ಎಕ್ಸಾಮಿನರು ಮಾಮೂಲಾಗಿ ಅವರು ಬಯಸೋದ್ರಲ್ಲಿ ತಪ್ಪೇನಿಲ್ಲ. ಅದ್ರ ಮೇಲೆ ಪ್ರಶ್ನೆಗಳನ್ನ ಹಾಕ್ತಾನೆ ಇರ್ತಾರೆ. ಮೇನ್ಸ್ ಅಲ್ಲೂ ತುಂಬಾ ಸರ್ತಿ ಪಾವರ್ಟಿ ಮೇಲೆ ಪ್ರಶ್ನೆ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಈ ಕಾನ್ಸೆಪ್ಟ್ಗೆ ರಿಲೇಟೆಡ್ ಆಗಿ ಬಂದೇ ಬರ್ತಾ ಇರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಮತ್ತೆ ನೀವು ಇದನ್ನೆಲ್ಲ ನೀವು ಕಲ್ತ್ಕೊಂಡಾಗ ನೀವು ಎಸ್ಸೆಗಳಿಗೆ ಈ ಡೇಟಾನ ಬಳಸ್ಕೋಬಹುದು. ಎಸ್ಸೆ ಯಾವುದೇ ಎಸ್ಸೆ ಆಗಿರಲಿ, ಸೊ ಅಲ್ಲಿ ನೀವು ಏನಂತ ಹೇಳ್ಬೋದು ಅಂತ ಅಂದ್ರೆ YK ಅಲಕ್ ಕಮಿಟಿ ಏನ್ ಹೇಳ್ತು, ರಂಗರಾಜನ್ ಕಮಿಟಿ ಏನ್ ಹೇಳ್ತು, ತೆಂಡೂಲ್ಕರ್ ಕಮಿಟಿ ಏನ್ ಹೇಳ್ತು, ಯಾಕೆ ಇದನ್ನೆಲ್ಲ ಹೇಳಿದೆ, ಹೇಗೆ ಯಾವ ಯಾವ ಮಾನದಂಡಗಳನ್ನ ಬೆಂಚ್ ಮಾರ್ಕ್ಗಳನ್ನ ಇಟ್ಕೊಂಡು ಪಾವರ್ಟಿನ ಡಿಸೈಡ್ ಮಾಡಿದ್ರು. ಸೊ ಇದೆಲ್ಲ ನಮಗೆ ಗೊತ್ತಿರಬೇಕಾಗುತ್ತೆ. ಅದನ್ನ ಇಟ್ಕೊಂಡು ನೀವು ಬಹಳ ಬ್ಯೂಟಿಫುಲ್ ಆಗಿ ಎಸ್ಸೆಯಲ್ಲಿ ಡೇಟಾನ ಯೂಸ್ ಮಾಡ್ಕೋಬಹುದು ಅಂಡ್ ಜಾಸ್ತಿ ಮಾರ್ಕ್ಸ್ ಕೂಡ ಗಳಿಸ್ಕೋಬಹುದು. ಇನ್ನ ನೆಕ್ಸ್ಟ್ ಕಾನ್ಸೆಪ್ಟ್ ಅಂತ ಬಂದ್ರೆ ಅದು ನಿರುದ್ಯೋಗ, ಅನ್ಎಂಪ್ಲಾಯ್ಮೆಂಟ್. ಸೊ ಇಲ್ಲಿ ಬೇರೆ ಬೇರೆ ರೀತಿಯ ಇದು ಬರುತ್ತೆ, ಏನು ಅನ್ಎಂಪ್ಲಾಯ್ಮೆಂಟ್ ಅಥವಾ ನಿರುದ್ಯೋಗಗಳು. ಫಾರ್ ಎಕ್ಸಾಂಪಲ್ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಮರೆಮಾಚಿದ ಅನ್ಎಂಪ್ಲಾಯ್ಮೆಂಟ್, ರಚನಾತ್ಮಕ ನಿರುದ್ಯೋಗ, ಘರ್ಷಣೆಯ ನಿರುದ್ಯೋಗ ಅಂದ್ರೆ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್, ಅದಾದ್ಮೇಲೆ ವಾಲಂಟರಿ ಅನ್ಎಂಪ್ಲಾಯ್ಮೆಂಟ್, ಇನ್ವಾಲಂಟರಿ ಅನ್ಎಂಪ್ಲಾಯ್ಮೆಂಟ್. ಇದನ್ನೇ ಕೇಳ್ತಾರೆ. ಈ ಡಿಸ್ಗೈಸ್ಡ್ ಮೇಲಂತೂ ಇಲ್ಲಿವರೆಗೂ 4 ರಿಂದ 5 ಪ್ರಶ್ನೆಗಳು ಬಂದಿದೆ, 4 to 5. ನೆಕ್ಸ್ಟ್ PYQs ಡಿಸ್ಕಸ್ ಮಾಡ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ ವೈ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಇಸ್ ಸೋ ಇಂಪಾರ್ಟೆಂಟ್ ಅಂತ. ಅದ್ರ ಜೊತೆಗೆ ನಾವು ಈ PLFS ಡೇಟಾ ಎಲ್ಲ ನಾವು ಎಕನಾಮಿಕ್ ಸರ್ವೆಯಿಂದ ತಗೋಬೇಕಾಗುತ್ತೆ. ಅನ್ಎಂಪ್ಲಾಯ್ಮೆಂಟ್ ಇವಾಗ ಎಷ್ಟಿದೆ, ಕರ್ನಾಟಕದಲ್ಲಿ ಎಷ್ಟಿದೆ, ನ್ಯಾಷನಲ್ ಲೆವೆಲಲ್ಲಿ ಎಷ್ಟಿದೆ, ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಅದ್ರ ಮೇಲೆ ಕೂಡ ಎಕನಾಮಿ ಅಂತ ಬಂದಾಗ ಇಟ್ ಶುಡ್ ಬಿ ಕಪಲ್ಡ್ ವಿತ್ ಎಕನಾಮಿಕ್ ಸರ್ವೆ ಆ್ಯಂಡ್ ಬಜೆಟ್. ಸೊ ಇದಿಷ್ಟು ನೀವು ಬೇಸಿಕ್ ಕಾನ್ಸೆಪ್ಟ್ಸ್ ಪ್ಲಸ್ ಎಕನಾಮಿಕ್ ಸರ್ವೆ ಆ್ಯಂಡ್ ಬಜೆಟ್, ಇಟ್ ಕಂಪ್ಲೀಟ್ಸ್ ಎಕನಾಮಿ. ನೀವು ಏನು ಪ್ರಶ್ನೆ ಕೇಳಿದ್ರು ನೀವು ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನಾವು ಅನ್ಎಂಪ್ಲಾಯ್ಮೆಂಟ್ ಅಂತ ಬಂದಾಗ ವಿ ಹ್ಯಾವ್ ಟು ಬಿ ಕ್ಲಿಯರ್ ಅಬೌಟ್ ದೀಸ್ ಕಾನ್ಸೆಪ್ಟ್ಸ್. ಈ ಕಾನ್ಸೆಪ್ಟ್ಸ್ಗಳೇನಿದ್ದಾವೆ ಇದ್ರ ಬಗ್ಗೆ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್, ಸ್ಟ್ರಕ್ಚರಲ್ಲು, ಡಿಸ್ಗೈಸ್ಡು, ಇದ್ರ ಬಗ್ಗೆ ನಮಗೆ ತುಂಬ ಒಳ್ಳೆ ಕ್ಲಾರಿಟಿ ಇತ್ತು ಅಂದರೆ ವಿ ವಿಲ್ ನಾಟ್ ಬಿ ಲೂಸಿಂಗ್ ಎನಿ ಸ್ಕೋರ್ ಆರ್ ಎನಿ ಮಾರ್ಕ್ಸ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಅಗ್ರಿಕಲ್ಚರ್, ಕೃಷಿ. ಏನಪ್ಪ ಇದು ಸೀಸನ್ಸ್ ಎಲ್ಲ ಹಾಕಿದ್ದಾರೆ, ಜಾಗ್ರಫಿ ಕಾನ್ಸೆಪ್ಟು ಅಂತ ನೀವು ಅನ್ಕೊತಾ ಇರ್ಬೋದು. ಅಗ್ರಿಕಲ್ಚರ್ ಇಂಡಿಯನ್ ಎಕನಾಮಿಗೆ ವಿಪರೀತ ಇಂಪಾರ್ಟೆಂಟ್. ಸೊ ಹಾಗಾಗಿ ಇದು ಸೀಸನ್ಸ್ ಎಲ್ಲ ನಾವೇನಿದೆ ಅದು ಜಾಗ್ರಫಿಗಿಂತ ಜಸ್ಟ್ ನಮಗೆ ಎಕನಾಮಿನಲ್ಲೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಅಗ್ರಿಕಲ್ಚರ್, ಕೃಷಿ ಅಂತ ಬಂದಾಗ ಖಾರಿಫ್ ಬೆಳೆಗಳು ಯಾವುದು, ರಬಿ ಬೆಳೆಗಳು ಯಾವುದು, ಜೈದ್ ಬೆಳೆಗಳು ಯಾವುದು, ಇದೆಲ್ಲ ಯಾವ್ಯಾವ ಸಂದರ್ಭದಲ್ಲಿ ಬೆಳೀತಾರೆ, ಯಾವ ತಿಂಗಳುಗಳಲ್ಲಿ, ಮಾಸಗಳಲ್ಲಿ ಬೆಳೀತಾರೆ ಅನ್ನೋದು ಇಂಪಾರ್ಟೆಂಟು. ಅದಾದ್ಮೇಲೆ MSP ಆ್ಯಂಡ್ FRP ಅಂತ ಬರುತ್ತೆ. ಇದು ಕಬ್ಬಿಗೆ, ಶುಗರ್ ಕೇನ್ಗೆ ಬರುತ್ತೆ. FRP ಶುಗರ್ ಕೇನ್, ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್. MSP ಬಂದು ಮಿನಿಮಮ್ ಸಪೋರ್ಟ್ ಪ್ರೈಸ್. ಸೊ 24 ಕಮಾಡಿಟೀಸ್ ಆಲ್ರೆಡಿ ಒಂದ್ಸರಿ ಕೇಳಿದ್ದಾರೆ. MSP ಇಸ್ ರೆಕಮೆಂಡೆಡ್ ಬೈ ಕಮಿಷನ್ ಆನ್ ಅಗ್ರಿಕಲ್ಚರ್, CACP. ಸೊ CACP ಅದನ್ನ ಇದು ಮಾಡೋದು ಏನು, ರೆಕಮೆಂಡ್ ಮಾಡೋದು. ಸೊ ಹಾಗಾಗಿ ಮಾರ್ಕೆಟ್ ಇಂಟರ್ವೆನ್ಷನ್, MSP ಇಸ್ ಅ ಫಾರ್ಮ್ ಆರ್ ಸಾರ್ಟ್ ಆಫ್ ಮಾರ್ಕೆಟ್ ಇಂಟರ್ವೆನ್ಷನ್. ಹಾಗಾಗಿ MSP ವೆರಿ ಇಂಪಾರ್ಟೆಂಟ್. CACP ಅದನ್ನ ರೆಕಮೆಂಡ್ ಮಾಡೋದು ಅನ್ನೋದು ಆಲ್ರೆಡಿ ಕೇಳಿದ್ದಾರೆ, ಮತ್ತೆ ಕೇಳೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಮತ್ತೆ ಬಂದೇ ಬರುತ್ತೆ. ಆ್ಯಂಡ್ ಮತ್ತೆ ನಾವು ತಿಳ್ಕೊಬೇಕಾಗಿರೋದು 1967 to 78
ಪಂಜಾಬ್ ಅಂಡ್ ಹರಿಯಾಣದಲ್ಲಿ ನಡೆದಂತಹ ವೆರಿ ಇಂಪಾರ್ಟೆಂಟ್ ರೆವಲ್ಯೂಷನ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯನ್ agriculture, that is green revolution. So green revolution, high yielding variety seeds led to self sufficiency and food security of India. So green revolution ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಅದಕ್ಕೆ ನೆಕ್ಸ್ಟ್ ನಾವು ನೋಡ್ಬೇಕಾದ್ದು ಲ್ಯಾಂಡ್ ರಿಫಾರ್ಮ್ಸ್, ಅಬಾಲಿಷನ್ ಆಫ್ ಇಂಟರ್ಮಿಡಿಯರೀಸ್, ಟೆನೆನ್ಸಿ ರಿಫಾರ್ಮ್ಸ್ ಅಂದ್ರೆ ಭೂ ಸುಧಾರಣೆಗಳು, ಮಧ್ಯವರ್ತಿಗಳ ರದ್ದತಿ ಮತ್ತು ಗೇಣಿ ಸುಧಾರಣೆ ಎಲ್ಲ ಏನಾಯ್ತು ಅದ್ರ ಬಗ್ಗೆ ನಾವು ನೀಟಾಗಿ ಕಲ್ತ್ಕೋಬೇಕಾಗತ್ತೆ. ಇದ್ರ ಬಗ್ಗೆ KS ಅಂತೂ ರೆಗ್ಯುಲರ್ ಆಗಿ ಕೇಳ್ತಾನೆ ಇರ್ತಾರೆ. KS ಮೀನ್ಸ್ ಅಲ್ಲಿ ಯಾವುದು ಲ್ಯಾಂಡ್ ರಿಫಾರ್ಮ್ಸ್, ಎಸ್ಪೆಷಲಿ ದೇವರಾಜ ಅರಸನ್ ಲ್ಯಾಂಡ್ ರಿಫಾರ್ಮ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಹಾಗಾಗಿ ನೀವು ಇದನ್ನ ತುಂಬಾ ಚೆನ್ನಾಗಿ ಕಲ್ತ್ಕೋಬೇಕು. ಅದ್ರ ಮೇಲೆ ನಿಮ್ಗೆ ತುಂಬಾ ಸರ್ತಿ ಒಂದು ಬ್ಯಾಂಕ್ ಬಗ್ಗೆ ಪ್ರಶ್ನೆ ಬಂದಿದೆ ಯಾವುದೇ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಇದ್ರಲ್ಲಿ ಅಂದ್ರೆ ಅದು ನಬಾರ್ಡ್, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಇಟ್ ಈಸ್ ದಿ ಏಪೆಕ್ಸ್ ಬಾಡಿ. ಅದು ಒಂದು ಉನ್ನತ ಸಂಸ್ಥೆ ಯಾವುದಕ್ಕೆ, ಅಗ್ರಿಕಲ್ಚರ್ ಮತ್ತೆ ರೂರಲ್ ಕ್ರೆಡಿಟ್, ಕೃಷಿ ಮತ್ತು ಗ್ರಾಮೀಣ ಸಾಲವನ್ನು ಕೊಡುವಂತಹ ಒಂದು ಅತ್ಯುನ್ನತವಾದ ಬ್ಯಾಂಕ್ ಇದು. ಸೊ ಇದು 1982 ನಲ್ಲಿ ಯಾವ ಕಮಿಟಿ ರೆಕಮೆಂಡೇಶನ್ ಮೇಲೆ ನಬಾರ್ಡ್ನ ಸ್ಥಾಪನೆ ಆಯಿತು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಎಷ್ಟೊಂದು ಸರಿ ಕೇಳಿದ್ರು. ನೆಕ್ಸ್ಟ್ ನಾನು PYQ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಬಾರ್ಡ್ ವಾಸ್ ಎಸ್ಟಾಬ್ಲಿಷ್ಡ್ ಬೇಸ್ಡ್ ಆನ್ ದ ರೆಕಮೆಂಡೇಶನ್ ಆಫ್, it was established based on the recommendation of ಶಿವರಾಮನ್ ಕಮಿಟಿ. ಸೊ ಅಗ್ರಿಕಲ್ಚರ್ ನಮಗೆ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಬೇಸ್ಡ್ ನಮ್ದು ಆಗ್ರೇರಿಯನ್ ಎಕನಾಮಿ. ಹಾಗಾಗಿ ಅಗ್ರಿಕಲ್ಚರ್ ನಾವು ಸ್ಟಡಿ ಮಾಡಲಿಲ್ಲ ಅಂದ್ರೆ ಇಂಡಿಯನ್ ಎಕನಾಮಿನ ನಾವು ಸ್ಟಡಿ ಮಾಡ್ತಾ ಇಲ್ಲ ಅಂತ ಅರ್ಥ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಗೇನ್, ಇಂಡಸ್ಟ್ರಿ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್. ಸೊ ಇದರಲ್ಲಿ ನಾವು ನವರತ್ನ ಅಂದ್ರೆ ಏನು, ಮಿನಿರತ್ನ ಅಂದ್ರೆ ಏನು, ಮಹಾರತ್ನ ಅಂದ್ರೆ ಏನು, ಅದೆಲ್ಲದನ್ನು ಆ ಕಂಪ್ನಿಗಳ ಕ್ಯಾಟಗರೀಸ್ ಏನು ಅಂತ ನಾವು ತಿಳ್ಕೊಂತೀವಿ. ಅದಾದ್ಮೇಲೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ಸ್, BOT ಅಂದ್ರೆ ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್, ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್, ಹೈಬ್ರಿಡ್ ಅನ್ಯೂಟಿ ಮಾಡೆಲ್. ಸೊ ಇದೆಲ್ಲ ಏನು ಅಂತ ನಾವು ತಿಳ್ಕೊಳ್ಳೇಬೇಕಾಗತ್ತೆ. ಸೊ ಇದ್ರ ಬಗ್ಗೆ ಪ್ರಶ್ನೆಗಳು ಆಲ್ರೆಡಿ ಕೆಲವೆಲ್ಲ ಎಕ್ಸಾಮ್ಸ್ ಅಲ್ಲಿ ಬಂದಿದ್ದಾವೆ. ನಾವು PSI PC ನಲ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಜೊತೆಗೆ ವಯಾಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂದ್ರೆ ಏನು, VGF. ಅದಾದ್ಮೇಲೆ ನವರತ್ನ, ಮಹಾರತ್ನ, ಪಬ್ಲಿಕ್ ಸೆಕ್ಟರ್ಸು, ರೈಲ್ವೇಸ್, ಅಟಾಮಿಕ್ ಎನರ್ಜಿ, ಮಿನರಲ್ಸ್, ಇದೆಲ್ಲದ್ರ ಬಗ್ಗೆನು ಇಂಡಸ್ಟ್ರಿ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಇನ್ಕ್ಲೂಡಿಂಗ್ IIP, ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ಇದಿಷ್ಟನ್ನು ನಾವು 12th ಚಾಪ್ಟರ್ ಕೈಗಾರಿಕೆ ಮತ್ತು ಮೂಲ ಸೌಕರ್ಯ, ಈ ಒಂದು ಚಾಪ್ಟರ್ ಅಲ್ಲಿ ನಾವು ಇಷ್ಟನ್ನು ಕಲಿತೀವಿ. ನೆಕ್ಸ್ಟ್ ಬರುವಂತ ಕಾನ್ಸೆಪ್ಟ್ ಬಂದು ಪಾವತಿ ಶುಲ್ಕ ಆರ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್. ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್, BOP ಅಂದ್ರೆ ಏನು, ಇಟ್ ಈಸ್ ದಿ ಇಂಟರ್ನ್ಯಾಷನಲ್ ಬ್ಯಾಲೆನ್ಸ್ ಶೀಟ್ಸ್ ಆಫ್ ಗೂಡ್ಸ್, ಸರ್ವಿಸಸ್ ಅಂಡ್ ಅಸೆಟ್ಸ್ ಓವರ್ ಎ ಇಯರ್. ಸೊ ಅದರಲ್ಲಿ ಕರೆಂಟ್ ಅಕೌಂಟ್ ಚಾಲ್ತಿ ಖಾತೆ ಅಂದ್ರೆ ಏನು, ಕ್ಯಾಪಿಟಲ್ ಅಕೌಂಟ್ ಬಂಡವಾಳ ಖಾತೆ ಅಂದ್ರೆ ಏನು, ಅದಾದ್ಮೇಲೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂದ್ರೆ ಏನು, ಇದೆಲ್ಲದನ್ನು ನಾವು ಇಲ್ಲಿ ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಚಾಪ್ಟರ್ ಅಲ್ಲಿ ಕಲಿತೀವಿ. ಇದು ಆಲ್ರೆಡಿ 2015 KS ಬ್ಯಾಚ್ ಅಲ್ಲಿ ಇದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಮೇನ್ಸ್ ಕ್ವೆಶನ್ನೇ ಕೇಳ್ಬಿಟ್ಟಿದ್ರು. ಸೊ ಮೇನ್ಸ್ ಕ್ವೆಶನ್ನೇ ಇದ್ರ ಮೇಲೆ ಬಂದಿತ್ತು. BOP ಮೇಲೆ MCQs ಎಕ್ಸಾಮಿನರ್ಸ್ನ ಫೇವ್ರೆಟ್ ಏರಿಯಾ. ಸೊ ಹಾಗಾಗಿ ನೀವು BOP ಮತ್ತೆ ಕರೆಂಟ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್, CID ಫಾರ್ಮುಲಾ ಇದೆಲ್ಲದನ್ನು ತುಂಬಾ ಚೆನ್ನಾಗಿ ಕಲ್ತಿರ್ಬೇಕಾಗತ್ತೆ. ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ. ನೀವು ಓದ್ತಾ ಹೋದಾಗ ಜಾಸ್ತಿ ಡೆಪ್ತ್ ಅಲ್ಲಿ ಇಳಿದಾಗ ಕನ್ಫ್ಯೂಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ನೀವು ಅವಾಯ್ಡ್ ಮಾಡಬೇಕು ಅಂದ್ರೆ ರಿವಿಷನ್ ಇಸ್ ಮಸ್ಟ್. ನೆಕ್ಸ್ಟ್ ಚಾಪ್ಟರ್ ಇಸ್ ಫಾರಿನ್ ಇನ್ವೆಸ್ಟ್ಮೆಂಟ್. ಫಾರಿನ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಎರಡು ವೆರಿ ಇಂಪಾರ್ಟೆಂಟ್ ಬಂದು FDI, FII. ಸೊ ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್. ಅದಾದ್ಮೇಲೆ ನಾವು ADR and GDR, ಅಮೆರಿಕನ್ ಡೆಪಾಸಿಟರಿ ರೆಪಾಸಿಟ್ಸ್ ಅಂಡ್ ದೆನ್ ಗ್ಲೋಬಲ್ ಡೆಪಾಸಿಟರಿ ರೆಸೀಟ್ಸ್. ಅಮೆರಿಕನ್ ಡೆಪಾಸಿಟರಿ ರೆಸೀಟ್ಸ್, ಗ್ಲೋಬಲ್ ಡೆಪಾಸಿಟರಿ ರೆಸೀಟ್ಸ್, ಇವೆರಡು ಏನು ಅಂತ ನಾವು ತಿಳ್ಕೋಬೇಕು. ಅಂಡ್ ದೆನ್ FATF, Financial Action Task Force, which was established in the year 1989. Why? To fight against money laundering, black money and terror financing. ಅದಾದ್ಮೇಲೆ ಪಾರ್ಟಿಸಿಪೇಟರಿ ನೋಟ್ಸ್ ಅಂದ್ರೆ ಏನು, ಇದೆಲ್ಲದನ್ನು ನಾವು ಈ ಚಾಪ್ಟರ್ ಅಲ್ಲಿ ಕಲಿತೀವಿ. ಮೇಜರ್ ನಮಗೆ ಬೇಕಾದದ್ದು FDI ಮತ್ತೆ FII. ಸೊ ಇದರಿಂದ ಇದಕ್ಕಿರೋ ಡಿಫ್ರೆನ್ಸ್ ಏನು, ಜೊತೆಗೆ ಯಾವುದು ಬೆಟರ್, ಯೂಶುವಲಿ ಈ ತರನೇ ಕೇಳ್ತಾ ಇರ್ತಾರೆ. FDI ಬೆಟರಾ, FII ಬೆಟರಾ ಒಂದು ದೇಶದ ಇದಕ್ಕೆ ಏನು, ಯಾವ ಸೇಫ್ಟಿಗೆ, ಸೆಕ್ಯೂರಿಟಿ, ಎಕನಾಮಿಕ್ ಸೆಕ್ಯೂರಿಟಿಗೆ ಅಂತ. ಸೊ ಹಾಗಾಗಿ ಅದೆಲ್ಲ ಯಾವ್ದು ಬೆಟರ್ ಅಂತ ನಾನು ಈ ಚಾಪ್ಟರ್ನ ಡಿಸ್ಕಸ್ ಮಾಡಬೇಕಾದ್ರೆ ಕಂಪ್ಲೀಟ್ ಆಗಿ ಹೇಳ್ತೇನೆ.
ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಂದು ಎಕನಾಮಿಕ್ ಇಂಟಿಗ್ರೇಷನ್. ಹೇಗೆ ಎಕನಾಮಿಕ್ ಇಂಟಿಗ್ರೇಷನ್ ಆಗೋದು? ಫಸ್ಟ್ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್, ನೆಕ್ಸ್ಟ್ ಫ್ರೀ ಟ್ರೇಡ್, ಆಮೇಲೆ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಕೋಆಪರೇಷನ್ ಅಗ್ರಿಮೆಂಟ್, ಕಸ್ಟಮ್ಸ್ ಯೂನಿಯನ್, ಅದಾದ್ಮೇಲೆ ನೆಕ್ಸ್ಟ್ ಬರೋದು ಕಾಮನ್ ಮಾರ್ಕೆಟ್. ಸೊ ಈ ರೀತಿ ಎಕನಾಮಿಕ್ ಅಥವಾ ಆರ್ಥಿಕ ಏಕೀಕರಣ ಅಂತ ನಾವು ಕರಿತೀವಿ ಇದನ್ನ. ಹೇಗೆ ಹಲವು ಪ್ರದೇಶಗಳು ಒಟ್ಟಾಗಿ ಆರ್ಥಿಕವಾಗಿ ಏಕೀಕೃತವಾಗ್ತವೆ ಅಂತ ನಾವು ನೋಡಬೇಕು ಅಂದ್ರೆ ಈ ಚಾಪ್ಟರ್ ಅಲ್ಲಿ ನಾವು ಕಲಿಯೋದು. ಅದರಲ್ಲಿ PTA ಪ್ರಿಫರೆನ್ಷಿಯಲ್ ಟ್ಯಾರಿಫ್ಸ್ ಅಗ್ರಿಮೆಂಟ್ ಅಂದ್ರೆ ಏನು, FTA ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದ್ರೆ ಏನು, ಮೋಸ್ಟ್ ಫೇವರ್ಡ್ ನೇಷನ್ WTO ನಲ್ಲಿ ಬರುತ್ತೆ ಇದು ಆ ಕಾನ್ಸೆಪ್ಟ್, ಕಸ್ಟಮ್ಸ್ ಯೂನಿಯನ್, RCEP ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್, ಇದನ್ನ ಇಂಡಿಯಾ ಜಾಯಿನ್ ಮಾಡಲಿಲ್ಲ, ಯಾಕೆ ಇಂಡಿಯಾ ಇದನ್ನ ಜಾಯಿನ್ ಮಾಡಲಿಲ್ಲ. ಸೊ ಇದೆಲ್ಲದನ್ನು ನಾವು ಇದರಲ್ಲಿ ಈ ಚಾಪ್ಟರ್ ನಲ್ಲಿ ಕಲಿತೀವಿ ಎಕನಾಮಿಕ್ ಇಂಟಿಗ್ರೇಷನ್ ಅಲ್ಲಿ. ಸೊ ಮಾಮೂಲಾಗಿ ಈ ಒಂದು ಚಾಪ್ಟರ್ ಇಂದ ನಿಮಗೆ ಅಪ್ಲಿಕೇಶನ್ ಕ್ವೆಶನ್ಸ್ ಅಂತ ಏನು ಬರೋದಿಲ್ಲ, ಬಟ್ ಯು ವಿಲ್ ಇದು ಏನಿದೆ ಯು ವಿಲ್ ಹ್ಯಾವ್ ಟು ಜಸ್ಟ್ ನೋ ದಿ ಕಾನ್ಸೆಪ್ಟ್ಸ್ ವೆಲ್. ಸೊ ನೆಕ್ಸ್ಟ್ ಬಂದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಸೊ ಇದು ಹೇಗೆ ಇವಾಲ್ವ್ ಆಯಿತು, ಇದ್ರ ಸುತ್ತ ಇರೋ ಇಶ್ಯೂಸ್ ಏನು. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಸೊ ಗ್ಯಾಟ್ ಇಂದ ಮರಕೇಶ್ ಟ್ರೀಟಿ ಆಗಿ ಮರಕೇಶ್ ಟ್ರೀಟಿಯಿಂದ WTO ಹೇಗೆ ಬಂತು, ಅದು ದೋಹಾ ರೌಂಡ್ ಆಫ್ ಡೆವಲಪ್ಮೆಂಟ್, ದೋಹಾ ಡೆವಲಪ್ಮೆಂಟ್ ಅಜೆಂಡಾ ಅಂದ್ರೆ ಏನು, 3 ಪಿಲ್ಲರ್ಸ್ ಆಫ್ ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್, ಕೃಷಿ ಒಪ್ಪಂದದ 3 ಆಧಾರಗಳು ಯಾವುದು, ದೇಶೀಯ ಬೆಂಬಲ, ರಫ್ತು ಸಬ್ಸಿಡಿ, ಮಾರುಕಟ್ಟೆ ಪ್ರವೇಶ ಆರ್ ಮಾರ್ಕೆಟ್ ಆಕ್ಸೆಸ್. ಟ್ರಿಪ್ಸ್ ಅಂದ್ರೇನು, ಪೇಟೆಂಟ್, ಭೌಗೋಳಿಕ ಸೂಚಕ, ಜಾಗ್ರಫಿಕಲ್ ಇಂಡಿಕೇಶನ್ಸ್ ಅಂದ್ರೇನು, ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಕಾಪಿರೈಟ್ಸು, ಟ್ರೇಡ್ ಮಾರ್ಕ್ಸು. ಅದಾದ್ಮೇಲೆ 22 12th ಮಿನಿಸ್ಟ್ರಿಯಲ್ ಕಾನ್ಫರೆನ್ಸ್ ಆಯಿತು, ಲೇಟೆಸ್ಟ್ ಮಿನಿಸ್ಟ್ರಿಯಲ್ ಕಾನ್ಫರೆನ್ಸ್ ಅಲ್ಲಿ ಏನೆಲ್ಲ ಆಗಿದೆ ಇದೆಲ್ಲದನ್ನು ನಾವು WTO ಚಾಪ್ಟರ್ ಅಲ್ಲಿ ಕಲಿತೀವಿ. ಆ್ಯಂಡ್ ನಮಗೆ ಎವಲ್ಯೂಷನ್ ಇಶ್ಯೂಸು WTO ಏನಿದೆಯಲ್ಲ ಇದ್ರ ಮೇಲೆ ಪ್ರಶ್ನೆ ಬಂದಾಗ ಆಲ್ಮೋಸ್ಟ್ ಡೇಟಾ ಬೇಸ್ಡೇ ಇರುತ್ತೆ, ಇಲ್ಲ ರೀಸೆಂಟ್ ಮಿನಿಸ್ಟ್ರಿಯಲ್ ಕಾನ್ಫರೆನ್ಸ್ ಅಲ್ಲಿ ಏನಾಯ್ತು ಅಂತ ಇರುತ್ತೆ, ಅಥವಾ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಯಾವಾಗ ಫಾರ್ಮ್ ಆಯಿತು, ಅಜೆಂಡಾ ಏನು, 3 ಪಿಲ್ಲರ್ಸ್ ಏನು, ಇದಂತೂ ಎಷ್ಟೊಂದು ಸರ್ತಿ ಕೇಳಿದ್ದಾರೆ. ಸೊ ಹಾಗಾಗಿ ಟ್ರಿಪ್ಸ್ ಇರ್ಬೋದು, ಇದೆಲ್ಲ ನೀವು ಜಸ್ಟ್ ಒಂದ್ಸರಿ ಓದಿದ್ರೆ ಸಾಕು, ಮಲ್ಟಿಪಲ್ ರಿವಿಷನ್ಸ್ ನೀವು ಜಾಸ್ತಿ ಸ್ಟ್ರಾಂಗ್ ಆಗ್ತೀರಾ ಕಾನ್ಸೆಪ್ಟ್ಸ್ ಅಲ್ಲಿ. ಇದಾದ್ಮೇಲೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಯಾವುದು ಅಂತ ಅಂದ್ರೆ ಅದೇ ರಿಪೋರ್ಟ್ಸ್ ಅಂಡ್ ಇಂಡಿಸಸ್. ಸೊ ಈ ರಿಪೋರ್ಟ್ಸ್ ಅಂಡ್ ಇಂಡಿಸಸ್ ಅಲ್ಲಿ ಏನೂ ಇಲ್ಲ, ಯಾವ ರಿಪೋರ್ಟ್ನ ಯಾವ ರಿಪೋರ್ಟನ್ನು ಯಾವ ಸಂಸ್ಥೆ ಪಬ್ಲಿಷ್ ಮಾಡ್ತಾ ಇದೆ ಅನ್ನೋದು ಒಂದು ಲಿಸ್ಟ್ ನಾನು ಕೊಡ್ತೀನಿ. ಆ ಲಿಸ್ಟ್ನ ನೀವು ಏನು ಮಾಡೋಕ್ಕಾಗಲ್ಲ, ಮೆಮರೈಸ್ ಮಾಡಲೇಬೇಕು. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ವರ್ಲ್ಡ್ ಬ್ಯಾಂಕ್ ಕೊಡುತ್ತೆ, ವರ್ಲ್ಡ್ ಎಕನಾಮಿಕ್ ಔಟ್ಲುಕ್, ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ IMF, ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ತುಂಬ ಇಂಪಾರ್ಟೆಂಟ್ ಇದು, ವರ್ಲ್ಡ್ ಎಕನಾಮಿಕ್ ಫೋರಮ್ ಕೊಡುತ್ತೆ, ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ರಿಪೋರ್ಟು, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಇದ್ರ ಮೇಲೆ KS ಮೇನ್ಸಲ್ಲೂ ಕ್ವೆಶನ್ಸ್ ಬಂದಿದೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್, ಇವಾಗ ನೀತಿ ಆಯೋಗ ಇದನ್ನ ಕೊಡ್ತಾ ಇದೆ ಇಂಡಿಯಾದಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ UNDP ಕೊಡುತ್ತೆ, ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್, ಗ್ಲೋಬಲ್ ಹಂಗರ್ ಇಂಡೆಕ್ಸ್, ಅದಾದಮೇಲೆ ಇದ್ರದ್ದು 4 ಇಂಡಿಕೇಟರ್ಸ್ ಏನು, ಗ್ಲೋಬಲ್ ಹಂಗರ್ ಇಂಡೆಕ್ಸ್ನ ಪಬ್ಲಿಷ್ ಮಾಡೋದು FAO, ಸೊ ಇದೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ಸೊ ಈ ಎಲ್ಲ ರಿಪೋರ್ಟ್ಸ್ ಪಬ್ಲಿಷ್ಡ್ ಬೈ ಅನ್ನೋದೇ ದೊಡ್ಡ ಪ್ರಶ್ನೆ ಇಲ್ಲಿ. ಸೊ 2 ಮಾರ್ಕ್ಸ್ ನಿಮಗೆ ಬಂದ್ಬಿಡುತ್ತೆ ಇಫ್ ಯು ರಿಮೆಂಬರ್ ಮೋಸ್ಟ್ ಆಫ್ ಬರೀ ಇಷ್ಟೇ ಎಲ್ಲ ಇನ್ನು ಜಾಸ್ತಿ ಇದೆ, ಅದನ್ನೆಲ್ಲ ನಾನು ಈ ಚಾಪ್ಟರ್ 17 ಚಾಪ್ಟರ್ ಬಂದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಜಸ್ಟ್ ಮೆಮರೈಸ್ ಇಟ್. ಸೊ ನೆಕ್ಸ್ಟ್ ಕೊನೆಗೆ ಬರೋದು ಇಂಪಾರ್ಟೆಂಟ್ ಗ್ರಾಫ್ಸ್. ಯೂಶಲಿ ಒಬ್ಬ ಎಕನಾಮಿಕ್ ಎಕ್ಸಾಮಿನರ್ ಜಾಸ್ತಿ ಇಷ್ಟಪಡುವಂತಹ ಕಾನ್ಸೆಪ್ಟ್ಸ್ ಇವುಗಳು. ಇದ್ರ ಮೇಲೆ ಕ್ವೆಶನ್ ಕೇಳೋದು, ಜಾಸ್ತಿ ಕನ್ಫ್ಯೂಸ್ ಮಾಡಿಸೋದು ಅವ್ರಿಗೆ ತುಂಬ ಪ್ರಿಯವಾದ ಕೆಲಸ. ಸೊ ಹಾಗಾಗಿ ಇದನ್ನ ಕೊನೆಗೆ ಇಟ್ಕೊಂಡಿದ್ದೀನಿ. ನಿಮಗೆ ಫಿಲಿಪ್ಸ್ ಕರ್ವ್ ಅಂದ್ರೆ ಏನು, ಕುಜ್ನೆಟ್ಸ್ ಕರ್ವ್ ಅಂದ್ರೆ ಏನು, ಲ್ಯಾಫರ್ ಕರ್ವ್ ಟ್ಯಾಕ್ಸ್ ರೆವೆನ್ಯೂ ಮತ್ತೆ ಟ್ಯಾಕ್ಸ್ ರೇಟ್ಗೂ ಇರೋ ಸಂಬಂಧ ಏನು, ಲಾರೆನ್ಸ್ ರೇಖೆ ಲೈನ್ ಆಫ್ ಈಕ್ವಾಲಿಟಿ ಮತ್ತೆ ಗಿನಿ ಕೋಎಫಿಷಿಯಂಟ್ ಹೇಗೆ
ಡಿಟರ್ಮೈನ್ ಮಾಡ್ತಾರೆ. ಗಿನಿ ಕೋಎಫಿಷಿಯಂಟ್ ಇಂದ ಇನ್ಇಕ್ವಾಲಿಟಿ ಏನು, ಗಿನಿ ಕೋಎಫಿಷಿಯಂಟ್ 1 ಇದ್ದಾಗ ಏನು, 0 ಇದ್ದಾಗ ಏನು. ಸೊ ಇದೆಲ್ಲದನ್ನು ನಾವು ಇಲ್ಲಿ ಈ ಚಾಪ್ಟರ್ಗೆ ಬಂದಾಗ ನಾನು ಹೇಳ್ಕೊಡ್ತೀನಿ. ಗಿನಿ ಕೋಎಫಿಷಿಯಂಟ್ ಅಂತೂ UPSC KPSC ಅವ್ರಿಗೆ ಎಕ್ಸ್ಟ್ರೀಮ್ಲಿ ಫೇವ್ರೆಟ್ ಕಾನ್ಸೆಪ್ಟ್, ಲಾರೆನ್ಸ್ ಕರ್ವ್ ಮತ್ತೆ ಗಿನಿ ಕೋಎಫಿಷಿಯಂಟ್. ಸೊ ಇದು ಜೆ ಕರ್ವ್ ಎಫೆಕ್ಟ್ ಅಂದ್ರೆ ಏನು, ಇದೆಲ್ಲದನ್ನು ನಾವು ನೀಟಾಗಿ ಇಷ್ಟು ಕರ್ವ್ಸ್ನ ಕಲ್ತ್ರೆ ಒಂದಲ್ಲ ಒಂದು ಕರ್ವ್ ಮಾಮೂಲಾಗಿ ಕೇಳ್ತಾರೆ, ಇಲ್ಲಿವರೆಗೂ ಕೇಳಿದ್ದಾರೆ. ಸೊ ಹಾಗಾಗಿ ಇಷ್ಟು 18 ಚಾಪ್ಟರ್ಸ್ ಆಯಿತು. ಈ 18 ಚಾಪ್ಟರ್ಗಳಲ್ಲಿರುವಂತಹ ಬೇಸಿಕ್ ಕಾನ್ಸೆಪ್ಟ್ಸ್ನ ಯಾರು ಚೆನ್ನಾಗಿ ಕಲಿತಾರೋ ಎಕನಾಮಿ ಅವರ ಫಿಂಗರ್ ಟಿಪ್ಸಲ್ಲಿರುತ್ತೆ. ಅವರು ಎಕನಾಮಿ 4ರಿಂದ 5 ಕ್ವೆಶನ್ ಕೇಳ್ತಾರೆ ಬೇಸಿಕ್ ಕಾನ್ಸೆಪ್ಟ್ಸಿಂದ. ಆ 4 to 5 ಕ್ವೆಶನ್ಸ್ನ ಅವರು ಆನ್ಸರ್ ಮಾಡೇ ಮಾಡ್ತಾರೆ ಆ್ಯಂಡ್ ಕಾಂಪಿಟೇಷನಲ್ಲಿ ಅಹೆಡ್ ಹೋಗ್ತಾರೆ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ನೀವು ಇವಾಗ ಮಾಡಬೇಕಾಗಿರೋವಂಥ ಪ್ರಶ್ನೆ ಅಥವಾ ಕಾರ್ಯ ಏನು ಅಂತ ಅಂದರೆ, ನೀವು ಒಂದು ಬುಕ್ನ ಮೇಂಟೈನ್ ಮಾಡಬೇಕು. ಬುಕ್ನ ಮೇಂಟೈನ್ ಮಾಡಿ ನೀಟಾಗಿ ಇದನ್ನು ಬರ್ಕೊತಾ ಹೋಗಬೇಕು. ಜೊತೆಗೆ 1 ಸರಿ ಅಲ್ಲ 2 ಸರಿ ಅಲ್ಲ, ನೀವು 3ರಿಂದ 5 ಸರಿ ರಿವಿಷನ್ ಮಾಡಿದ್ರೆ ಮಾತ್ರ ಈ ಕಾನ್ಸೆಪ್ಟ್ಸ್ ನಿಮಗೆ ನೀಟಾಗಿ ತಲೆಗೆ ಹೋಗೋದು. ಕನ್ಫ್ಯೂಷನ್ ಇಲ್ದಂಗೆ ಇರಬೇಕು ಅಂದರೆ ರಿವಿಷನ್ನೇ ಅದಕ್ಕೆ ಪ್ರಮುಖ ಅಸ್ತ್ರ. ಸೊ ಇಷ್ಟನ್ನ ನೀವು ಮಾಡಿ ಎಕನಾಮಿ ಏನೇ ಕ್ವೆಶನ್ಸ್ ಬಂದ್ರೂ ಇಷ್ಟು ನೀವು ಕಲಿಯೋದ್ರಿಂದ ಯು ವಿಲ್ ಬಿ ಏಬಲ್ ಟು ಗೆಟ್ ಗುಡ್ ಮಾರ್ಕ್ಸ್ ಬೈ ಅಟೆಂಪ್ಟಿಂಗ್ ಆಲ್ ದ ಕ್ವೆಶನ್ಸ್ ಕರೆಕ್ಟ್ಲಿ ಇನ್ ದಿ ಎಕನಾಮಿಕ್ ಸೆಕ್ಷನ್. ಓಕೆ, ಸೊ ಇವಾಗ ನಾವೇನು ಮಾಡೋಣ, ಇವಾಗ ಇಷ್ಟು ಕಾನ್ಸೆಪ್ಟ್ನ ತಿಳ್ಕೊಂಡ್ವಿ, ನಮಗೆ ಏನು ಓದಬೇಕು ಅಂತ ಎಲ್ಲ ಗೊತ್ತಾಯ್ತು. ಆದರೆ ಯಾವ ರೀತಿ ಓದಬೇಕು ಅಂತ ನಮ್ಗೆ ಯಾವಾಗ ಗೊತ್ತಾಗೋದು ಅಂದರೆ, ನಾವು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಒಂದ್ಸರ್ತಿ ನೋಡಿದಾಗ್ಲೇನೆ, ಅದನ್ನು ನೋಡ್ತಾ ಇದ್ದಂಗೆನೆ ನಾವು ಯಾವ ಕಾನ್ಸೆಪ್ಟ್ಸ್ನ ಹಿಡ್ಕೋಬೇಕು, ಯಾವುದನ್ನ ಬಾಯ್ಪಾಠ ಮಾಡಬೇಕು, ಯಾವುದನ್ನ ಬಿಡಬೇಕು ಅಂತ ನಮಗೆ ನೀಟಾಗಿ ಗೊತ್ತಾಗುತ್ತೆ. ಸೊ ತುಂಬ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ಸ್ ಆದಾಗ ಏನಾಗುತ್ತೆ, ನಮಗೆ ಯಾವುದನ್ನ ಬಿಡಬೇಕು ಅಂತ ಗೊತ್ತಾಗ್ದಲೇ ಇದ್ದಾಗ ಜಾಸ್ತಿ ಕಾಂಪ್ಲಿಕೇಶನ್ಸ್ ಮಾಡ್ಕೊತಾ ಹೋಗ್ತೀವಿ. ಅದಿಲ್ಲ ಆಗಬಾರ್ದು. ಸೊ ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ನೀವು ಒಂದು ಸರ್ತಿ ಕಣ್ಣಾಡಿಸಿ ಆ ಕ್ವೆಶನ್ಸ್ನ ನೇಚರ್ ಹೇಗಿದೆ ಅಂತ ತಿಳ್ಕೊಂಬಿಟ್ರೆ ನಿಮಗೆ ಗೊತ್ತಾಗುವಂತಹ ಒಂದೇ ಒಂದು ಪಾಯಿಂಟ್ ಏನು ಅಂತ ಅಂದರೆ, ಯಾವ ರೀತಿ ಕ್ವೆಶನ್ಸ್ ಅಪಿಯರ್ ಆಗ್ತಾ ಇದ್ದಾವೆ, ಯಾವುದನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಯಾವುದನ್ನ ಕಾನ್ಸಂಟ್ರೇಟೇ ಮಾಡಬಾರ್ದು ಅಂತ. ಸೊ ಹಾಗಾಗಿ ಇವಾಗ ನಾವೇನು ಮಾಡೋಣ ಅಂದರೆ, ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಇದರಲ್ಲಿ ನಾನು ಎಲ್ಲ ರೀತಿಯ ಎಕ್ಸಾಮ್ಸ್ದು ಹಾಕಿದ್ದೀನಿ. PSC ಇದೆ, PSI ಇದೆ, Group C ಇದೆ, ಬೇರೆ ಬೇರೆ ರೀತಿಯ ಎಲ್ಲ MCQ ಕ್ವೆಶನ್ಸ್ Group C ಟೈಪ್ ಎಕ್ಸಾಮ್ಸ್ ಏನೆಲ್ಲ ಇದೆ ಅದರಿಂದ ನಾನು ತಗೊಂಡಿದ್ದೀನಿ. ಸೊ ಹೀಗಾಗಿ ಇವಾಗ ನಾವು ಈ ಸೆಷನಲ್ಲಿ 20 to 25 ಕ್ವೆಶನ್ಸ್ನ ನಾವು ಸಾಲ್ವ್ ಮಾಡೋಣ. ಸೊ ಇವಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವೆರಿ ಬೇಸಿಕ್ ಕ್ವೆಶನ್. ಈ ಕ್ವೆಶನ್ ಆಲ್ರೆಡಿ ಬಂದಿದೆ ಒಂದು ಎಕ್ಸಾಮಲ್ಲಿ, ಸೊ ಹಾಗಾಗಿ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಹೂ ಈಸ್ ನೋನ್ ಆಸ್ ದಿ ಫಾದರ್ ಆಫ್ ಎಕನಾಮಿಕ್ಸ್? ಆನ್ಸರು ಇಲ್ಲೇ ಕೊಟ್ಟಿದ್ದೀನಿ, ಆಡಮ್ ಸ್ಮಿತ್. ಓಕೆ, ಆನ್ಸರ್ ಬಂದು ಆಡಮ್ ಸ್ಮಿತ್. ಹಿ ಈಸ್ ಫಾದರ್ ಆಫ್ ಎಕನಾಮಿಕ್ಸ್. ಸೊ ಎಕನಾಮಿಕ್ಸ್ ಅಲ್ಲಿ ಮೂರು ತರ ಇದೆ. ಒಂದು ಮೈಕ್ರೋ ಎಕನಾಮಿಕ್ಸ್, ಇನ್ನೊಂದು ಮ್ಯಾಕ್ರೋ ಎಕನಾಮಿಕ್ಸ್, ಇನ್ನೊಂದು ಮೀಸೋ ಎಕನಾಮಿಕ್ಸ್. ಸೊ ಮೈಕ್ರೋ ಎಕನಾಮಿಕ್ಸ್ ಏನಿದೆಯಲ್ಲ ಇದ್ರದ್ದು ಫಾದರ್ ಬಂದು ಆಲ್ಫ್ರೆಡ್ ಮಾರ್ಷಲ್. ಫಾದರ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಇಸ್ ಆಲ್ಫ್ರೆಡ್ ಮಾರ್ಷಲ್. ಫಾದರ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಇಸ್ ಜಾನ್ ಮೇನಾರ್ಡ್ ಕೀನ್ಸ್. ಜಾನ್ ಮೇನಾರ್ಡ್ ಕೀನ್ಸ್. ಸೊ ಕೀನೀಷಿಯನ್ ಎಕನಾಮಿಕ್ಸ್ ಅಂತ ಕೂಡ ಕರೀತಾರೆ, ಜಾನ್ ಮೇನಾರ್ಡ್ ಕೀನ್ಸ್. Adam Smith has written a very famous book known as Wealth of Nations. Wealth of Nations. ಇದನ್ನು ಕೂಡ ಯಾವುದೋ ಒಂದು ಎಕ್ಸಾಮ್ ಅಲ್ಲಿ ಕೇಳಿದಾರೆ, ವೆಲ್ತ್ ಆಫ್ ನೇಷನ್ಸ್. The book has been authored by Adam Smith. So who is known as father of economics? Adam Smith. Father of microeconomics? Alfred Marshall. Father of macroeconomics? John Maynard Keynes. So Adam Smith is also known for the laissez-faire theory na analyze ಮಾಡಿರೋದಕ್ಕೆ Adam Smith is famous. So and what is John Maynard Keynes famous for? He is famous for Keynesian economics, or where there is state intervention. For example, ಯಾವಾಗ ಗ್ರೇಟ್ ಡಿಪ್ರೆಷನ್ 1929 ಅಲ್ಲಿ ಬಂದಿತ್ತಲ್ಲ, ಆವಾಗ ಸ್ಟೇಟ್ ಇಂಟರ್ವೆನ್ಷನ್ ಹೇಗಿರಬೇಕು ಅನ್ನೋ ಅನಾಲಿಸಿಸ್ನ ನೀಟಾಗಿ ಕೊಟ್ಟಿರೋದು ಜಾನ್ ಮೇನಾರ್ಡ್ ಕೀನ್ಸ್. ಸೊ ಸ್ಟೇಟ್ ಇಂಟರ್ವ್ಯೂನ್ ಆಗಬೇಕು ಅಂತ ಹೇಳ್ತಾರೆ.
whereas Adam Smith says state intervention is not required into an economy anta. So this is how they are separated. So who is known as the father of economics? Adam Smith is the father of economics. Next question. ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯು ಅವಲಂಬಿಸಿರುವ ಅಂಶಗಳೆಂದರೆ ನೈಸರ್ಗಿಕ ಸಂಪನ್ಮೂಲಗಳು ಆರ್ ನ್ಯಾಚುರಲ್ ರಿಸೋರ್ಸಸ್. ಸೊ ಇದು ಆಪ್ಷನ್ ಎ. ತಾಂತ್ರಿಕ ಪ್ರಗತಿ ಆರ್ ಟೆಕ್ನಿಕಲ್ ಪ್ರೋಗ್ರೆಸ್. ಆಪ್ಷನ್ ಬಿ. ಮಾರುಕಟ್ಟೆ ವಿಸ್ತೀರ್ಣ ಆರ್ ಮಾರ್ಕೆಟ್ ಸೈಜ್. ಆಪ್ಷನ್ ಸಿ. ಮೇಲಿನ ಎಲ್ಲವೂ. ಆಪ್ಷನ್ ಡಿ. ಸೊ ಇಲ್ಲಿ ಆನ್ಸರ್ ಡಿ, ಆಲ್ ಆಫ್ ದಿ ಅಬವ್ ಅಂತ ಇದೆ. ಹೇಗೆ ಇದನ್ನ ನೀವು ಡಿರೈವ್ ಮಾಡ್ತೀರಾ? ಇಲ್ಲಿಗೆ ಹೇಗೆ ಬರ್ತೀರಾ ಆನ್ಸರ್ ಡಿ, ಆಲ್ ಆಫ್ ದಿ ಅಬವ್ಗೆ? ಒಂದು ದೇಶ ಆರ್ಥಿಕ ಅಭಿವೃದ್ಧಿ ಹೊಂದಬೇಕು, ಆರ್ಥಿಕ ಪ್ರಗತಿ ಹೊಂದಬೇಕು ಅಂದ್ರೆ ನ್ಯಾಚುರಲ್ ರಿಸೋರ್ಸಸ್ ಬೇಕಾ? ಯಾವ್ದಾದ್ರು ದೇಶಕ್ಕೆ ಅದು ಬರೀ ನ್ಯಾಚುರಲ್ ರಿಸೋರ್ಸಸ್ ಇಂದಾನೇ ಬೆಳೆದಿದ್ಯಾ? ಯೋಚನೆ ಮಾಡಿ ನೋಡಿ. ಹೌದಲ್ವಾ? ಬೆಳೆದಿದೆ ಅಲ್ವಾ? ಯಾವುದು? ಸೌದಿ ಅರೇಬಿಯಾ. ಯಾವುದು? ಥ್ರೂ ಪೆಟ್ರೋಲಿಯಂ. ಎಸ್, ನ್ಯಾಚುರಲ್ ರಿಸೋರ್ಸಸ್ ಬೇಕು. ಟೆಕ್ನಿಕಲ್ ಪ್ರೋಗ್ರೆಸ್ ಇಂದ ಯಾವ್ದಾದ್ರು ದೇಶ ಬೆಳೆದಿದ್ಯಾ? ಜಸ್ಟ್ ಥಿಂಕ್, ಯಾವ್ದಾದ್ರು ದೇಶ ಟೆಕ್ನಿಕಲ್ ಪ್ರೋಗ್ರೆಸ್ ಇಂದ ಅದು GDP ಜಾಸ್ತಿ ಆಗಿದೆಯಾ? ಆಗಿದೆ. ಯಾವುದು? USA, ಜಪಾನ್, ಎಕ್ಸೆಟ್ರಾ. ಮಾರ್ಕೆಟ್ ಸೈಜ್ ಇಂದ ಯಾವ್ದಾದ್ರು ದೇಶ ಬೆಳೀತಾ ಇದೆಯಾ? 100%. ಎಕ್ಸಾಂಪಲ್ ಚೈನಾ, ಇಂಡಿಯಾ. ಯಾಕೆ? 140 ಕೋಟಿ 150 ಕೋಟಿ ಪಾಪ್ಯುಲೇಷನ್ ಇವ್ರಿಗೆ ಮಾರ್ಕೆಟ್. ಸೊ ನೆಟ್ಫ್ಲಿಕ್ಸ್ ಅಲ್ಲಿ ಯಾವ್ದಾದ್ರು ಇದಿತ್ತು ಅಂತ ಅಂದ್ರೆ ಅವ್ರು ಫಸ್ಟ್ ಇಂಡಿಯಾ ಮತ್ತೆ ಚೈನಾನ ಟಾರ್ಗೆಟ್ ಮಾಡ್ತಾರೆ. ಯಾಕೆ? ಯಾಕಂದ್ರೆ ಜಾಸ್ತಿ ಕನ್ಸ್ಯೂಮರ್ಸ್ ಇದ್ದಾರೆ. ಸೊ ನೆಟ್ಫ್ಲಿಕ್ಸ್ ಬಂತು ಅಂದ್ರೆ ಆಬ್ವಿಯಸ್ಲಿ ಇಲ್ಲಿ ಎಷ್ಟೋ ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಎಂಪ್ಲಾಯ್ಮೆಂಟ್ ಸಿಕ್ಕಿದ್ರೆ ಅವ್ರಿಗೆ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗುತ್ತೆ. ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಯಿತು ಅಂದ್ರೆ ಸ್ಪೆಂಡಿಂಗ್ ಜಾಸ್ತಿ ಆಗುತ್ತೆ. ಸ್ಪೆಂಡಿಂಗ್ ಜಾಸ್ತಿ ಆಯಿತು ಅಂದ್ರೆ ಎಕನಾಮಿಕ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಎಕನಾಮಿಕ್ ಆಕ್ಟಿವಿಟಿ ಜಾಸ್ತಿ ಆಯಿತು ಅಂದ್ರೆ ಇನ್ಕಮ್ ಬರುತ್ತೆ. ಇನ್ಕಮ್ ಬಂದ್ರೆ GDP ಬೆಳೆಯುತ್ತೆ. GDP ಬೆಳೆದ್ರೆ ದಿ ಕಂಟ್ರಿ ಪ್ರೋಗ್ರೆಸ್, ಎಕನಾಮಿಕ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಮೂರು ಇದೆಯಲ್ಲ, ನಮಗೆ ಮೂರಕ್ಕೂ ಇದೆ. ಸೊ ಆಪ್ಷನ್ ಡಿ, ಆಲ್ ಆಫ್ ದಿ ಅಬವ್. ನೀವು ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ, ಎರಡು ನಿಮ್ಗೆ ಕರೆಕ್ಟ್ ಅನ್ನಿಸ್ತಾ ಇದೆ ಅಂದ್ರೆ ಮೂರನೇ ನೀವು ಚೆಕ್ ಮಾಡಕ್ ಹೋಗ್ಬೇಡಿ, ಆಲ್ ಆಫ್ ದಿ ಅಬವ್ ಹಾಕಿ. ದಿಸ್ ಇಸ್ ಹೌ ಯು ಸಾಲ್ವ್ MCQ ಕ್ವೆಶನ್ಸ್. ಮಾನವ ಸಂಪನ್ಮೂಲ ಎಂದರೆ ಏನು? ವಾಟ್ ಇಸ್ ಮೆಂಟ್ ಬೈ ಹ್ಯೂಮನ್ ರಿಸೋರ್ಸಸ್? ಉತ್ಪಾದನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಜನರು, ದೇಶದ ಎಲ್ಲಾ ನಾಗರಿಕರು, ದೇಶದಲ್ಲಿ ಲಭ್ಯವಿರುವ ತಂತ್ರಜ್ಞರು, ಟೆಕ್ನಿಷಿಯನ್ಸ್ ಅವೈಲೇಬಲ್ ಇನ್ ದ ಕಂಟ್ರಿ, ದೇಶದಲ್ಲಿರುವ ಎಲ್ಲಾ ರೀತಿಯ ಪ್ರಜೆಗಳು, ಆಲ್ ಟೈಪ್ಸ್ ಆಫ್ ರೆಸಿಡೆಂಟ್ಸ್ ಇನ್ ದ ಕಂಟ್ರಿ. ಸಾಧ್ಯ ಇದೆಯಾ? ಆನ್ಸರ್ ಇಲ್ಲೇ ಕೊಟ್ಬಿಟ್ಟಿದ್ದೀನಿ. ಆನ್ಸರ್ ಎ, ಪೀಪಲ್ ಹೂ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಇನ್ ಪ್ರೊಡಕ್ಷನ್. ಆಲ್ ಸಿಟಿಸನ್ಸ್ ಆಫ್ ದ ಕಂಟ್ರಿ ಸಾಧ್ಯ ಇದೆಯಾ? ಆಲ್ ಸಿಟಿಸನ್ಸ್ ಅಂದ್ರೆ ಈಗಿನೂ ಹುಟ್ಟಿರೋ ಮಗು, 2 ತಿಂಗಳ ಮಗು ಕೂಡ ಆಯ್ತು ಆಲ್ ದ ಸಿಟಿಸನ್ಸ್ ಆಫ್ ದ ಕಂಟ್ರಿ ಅಂದ್ರೆ. ಈ ಮಗು ಎಕನಾಮಿಕ್ ಆಕ್ಟಿವಿಟಿನಲ್ಲಿ ಪಾಲ್ಗೊಳ್ಳಕ್ಕೆ ಸಾಧ್ಯ ಇದೆಯಾ? ಇಲ್ಲ ಅಲ್ವಾ? ಸೊ ಆಪ್ಷನ್ ಬಿ ಹೋಯ್ತು. ಟೆಕ್ನಿಷಿಯನ್ಸ್ ಅವೈಲೇಬಲ್ ಇನ್ ದ ಕಂಟ್ರಿ. ಬ್ರೈನ್ ಡ್ರೈನ್ ಆಗಿ ಟೆಕ್ನಿಷಿಯನ್ USA ಅಥವಾ ಜಪಾನ್ಗೋ ಅಥವಾ ಆಸ್ಟ್ರೇಲಿಯಾಗೋ ಹೋದ್ರೆ ಈಸ್ ಈ ಅವೈಲೇಬಲ್ ಟು ಪ್ರೊಡ್ಯೂಸ್ ಸಮಥಿಂಗ್ ಫಾರ್ ದಿ ಕಂಟ್ರಿ? ನೋ. ಸೊ ಟೆಕ್ನಿಷಿಯನ್ಸ್ ಅವೈಲೇಬಲ್ ಇನ್ ದ ಕಂಟ್ರಿ. ಸಪೋಸ್ ಈಸ್ ಬೆಡ್ ರಿಡನ್ ಅಂತ ಅನ್ಕೊಳ್ಳಿ, ಕೋಮಾ ಸ್ಟೇಜ್ ಅಲ್ಲಿ ಇದ್ದಾನೆ ಪಾಪ ಯಾರೋ ಒಬ್ಬ ಬೆಡ್ ಟೆಕ್ನಿಷಿಯನ್. ಇಸ್ ಈ ಗೋಯಿಂಗ್ ಟು ಬಿ ಎ ಹ್ಯೂಮನ್ ರಿಸೋರ್ಸ್ ಫಾರ್ ದ ಕಂಟ್ರಿ? ನೋ. ಆಪ್ಷನ್ ಸಿ ಕ್ಯಾನ್ಸಲ್ ಮಾಡಿ. ಅದಾದ್ಮೇಲೆ ಆಲ್ ಟೈಪ್ಸ್ ಆಫ್ ರೆಸಿಡೆಂಟ್ಸ್ ಇನ್ ದ ಕಂಟ್ರಿ ಸಾಧ್ಯ ಇದೆಯಾ? 95 ಇಯರ್ಸ್ ಆಗಿರೋ ಒಬ್ಬ ಮನುಷ್ಯ ಬೆಡ್ ರಿಡನ್ ಆಗಿದ್ರೆ ಕ್ಯಾನ್ ಹಿ ಕಮ್ ಅಂಡ್ ಕಾಂಟ್ರಿಬ್ಯೂಟ್ ಟು ದಿ ಎಕನಾಮಿಕ್ ಪ್ರೋಗ್ರೆಸ್ ಆಫ್ ದ ಕಂಟ್ರಿ? ಕ್ಯಾನ್ ಹಿ ವರ್ಕ್? ಇಲ್ಲ. ಸೊ ಇದು ಮೂರನ್ನು ನೀವು ಕ್ಯಾನ್ಸಲ್ ಈಸಿಯಾಗಿ ಮಾಡ್ಬಿಡ್ತೀರಾ. ಆಲ್ ಸಿಟಿಸನ್ ಎಲ್ಲದಕ್ಕೂ ಒಂದು ಎಕ್ಸಾಂಪಲ್ ತಗೊಳ್ಳಿ. ಸಾಧ್ಯ ಇದೆಯಾ? ಯಾಕೆ ಇದು ಸಾಧ್ಯ ಇದೆ? ಸಾಧ್ಯ ಇಲ್ಲ ಅಂದ್ರೆ ಯಾಕೆ ಇದು ಸಾಧ್ಯ ಇಲ್ಲ? ನೀವು ಆ ರೀತಿ, ಅದಕ್ಕೆ ನಾನು ಹೇಳ್ತಾ ಇರೋದು, ನಿಮ್ಗೆ ಎಕನಾಮಿಕ್ಸ್ ಅಲ್ಲಿ ಏನಾಗುತ್ತೆ, ಅಪ್ಲೈ ಮಾಡ್ತೀರಾ, ನಿಮಗೆ ಜ್ಞಾನ ಇದೆ, ಬಟ್ ಜ್ಞಾನನ ನೀವು ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ನೀವು ಇಲ್ಲಿ ನೋಡ್ಕೊಂತೀರಾ. ಅಲ್ಲಿ ನಿಮ್ಗೆ ಅಪ್ಲೈ ಮಾಡಕ್ ಸಾಧ್ಯ ಇದೆ, ಯು ವಿಲ್ ಕಮ್ ಅಟ್ ದಿಸ್ ಪಾಯಿಂಟ್. ಇಲ್ಲ ಅಂದ್ರೆ ಯಾರಾದ್ರೂ ಆಲ್ ಸಿಟಿಸನ್ಸ್ ಅಂತ ಹೊಡಿತಾರೆ, ಎಲ್ಲರೂ ಕೆಲಸ ಮಾಡ್ತಾರೆ ಅಂತ, ಅಥವಾ ಯಾರಾದ್ರೂ ಟೆಕ್ನಿಷಿಯನ್ಸ್ ಅಯ್ಯೋ ಅವರಿಂದ ಜಾಸ್ತಿ ಇನ್ಕಮ್ ಬರುತ್ತೆ ಅಂತ ಹಾಕ್ಬಿಡ್ತಾರೆ. ಆಲ್ ಟೈಪ್ಸ್ ಆಫ್ ರೆಸಿಡೆಂಟ್ಸ್, ಯಾರೊಬ್ಬ ಆಸ್ಟ್ರೇಲಿಯಾದವನು ಬಂದು ಇಂಡಿಯಾದಲ್ಲಿದ್ದು ಅವ್ನು ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಇದು ಮಾಡ್ತಾನೆ, ಈ ರೀತಿ ನೀವು ಯೋಚನೆ ಮಾಡಿ ತಪ್ಪಾಕ್ಬೋದು. ಯಾಕೆ ಆಗಲ್ಲ, ಯಾಕೆ ಈ ಆಪ್ಷನ್ಸ್ನ ನೀವು ರೂಲ್ ಔಟ್ ಮಾಡಬೇಕು ಅಂತ ನೀವು ಕರೆಕ್ಟ್ ಇದರಲ್ಲಿ ಯೋಚನೆ ಮಾಡಬೇಕು. BCD ಇಷ್ಟನ್ನು ನೀವು ಎಲಿಮಿನೇಟ್ ಮಾಡಿ ಕರೆಕ್ಟ್ ಆಪ್ಷನ್ ಹತ್ರ ಹೋಗಿ ನಿಂತ್ಕೋಬೇಕು. ಇಲ್ಲಿರೋ ಫಂಡಾನೇ ಇದು. ಹೌ ಟು ಎಲಿಮಿನೇಟ್ ದ ರಾಂಗ್ ಆನ್ಸರ್. ನೀವು ಕರೆಕ್ಟ್ ಆಪ್ಷನ್ನೇ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ತಪ್ಪು ಆಪ್ಷನ್ಗಳನ್ನ ಎಲಿಮಿನೇಟ್ ಮಾಡಿದ್ರು ಸಾಕು, ಯು ವಿಲ್ ಆಟೋಮೆಟಿಕಲಿ ಅರೈವ್ ಅಟ್ ದಿ ರೈಟ್ ಆಪ್ಷನ್.
ಮಿಶ್ರ ಆರ್ಥಿಕ ವ್ಯವಸ್ಥೆಯ ಕಲ್ಪನೆ ಈ ಕೆಳಕಂಡವುಗಳಲ್ಲಿ ಯಾವುದನ್ನು ಗ್ರಹಿಸುತ್ತದೆ? ದ ಕಾನ್ಸೆಪ್ಟ್ ಆಫ್ ಎ ಮಿಕ್ಸ್ಡ್ ಎಕನಾಮಿಕ್ ಸಿಸ್ಟಮ್ ಇನ್ವಾಲ್ವ್ಸ್ ವಿಚ್ ಆಫ್ ದಿ ಫಾಲೋಯಿಂಗ್? ಆಪ್ಷನ್ ಎ ಕೋ ಎಕ್ಸಿಸ್ಟೆನ್ಸ್ ಆಫ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಸೆಕ್ಟರ್ಸ್. ಆಪ್ಷನ್ ಬಿ ಆರ್ಥಿಕ ಮತ್ತು ಸಾಮಾಜಿಕ ಮೌಲ್ಯಗಳಿಗೆ ಸಮಾನವಾದ ಪ್ರಾಮುಖ್ಯತೆ ನೀಡುವುದು. ಆಪ್ಷನ್ ಸಿ ಸಮಗ್ರ ಮತ್ತು ಸಮತೋಲನವುಳ್ಳ ಆರ್ಥಿಕ ಬೆಳವಣಿಗೆ, ದಟ್ ಈಸ್ ಕಾಂಪ್ರಹೆನ್ಸಿವ್ ಬ್ಯಾಲೆನ್ಸ್ಡ್ ಎಕನಾಮಿಕ್ ಗ್ರೋತ್. ಆಪ್ಷನ್ ಡಿ ಸಮತೋಲನವುಳ್ಳ ಒಕ್ಕಲುತನ ಮತ್ತು ಉದ್ಯಮ ಬೆಳವಣಿಗೆ, ಬ್ಯಾಲೆನ್ಸ್ಡ್ ಗ್ರೋತ್ ಆಫ್ ಅಗ್ರಿಕಲ್ಚರ್ ಅಂಡ್ ಇಂಡಸ್ಟ್ರಿ. ಅಂದ್ರೆ ಕೃಷಿ, ಒಕ್ಕಲುತನ ಅಂದ್ರೆ ಇಲ್ಲಿ ಕೃಷಿ ಕೂಡ ಆಗುತ್ತೆ, ಅಂದ್ರೆ ಕೃಷಿ ಮತ್ತು ಉದ್ಯಮದ ಬೆಳವಣಿಗೆ. ಸೊ ಇಲ್ಲೂ ಅಗೇನ್ ನೀವು ಕಾನ್ಸೆಪ್ಟ್ ಆಫ್ ಮಿಕ್ಸ್ಡ್ ಎಕನಾಮಿ ನಿಮಗೆ ಗೊತ್ತಿದ್ರೆ ಯು ವಿಲ್ ಅರೈವ್ ಡೈರೆಕ್ಟ್ಲಿ ಅಟ್ ಆಪ್ಷನ್ ಎ, ಕೋ ಎಕ್ಸಿಸ್ಟೆನ್ಸ್ ಆಫ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಸೆಕ್ಟರ್ಸ್. ಬಿಕಾಸ್ ಈಕ್ವಲ್ ಇಂಪಾರ್ಟೆನ್ಸ್ ಟು ಎಕನಾಮಿಕ್ ಅಂಡ್ ಸೋಷಿಯಲ್ ವ್ಯಾಲ್ಯೂಸ್ ಎಲ್ಲೂ ಕೊಡ್ಬೋದು, ಕ್ಯಾಪಿಟಲಿಸ್ಟ್ ಅಲ್ಲೂ ಕೊಡ್ಬೋದು, ಸೋಷಿಯಲಿಸ್ಟ್ ಅಲ್ಲೂ ಕೊಡ್ಬೋದು. ಕ್ಯಾಪಿಟಲಿಸ್ಟ್ ಎಕನಾಮಿನಲ್ಲೂ ಆಗ್ಬೋದು, ಸೋಷಿಯಲಿಸ್ಟ್ ಎಕನಾಮಿನಲ್ಲೂ ಆಗ್ಬೋದು. ಕಾಂಪ್ರಹೆನ್ಸಿವ್ ಅಂಡ್ ಬ್ಯಾಲೆನ್ಸ್ಡ್ ಎಕನಾಮಿ ಮತ್ತೆ ಎರಡರಲ್ಲೂ ಆಗ್ಬೋದು. ಬ್ಯಾಲೆನ್ಸ್ಡ್ ಗ್ರೋತ್ ಆಫ್ ಅಗ್ರಿಕಲ್ಚರ್ ಅಂಡ್ ಇಂಡಸ್ಟ್ರಿ ಇದು ಕೂಡ ಮತ್ತೆ ಎರಡರಲ್ಲೂ ಆಗ್ಬೋದು. ಕೋ ಎಕ್ಸಿಸ್ಟೆನ್ಸ್ ಆಫ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಸೆಕ್ಟರ್ ಇದು ಮಾತ್ರ ಎ ಕ್ಲಾಸಿಕ್ ಟ್ರೇಟ್ ಆಫ್ ಮಿಕ್ಸ್ಡ್ ಎಕನಾಮಿ. ಸೊ ಹಾಗಾಗಿ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ ದ ಕಾನ್ಸೆಪ್ಟ್ ಆಫ್ ಎ ಮಿಕ್ಸ್ಡ್ ಎಕನಾಮಿಕ್ ಸಿಸ್ಟಮ್ ಇನ್ವಾಲ್ವ್ಸ್ ದಿ ಕೋ ಎಕ್ಸಿಸ್ಟೆನ್ಸ್ ಆಫ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಸೆಕ್ಟರ್ಸ್, ದಟ್ ಈಸ್ ಸಾರ್ವಜನಿಕ ಮತ್ತು ಖಾಸಗಿ ಕ್ಷೇತ್ರಗಳು ಜೊತೆಗೆ ಒಂದು ದೇಶದಲ್ಲಿ ಇತ್ತು ಅಂದ್ರೆ ಅದನ್ನ ನೀವು ಕರೆಯೋದು ಕೋ ಎಕ್ಸಿಸ್ಟೆನ್ಸ್ ಆಫ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಸೆಕ್ಟರ್ಸ್ ಆರ್ ಮಿಕ್ಸ್ಡ್ ಎಕನಾಮಿ. ನೆಕ್ಸ್ಟ್ ಕ್ವೆಶನ್, ಫಿಫ್ತ್ ಕ್ವೆಶನ್, ವಾಟ್ ಡಸ್ ರಿಸೋರ್ಸ್ ರೆಫರ್ ಟು? ಇದು ಆಲ್ರೆಡಿ KSRP 2020 ನಲ್ಲಿ ಕೇಳಿದ್ದಾರೆ. ವಾಟ್ ಡಸ್ ರಿಸೋರ್ಸ್, ಸಂಪನ್ಮೂಲ ಎಂದರೆ ಏನು? ಸಂಪನ್ಮೂಲ ಅಂದರೆ ಸರಕುಗಳು ಮಾತ್ರನಾ ಅಥವಾ ಅದರಲ್ಲಿ ಸೇವೆಗಳು ಕೂಡ ಇನ್ಕ್ಲೂಡ್ ಆಗುತ್ತಾ? ಸೊ ನೀವು ಇವಾಗ ಯೋಚನೆ ಮಾಡಿ, ಸಂಪನ್ಮೂಲ ಒಂದು ಲ್ಯಾಪ್ಟಾಪ್ ಕ್ಯಾನ್ ಇಟ್ ಬಿ ಎ ರಿಸೋರ್ಸ್? ಡೆಫಿನೆಟ್ಲಿ ಇಟ್ ಈಸ್ ಎ ರಿಸೋರ್ಸ್. ಯಾವುದೇ ಒಂದು ಕಂಪನಿಗೆ ಇಟ್ ಈಸ್ ಎ ರಿಸೋರ್ಸ್. ಸೊ ಹಾಗಾಗಿ ಗೂಡ್ಸ್ ಆಯ್ತಾ, ಒಂದು ಕಾರು, ಒಂದು ಟ್ರಕ್ ಒಂದು ಕಂಪನಿಗೆ ರಿಸೋರ್ಸಾ ಇಲ್ವಾ? ಲಾರಿ ಅಥವಾ ಟ್ರಕ್ 100% ರಿಸೋರ್ಸ್ ಆಯ್ತು, ಅದು ರಿಸೋರ್ಸು. ಮತ್ತೆ ಸರ್ವಿಸಸ್ ಆಯ್ತು, ಟ್ರಕ್ ಏನೋ ಇದೆ, ಡ್ರೈವರ್ ಇಲ್ಲ ಅಂದ್ರೆ ವಿತೌಟ್ ಡ್ರೈವರ್ ಕ್ಯಾನ್ ಟ್ರಕ್ ರನ್? ಸಾಧ್ಯ ಇಲ್ಲ. ಸೊ ಅಲ್ಲಿ ಡ್ರೈವರ್ ಸೇವೆ ಬೇಕು. ಸೊ ಆಬ್ವಿಯಸ್ಲಿ ಒಂದು ಕಾರ್ ಇದೆ ಅಂತ ಕಾರು ರಿಸೋರ್ಸ್ ಆದ್ರೆ, ಕಾರು ಓಡಿದ್ರೆ, ಒಂದು ಬಸ್ ರಿಸೋರ್ಸ್ ಆದ್ರೆ ಬಸ್ ಓಡಿದ್ರೆ ಮಾತ್ರ ನಮಗೆ ಆ ರಿಸೋರ್ಸ್ ಯುಟಿಲೈಸೇಷನ್. ಅದಕ್ಕೆ ಬೇಕಾಗಿರೋದು ಡ್ರೈವರ್. ಸೊ ಏನಾಯ್ತು, ಕಾರು ಕೂಡ ಒಂದು ಸಂಪನ್ಮೂಲನೇ, ಡ್ರೈವರ್ ಕೂಡ ಮಾನವ ಸಂಪನ್ಮೂಲ ಆಗಿ ಕಾರ್ಯನಿರ್ವಹಿಸ್ತಾರೆ. ಸೊ ಇವೆರಡೂ ಬೇಕು. ರಿಸೋರ್ಸ್ ಅಂದ್ರೆ ಎರಡೂ ಆಗಿರೋದ್ರಿಂದ ಇಲ್ಲಿ ಆಪ್ಷನ್ ನೀದರ್ ಗುಡ್ಸ್ ನಾರ್ ಸರ್ವಿಸಸ್ ಹೋಯ್ತು, ಗೂಡ್ಸ್ ಓನ್ಲಿನೇ ಹೋಯ್ತು, ಸರ್ವಿಸಸ್ ಓನ್ಲಿನೇ ಹೋಯ್ತು, ಬೋತ್ ಗೂಡ್ಸ್ ಅಂಡ್ ಸರ್ವಿಸಸ್. ಸರಕು ಮತ್ತು ಸೇವೆಗಳು ಎರಡು ಕೂಡ ಅನ್ವಯ ಆಗುತ್ತೆ. ಸೊ ಹಾಗಾಗಿ ನೀವು ಈ ರೀತಿ MCQs ನೀವು ಈ ರೀತಿ ಸಾಲ್ವ್ ಮಾಡಿದಾಗ, ಯಾವಾಗ ನೀವು ಬ್ರೈನ್ ಅಪ್ಲೈ ಮಾಡಿ ಸಾಲ್ವ್ ಮಾಡ್ತಾ ಹೋಗ್ತೀರಾ ಅವಾಗ ನಿಮಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿನೇ ನೋಡಿ, ಈ ತರ ಪ್ರಶ್ನೆಗಳಲ್ಲೆಲ್ಲ ಅಪ್ಲಿಕೇಶನ್ ಇದೆ. ಇಲ್ಲಿ ನೀವೇನು ಓದಿದ್ದೀರಾ ಅದನ್ನ ಕೇಳ್ತಾ ಇಲ್ಲ. ಆಯ್ಕಾಸ್ ಪ್ಲಸ್ ನೋಮಾಸ್ ಅಂದ್ರೆ ಏನು ಅಂತ ಕೇಳ್ತಾ ಇಲ್ಲ. ನೀವು ಓದಿದ್ರೆ ಅದು ಬರ್ದ್ಬಿಡ್ತೀರಾ. ಇಲ್ಲಿ ನೀವೇನು ಓದಿದ್ದೀರಾ ಅದನ್ನ ಅಪ್ಲೈ ಮಾಡ್ತಾ ಇದ್ದೀರಾ. ಸೊ ಅಪ್ಲಿಕೇಶನ್ ಆಫ್ ನಾಲೆಜ್ ಇಸ್ ವಾಟ್ ಇಸ್ ರಿಕ್ವೈರ್ಡ್ ಇನ್ ಎಕನಾಮಿಕ್ಸ್. ದಟ್ ಈಸ್ ವೆರಿ ವೆರಿ ಕ್ರೂಷಿಯಲ್. ಇದರಲ್ಲಿ ಹಿಸ್ಟ್ರಿನಲ್ಲಿ ಅಪ್ಲಿಕೇಶನ್ ಇಲ್ವೇ ಇಲ್ಲ. ಹಿಸ್ಟ್ರಿನಲ್ಲಿ ಏನೂ ಇಲ್ಲ. ಬಾಲ್ಬನ್ ಅಂದ್ರೆ ಯಾರು, ಇಲ್ತಮಿಷ್ ಅಂದ್ರೆ ಯಾರು, ವಿಜಯನಗರ ಕಿಂಗ್ಡಮ್ ಅಲ್ಲಿ ಸಂಗಮ, ಸಾಳುವ, ತುಳುವ, ಅರವೀಡು ಇದರದ್ದು ಆರ್ಡರ್ ಕೊಡಿ, ನೀವು ಓದಿದ್ರೆ ಬರ್ದೇ ಬರೀತೀರಾ. ಬಟ್ ಇಲ್ಲಿ ಹಂಗಲ್ಲ. ಸೊ ದಟ್ ಈಸ್ ವೈ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಎಕನಾಮಿಕ್ಸ್. ಸಿಕ್ಸ್ತ್ ಕ್ವೆಶನ್, ಟು ವಿಚ್ ಸೆಕ್ಟರ್ ಡು ಬ್ಯಾಂಕ್ಸ್ ಬಿಲಾಂಗ್? ಸಿವಿಲ್ PC HK 2023 ರೀಸೆಂಟ್ ಆಗಿ ಕೇಳಿರೋ ಪ್ರಶ್ನೆ ಇದು. ಬ್ಯಾಂಕುಗಳು ಯಾವ ವಲಯಕ್ಕೆ ಸೇರಿವೆ? ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ, B ಮತ್ತು C ಎರಡು. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಬ್ಯಾಂಕ್ಸ್ ಏನ್ ಮಾಡುತ್ತೆ, ಬ್ಯಾಂಕ್ಸ್ ನ್ಯಾಚುರಲ್ ರಿಸೋರ್ಸಸ್ನ ಯೂಟಿಲೈಸ್ ಮಾಡ್ಕೊಂಡು ಎಕ್ಸ್ಟ್ರಾಕ್ಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್ಗೆ ಇದೆಯಾ? ಇಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಯಾವುದಾದ್ರೂ ಸರಕಿನ ಉತ್ಪಾದನೆಯಲ್ಲಿ ಇದೆಯಾ? ಇಲ್ಲ. ಬಟ್ ಬ್ಯಾಂಕ್ ಏನ್ ಮಾಡ್ತಾ ಇದೆ, ನಿಮ್ಮ ಹಣನ ಇಟ್ಕೊಳ್ಳುತ್ತೆ, ಡೆಪಾಸಿಟ್ ಮಾಡ್ಕೊಳ್ಳುತ್ತೆ, ಬೇಕು ಅಂದಾಗ ಕೊಡುತ್ತೆ, ಇಂಟ್ರೆಸ್ಟ್ ಕೊಡುತ್ತೆ, ಸೇವೆ ನೀಡ್ತಾ ಇದೆ. ಸೇವೆ ಅಂದ್ರೆ ಏನರ್ಥ? ಸರ್ವಿಸ್. ಸೊ ಸರ್ವಿಸ್ ಎಲ್ಲಿಗೆ ಬರುತ್ತೆ? ಟೆರಿಷರಿ ಸೆಕ್ಟರ್ ಆರ್
ತೃತೀಯ ವಲಯ. ನೋಡಿ ಬ್ಯಾಂಕುಗಳು ಯಾವ, ಇಲ್ಲಿ ನಿಮ್ಗೆ ಎಕ್ಸಾಂಪಲ್ಸ್ ನಲ್ಲಿ ನೀವು ಓದಿದ್ರೆ ಬರೀಬಹುದು, ಎಕ್ಸಾಂಪಲ್ಸ್ ಅಲ್ಲಿ ಓದಿಲ್ಲ ಅಂದ್ರೂ ಸರ್ವಿಸ್ ಎಲ್ಲಿಗೆ ಬರುತ್ತೆ ಅಂತ ನೀವೇ ಡೆಡ್ಯೂಸ್ ಮಾಡ್ಕೋಬಹುದು. ಇಟ್ ಕಮ್ಸ್ ಅಂಡರ್ ದಿ ಟೆರ್ಷರಿ ಸೆಕ್ಟರ್. ಅಗೇನ್ ಇಲ್ಲಿ ಏನಾಗ್ತಾ ಇದೆ, ಅಪ್ಲಿಕೇಶನ್ ಆಫ್ ನಾಲೆಜ್. ನೀವು ಓದಿಲ್ಲ ಅಂದ್ರೂ ನೀವು ಅಪ್ಲೈ ಮಾಡ್ಬೋದು. ನಿಮ್ಗೆ ಜಸ್ಟ್ ಎಕ್ಸಾಂಪಲ್ಸ್ ನೀವು ಏನು ಓದಿಲ್ಲ ಅಂದ್ರೂ ಇಲ್ಲಿ ಕ್ವಾಟರ್ನರಿ ಸೆಕ್ಟರ್ ಅಂದ್ರೆ ಏನು, ಕ್ವೀನರಿ ಸೆಕ್ಟರ್ ಅಂದ್ರೆ ಏನು ಅಂತೆಲ್ಲ ನೆಕ್ಸ್ಟ್ ಒಂದು ಕ್ವೆಶನ್ ಬರುತ್ತೆ, ಅದರಲ್ಲಿ ಎಲ್ಲಾ 4 ಸೆಕ್ಟರ್ಗಳದ್ದು ಎಕ್ಸಾಂಪಲ್ಸ್ ಕೇಳಿದ್ದಾರೆ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಸಾಲ್ವ್ MCQs ಇನ್ ಎಕನಾಮಿಕ್ಸ್. ಸೊ 7th ಕ್ವೆಶನ್, ದೋಬಿಗಳು, ಕ್ಷೌರಿಕರು ಮತ್ತು ಚಮ್ಮಾರರು ಭಾರತದ ಆರ್ಥಿಕತೆಯ ಯಾವ ವಲಯದ ಅಡಿಯಲ್ಲಿ ಬರುತ್ತಾರೆ? ಸೊ ಅಂಡರ್ ವಿಚ್ ಸೆಕ್ಟರ್ ಆಫ್ ದ ಇಂಡಿಯನ್ ಎಕನಾಮಿ ಡು ವಾಷರ್ಮ್ಯಾನ್, ಬಾರ್ಬರ್ಸ್ ಅಂಡ್ ಕಾಬ್ಲರ್ಸ್ ಫಾಲ್? ಸಿವಿಲ್ PCHK ನಲ್ಲಿ ಕೇಳಿರೋದು 2024 ಅಲ್ಲಿ. ಯಾವ ರೀತಿ ಇದು ಅಪ್ಲಿಕೇಶನ್ ಬೇಸ್ಡ್ ಇದೆ? ಸೊ ಅಂಡರ್ ವಿಚ್ ಸೆಕ್ಟರ್? ವಾಷರ್ಮ್ಯಾನ್, ಬಾರ್ಬರ್ಸ್ ಅಂಡ್ ಕಾಬ್ಲರ್ಸ್. ಸೊ ಬಾರ್ಬರ್ಸು ಕೂದಲನ್ನ ಕಟ್ ಮಾಡ್ತಾರೆ, ಅದು ನ್ಯಾಚುರಲ್ ಆಗಿ ಬೆಳೆಯೋದು, ಅದು ನ್ಯಾಚುರಲ್ ರಿಸೋರ್ಸ್ ಅಂತ ಹೇಳ್ಬಿಟ್ಟು ಯಾರಾದ್ರೂ ಪ್ರೈಮರಿ ಹಾಕ್ಬಿಟ್ರೆ ಅದು ತಪ್ಪು, ಪ್ರಾಥಮಿಕ ವಲಯದಲ್ಲಿ ಬರಲ್ಲ. ಯಾರಾದ್ರೂ ಸೆಕೆಂಡ್ರಿ ಸೆಕ್ಟರ್ಗೆ ಏನಾದ್ರು ಹಾಕ್ಬಿಟ್ರೆ ಚಪ್ಲಿನ ಹೊಲಿತಾರೆ ಮ್ಯಾನುಫ್ಯಾಕ್ಚರಿಂಗ್ ಅಂತ, ಅದು ಕೂಡ ತಪ್ಪು. ಯಾಕಂದ್ರೆ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದಿಲ್ಲ, ಮ್ಯಾನುಫ್ಯಾಕ್ಚರ್ ಆಗಿರೋದನ್ನ ಸರ್ವಿಸ್ ಮಾಡ್ತಾ ಇರ್ತಾರೆ. ಅಂದ್ರೆ ಯಾವುದು ಕಿತ್ತೋಗಿರುತ್ತೋ ಅದನ್ನ ಹೊಲಿದು ಕೊಡ್ತಾ ಇರ್ತಾರೆ. ಇನ್ನು ವಾಷರ್ ಮ್ಯಾನ್ ಅಂತೂ ಪ್ಯೂರ್ಲಿ ಸರ್ವಿಸ್, ಯಾರೇ ಇದು ಮಾಡೋದು. ಸೊ ಅದು ಸರ್ವಿಸ್. ಯಾರು ದೋಬಿಗಳು ಬಟ್ಟೆ ಒಗೆದು ಕೊಡ್ತಾರೆ, ಅದು ಸರ್ವಿಸ್ ಕೊಡ್ತಾ ಇರೋದು. ಸೊ ಸರ್ವಿಸ್ ಅಂದ್ರೆ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ? ಅಗೇನ್ ತೃತೀಯ ವಲಯ ಆರ್ ಟೆರ್ಷರಿ ಸೆಕ್ಟರ್. ಸೊ ದಿಸ್ ಇಸ್ ಇದಕ್ಕೆ ಹೇಳ್ತಾ ಇರೋದು ಎಕನಾಮಿಕ್ಸ್ ಇಸ್ ಆಲ್ ಅಬೌಟ್ ಅಪ್ಲಿಕೇಶನ್. ನೀವು CRR ಜಾಸ್ತಿ ಆದ್ರೆ ಇನ್ಫ್ಲೇಷನ್ ಏನಾಗುತ್ತೆ, SLR ಜಾಸ್ತಿ ಆದ್ರೆ ಏನಾಗುತ್ತೆ, CRR ಕಡಿಮೆ ಆದ್ರೆ ಏನಾಗುತ್ತೆ, ಅಪ್ಲಿಕೇಶನ್. ನೀವು ಓದಿದ್ರೆ ಆಗೋದಿಲ್ಲ, ಓದಿ ಎಕ್ಸಾಮಿನೇಷನ್ ಸೆಟಪ್ ಅಲ್ಲಿ ಕೂತಿರ್ಬೇಕಾದ್ರೆ ನಿಮ್ಗೆ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ತಲೆ ಓಡೋದು. ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ಪ್ಯಾನಿಕ್ ಆಗ್ತೀರಾ, ಪ್ಯಾನಿಕ್ ಆದಾಗ ಕರೆಕ್ಟ್ ಆನ್ಸರ್ ನಿಮ್ಗೆ ಬರೋದಿಲ್ಲ. ನೆಕ್ಸ್ಟ್ ಕ್ವೆಶನ್ ಆಲ್ರೆಡಿ ಇದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಾಟ್ ಈಸ್ ದಿ ಮೇನ್ ಬ್ಯಾಕ್ ಬೋನ್ ಆರ್ ಬೇಸಿಸ್ ಆಫ್ ದಿ ಇಂಡಿಯನ್ ಎಕನಾಮಿ? ಮ್ಯಾನುಫ್ಯಾಕ್ಚರಿಂಗ್, ಬಿಸ್ನೆಸ್, ಪಬ್ಲಿಕ್ ಸೆಕ್ಟರ್ ಅಂಡ್ ದೆನ್ ಅಗ್ರಿಕಲ್ಚರ್. ನಾನು ಆಲ್ರೆಡಿ ಹೇಳಿದ್ದೀನಿ, ಅಗ್ರಿಕಲ್ಚರ್ ಒಂದು ಸೆಪರೇಟ್ ಚಾಪ್ಟರ್ ಇಂಡಿಯನ್ ಎಕನಾಮಿನಲ್ಲಿ. ಯಾಕಂದ್ರೆ ಇಂಡಿಯನ್ ಎಕನಾಮಿ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಆಸ್ ಆಗ್ರೇರಿಯನ್ ಎಕನಾಮಿ, ಕೃಷಿ ಆಧಾರಿತ ಆರ್ಥಿಕತೆ. ಕೃಷಿ ಆಧಾರಿತ ಆರ್ಥಿಕತೆ, ಭಾರತದ ಆರ್ಥಿಕತೆ ಕೃಷಿ ಆಧಾರಿತ ಆರ್ಥಿಕತೆ ಆಗಿದೆ. ಸೊ ಕೃಷಿ ಆಧಾರಿತ ಅಂದ್ರೆ ಏನು? ಆಧಾರ ಅಂದ್ರೆ ಏನು? ಒಂದು ದೇಹಕ್ಕೆ ಆಧಾರ ಏನು? ಸ್ಪೈನಲ್ ಕಾರ್ಡ್, ಬೆನ್ನು ಮೂಳೆ. ಸೊ ಬೆನ್ನು ಮೂಳೆ ಅಂದ್ರೆ ಬ್ಯಾಕ್ ಬೋನ್ ಆರ್ ಬೇಸಿಸ್. ಸೊ ಬ್ಯಾಕ್ ಬೋನ್ ಆರ್ ಬೇಸಿಸ್ ಯಾವುದು ಆಗ್ರೇರಿಯನ್ ಎಕನಾಮಿಗೆ? ಅಗ್ರಿಕಲ್ಚರ್. ಯಾಕೆ? 46% of the population according to Indian Economic Survey is still directly or indirectly dependent on agriculture for their survival. So since Indian economy is agrarian based and 46% of the Indian population is dependent on agriculture, it is the backbone or basis of the Indian economy. So ಕೃಷಿ ಭಾರತದ ಆರ್ಥಿಕತೆಯ ಪ್ರಮುಖ ಆಧಾರ. ಸೊ ಇದೇ ನಾನು ಹೇಳಿದ್ದು ಆಗ್ಲೇ. ಏನಂತ ಅಂದ್ರೆ ಎಲ್ಲಾ ಸೆಕ್ಟರ್ಗಳದ್ದು ಕೇಳ್ತಾರೆ, ಇಲ್ಲಿ ಸ್ವಲ್ಪ ಜಂಬಲ್ ಆಗಿದೆ ಬಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸೆಕ್ಟರ್ ಲಿಸ್ಟ್ ಎ, ಸೆಕ್ಟರ್ ಲಿಸ್ಟ್ ಬಿ, ಆಕ್ಟಿವಿಟಿ ಇದೆ ಇಲ್ಲಿ. ಓಕೆ, ಪ್ರೈಮರಿ, ಸೆಕೆಂಡರಿ, ಟೆರ್ಷರಿ, ಕ್ವಾಟರ್ನರಿ, ಮ್ಯಾನುಫ್ಯಾಕ್ಚರಿಂಗ್, ಮೈನಿಂಗ್, ಅಕಾಡೆಮಿಕ್ ರಿಸರ್ಚ್, BPOs ಅಂಡ್ ಕಾಲ್ ಸೆಂಟರ್ಸ್. ಇವಾಗ ಕರೆಕ್ಟ್ ಆನ್ಸರ್ ಏನು? ಮೈನಿಂಗ್ ಅಂದ್ರೆ ಏನು? ಗಣಿಗಾರಿಕೆ ಅಂದ್ರೆ ಎಕ್ಸ್ಟ್ರಾಕ್ಷನ್ ಆಫ್ ಮಿನರಲ್ಸ್ ಅಲ್ವಾ? ಮಿನರಲ್ಸ್ ಏನು? ನ್ಯಾಚುರಲ್ ರಿಸೋರ್ಸಸ್ ಅಲ್ವಾ? ಎಕ್ಸ್ಟ್ರಾಕ್ಷನ್ ಆಫ್ ಮಿನರಲ್ಸ್. ಸೊ ಎಕ್ಸ್ಟ್ರಾಕ್ಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅದು ಯಾವ ಅಂಡರ್ ಬರುತ್ತೆ? ಪ್ರೈಮರಿ ಅಂಡರ್ ಬರುತ್ತೆ. ಸೊ ಎಗೆ ಬೇಕಾಗಿರೋದು ಯಾವುದು? ಎ ಮೈನಿಂಗ್. 2 ನೆಕ್ಸ್ಟ್ ಬಂದು ಯಾವುದು? ಸೆಕೆಂಡ್ರಿ. ಸೆಕೆಂಡ್ರಿ ಅಂದ್ರೆ ಏನು? ಮ್ಯಾನುಫ್ಯಾಕ್ಚರಿಂಗ್. ಆಲ್ರೆಡಿ ಹೇಳಿದ್ದೀವಿ, ನ್ಯಾಚುರಲ್ ರಿಸೋರ್ಸಸ್ನ ಯೂಸ್ ಮಾಡಿ ಉತ್ಪನ್ನಗಳ ಕ್ರಿಯೇಷನ್ ಮಾಡೋದು. ಅದಕ್ಕೆ ಬಿಗೆ ಯಾವುದು? ಮ್ಯಾನುಫ್ಯಾಕ್ಚರಿಂಗ್, B1. ಟೆರ್ಷರಿ. ಟೆರ್ಷರಿ ಅಂದ್ರೆ ಏನು? ಸರ್ವಿಸಸ್. BPO ಮತ್ತು ಕಾಲ್ ಸೆಂಟರ್ಗಳು ನೀಡೋದೇನು? ಸರ್ವಿಸಸ್. BPO ಸರ್ವಿಸಸ್, ಕಾಲ್ ಸೆಂಟರ್ ಸರ್ವಿಸಸ್. ಸೊ ಹಾಗಾಗಿ ಸಿಗೆ 4. ಕ್ವಾಟರ್ನರಿ ಅಂತ ಅಂದ್ರೆ ಏನು? ಅದು ರಿಸರ್ಚ್ ಓರಿಯೆಂಟೆಡ್ ಬರುತ್ತೆ. ಕ್ವಾಟರ್ನರಿ ಅಂದ್ರೆ ರಿಸರ್ಚ್ ಓರಿಯೆಂಟೆಡ್, ಅಕಾಡೆಮಿಕ್ ರಿಸರ್ಚ್. ಸೊ ಕ್ಯೂಗೆ
ಸಾರಿ ಡಿಗೆ 3 ಬರುತ್ತೆ. A2 B1 C4 D3 ಇರೋದು ಆಪ್ಷನ್ ಬಿ. 4 ಗೊತ್ತಿದೆ. SDA 2018 ಅಲ್ಲಿ ಕೇಳಿದ್ದಾರೆ. ಮತ್ತೆ ಈ ಸರಿ PC ನಲ್ಲೂ ಕೇಳ್ಬೋದು, PSI ನಲ್ಲೂ ಕೇಳ್ಬೋದು. ಸೊ ಬರೀ ನಾನು ಆಲ್ರೆಡಿ ಹೇಳಿದೆ, ಬೇಸಿಕ್ ಕಾನ್ಸೆಪ್ಟ್ಸ್ ಫಸ್ಟ್ ಚಾಪ್ಟರ್ ಇಂದ ಎಷ್ಟೆಲ್ಲಾ ಪ್ರಶ್ನೆಗಳು ನಿಮ್ಗೆ ಕೇಳ್ತಾ ಇದಾರೆ, ಎಷ್ಟೆಲ್ಲಾ ಪ್ರಶ್ನೆಗಳು ನೀವು ಆಲ್ರೆಡಿ ಉತ್ತರ ಕಲ್ತಿದ್ದೀರಾ. ಬರೀ ಈ ಕ್ಲಾಸಿಂದ ಎಷ್ಟಕ್ಕೆಲ್ಲ ನೀವು ಉತ್ತರ ಕೊಡ್ಬೋದು. ಆಲ್ರೆಡಿ ನೀವು ಈ ಡೆಮೋ ಕ್ಲಾಸ್, ಮ್ಯಾರಥಾನ್ ಕ್ಲಾಸ್ ನೀವು ನೋಡಿದ್ರೆ ಆಲ್ರೆಡಿ ನಿಮಗೆ 2 to 4 ಮಾರ್ಕ್ಸ್ ಬಂದೇ ಬರುತ್ತೆ. ಯಾಕಂದ್ರೆ ಇಷ್ಟರಲ್ಲಿ ಒಂದು ಪ್ರಶ್ನೆ ಕೇಳೋ ಚಾನ್ಸಸ್ ತುಂಬಾ ಇದೆ. ವಿಚ್ ಬ್ಯಾಂಕ್ ಇನ್ ಇಂಡಿಯಾ ಪ್ರೊವೈಡ್ಸ್ ರೀಫಿನಾನ್ಸಿಂಗ್ ಫಾರ್ ಅಗ್ರಿಕಲ್ಚರ್? ಭಾರತದಲ್ಲಿ ಯಾವ ಬ್ಯಾಂಕ್ ಕೃಷಿಗಾಗಿ ಮರು ಹಣಕಾಸನ್ನು ಒದಗಿಸುತ್ತದೆ? RBI, SBI, ನಬಾರ್ಡ್, ಇವುಗಳಲ್ಲಿ ಯಾವುದೂ ಅಲ್ಲ. RBI ಇಸ್ ಬ್ಯಾಂಕರ್ಸ್ ಆಫ್ ಬ್ಯಾಂಕ್, ಅದಕ್ಕೆ ಬೇರೆ ಕೆಲಸ ಇದೆ. SBI ಸ್ಟೇಟ್ ಬ್ಯಾಂಕ್ ಆಫ್ ಇಟ್ ಇಸ್ ಎ ಶೆಡ್ಯೂಲ್ಡ್ ಬ್ಯಾಂಕ್. ನಬಾರ್ಡ್ was created in the year 1982 on the recommendation of Shivaraman Committee. Please note it down. Shivaraman Committee, exclusively for refinancing for agriculture and rural development. So NABARD is the favorite topic of economic examiner. I don't know why. NABARD ಮೇಲೆ ಎಷ್ಟು ಪ್ರಶ್ನೆಗಳು ನಾವು ನೋಡ್ತೀವಿ ಅಂತಂದ್ರೆ, ಮತ್ತೆ ನಾನು ನೆಕ್ಸ್ಟ್ ಕ್ವಶನ್ಸ್ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ NABARD ಯಾಕೆ ಫೇವ್ರೆಟ್ ಟಾಪಿಕ್ ಅಂತ. ಸೊ ನೀವು ಶಿವರಾಮನ್ ಕಮಿಟಿ 1982 ಇದೆಲ್ಲದೂ ನೆಕ್ಸ್ಟ್ ಬರ್ತಾ ಹೋಗುತ್ತೆ. ನಾನು ನೆಕ್ಸ್ಟ್ ಕ್ವಶನ್ಸ್ ತೋರಿಸ್ತಾ ಇಲ್ಲೇ ಹೇಳ್ಬಿಟ್ಟೆ, ಬಟ್ ನೆಕ್ಸ್ಟ್ ಕ್ವಶನ್ ಅಲ್ಲಿ ಮತ್ತೆ ಬರ್ತಾ ಇದೆಲ್ಲ. ಈಗಿನ್ನೂ ಹೇಳ್ದೆ ನೆಕ್ಸ್ಟ್ ಕ್ವಶನ್ ಬರುತ್ತೆ ಅಂತ ಬಂತು. ಆನ್ whose recommendation was NABARD established? ನಬಾರ್ಡ್ ಅನ್ನು ಈ ಕೆಳಗಿನ ಯಾರ ಶಿಫಾರಸ್ಸಿನ ಮೇರೆಗೆ ಸ್ಥಾಪಿಸಲಾಯಿತು? ಸಾರ್ವಜನಿಕ ಲೆಕ್ಕ ಸಮಿತಿ, ಪಬ್ಲಿಕ್ ಅಕೌಂಟ್ಸ್ ಕಮಿಟಿ. ನಿಮ್ಗೆ ಆಕ್ಚುಲಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಏನು ಅಂತ ಪಾಲಿಟಿಲಿ ಓದಿದ್ರೆ ಇಮ್ಮಿಡಿಯೇಟ್ ಆಗಿ ನೀವು ಇದನ್ನ ಕ್ಯಾನ್ಸಲ್ ಮಾಡಾಕ್ತೀರಾ. ಸಾರ್ವಜನಿಕ ಲೆಕ್ಕ ಸಮಿತಿ ಅಲ್ವೇ ಅಲ್ಲ ಅಂತ ಹೇಳ್ತೀರಾ. ನರಸಿಂಹನ್ ಸಮಿತಿ ಆರ್ ನರಸಿಂಹನ್ ಕಮಿಟಿ ಇಸ್ ಫಾರ್ ಬ್ಯಾಂಕಿಂಗ್ ರಿಫಾರ್ಮ್ಸ್. ಇಟ್ ಈಸ್ ಕಮಿಟಿ ಆನ್ ಬ್ಯಾಂಕಿಂಗ್ ರಿಫಾರ್ಮ್ಸ್. ಸೊ ಶಿವರಾಮನ್ ಕಮಿಟಿ ನಾನು ಆಲ್ರೆಡಿ ಹೇಳಿದ್ದೀನಿ, ಶಿವರಾಮನ್ ಸಮಿತಿಯಿಂದನೇ ನಬಾರ್ಡ್ನ ಸ್ಥಾಪನೆ ಆಗಿದ್ದು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಇರೋದ್ರಿಂದ ಇದು ತಪ್ಪು. ಶಿವರಾಮನ್ ಕಮಿಟಿ ವೆರಿ ವೆರಿ ಇಂಪಾರ್ಟೆಂಟ್. ಮೊನ್ನೆ ಕೂಡ ಯಾವುದೋ ಎಕ್ಸಾಮ್ ಅಲ್ಲಿ ಇದನ್ನ ಕೇಳಿದ್ದಾರೆ. ಆಲ್ರೆಡಿ 2 ಎಕ್ಸಾಮ್ ಅಲ್ಲಿ, ಲಾಸ್ಟ್ 2024-25 ಎರಡರಲ್ಲೂ ಕೇಳಿದ್ದಾರೆ ಶಿವರಾಮನ್ ಕಮಿಟಿ ಬಗ್ಗೆ. ಸೊ ಹಾಗೆ RBI ಯಾವ ಸಮಿತಿ ಶಿಫಾರಸಿನ ಮೇಲೆ ಸ್ಥಾಪಿಸಲಾಯಿತು ಅಂದ್ರೆ ಹಿಲ್ಟನ್ ಯಂಗ್ ಕಮಿಷನ್. ಹಿಲ್ಟನ್ ಯಂಗ್ ಕಮಿಷನ್. RBI ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅದ್ರ ಬಗ್ಗೆ ಪೂರ್ತಿ ಹೇಳ್ತೀನಿ. ಫಾರ್ ನೌ ರಿಮೆಂಬರ್ ದಟ್ NABARD was established based on the recommendation of Shivaraman Committee and RBI was established based on the recommendation of Hilton Young Commission. 12th question. Who recommends the minimum support prices in India? Cooperative Inspector HK 2023 ಕೇಳಿದ್ದಾರೆ. ಒಂದ್ಸರಿ UPSC ನಲ್ಲೂ ಇದ್ರ ಬಗ್ಗೆ ಕೇಳಿದ್ದಾರೆ, KPSC ನಲ್ಲೂ ಕೇಳಿದ್ದಾರೆ. ಸೊ ಹಾಗಾಗಿ ನಾನು ಈ ಕ್ವೆಶನ್ ನ ಇನ್ಕ್ಲೂಡ್ ಮಾಡ್ಕೊಂಡಿರೋದು. ಇಷ್ಟು ಸರಿ ಕೇಳಿದ್ದಾರೆ ಅಂದ್ರೆ PSI PC ಅಲ್ಲಿ ಕೇಳೋ ಚಾನ್ಸಸ್ ದ್ವಿಗುಣ ಆಗೋಯ್ತು, ಡಬಲ್ ಆಗೋಯ್ತು. ಸೊ ಹಾಗಾಗಿ ಇದು ಕ್ವೆಶನ್ ಹಾಕೊಂಡಿರೋದು. ಹೂ ರೆಕಮೆಂಡ್ಸ್ ಮಿನಿಮಮ್ ಸಪೋರ್ಟ್ ಪ್ರೈಸಸ್ ಇನ್ ಇಂಡಿಯಾ? ನಬಾರ್ಡ್, ನಾಟ್ ನಬಾರ್ಡ್. ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್, ನೋ ಇಟ್ ಕೆನಾಟ್. ನೀತಿ ಆಯೋಗ್, ಅದು ಅಲ್ಲ. ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ಸ್ ಅಂಡ್ ಪ್ರೈಸಸ್, CACP. ಸೊ ಇದು ರೆಕಮೆಂಡ್ ಮಾಡೋದು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ಗೆ. ಓಕೆ, ಇದು ಇಂಡಿಯನ್ ಗವರ್ಮೆಂಟ್ಗೆ ಆಕ್ಚುಲಿ ರೆಕಮೆಂಡ್ ಮಾಡೋದು. CACP, ಕೃಷಿ ವೆಚ್ಚ ಹಾಗೂ ಬೆಲೆಗಳ ಆಯೋಗ. MSP, ಸೊ ಇಟ್ ಇಸ್ ಗಿವನ್ ಫಾರ್ 24 crops. FRP, ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸಸ್ ಗಿವನ್ ಫಾರ್ ಶುಗರ್ ಕೇನ್ ಅಥವಾ ಕಬ್ಬು ಬೆಳೆಗಾರರಿಗೆ ಕೊಡೋದನ್ನ FRP ಅಂತಾರೆ, ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್. ಮಿಕ್ಕಿದ 24 ಬೆಲೆಗಳಿಗೆ ಬೆಂಬಲ ಬೆಲೆ ಘೋಷಿಸ್ತಾರೆ. ಯಾವಾಗ? ಬಿಫೋರ್ ದಿ ಸೋಯಿಂಗ್ ಸೀಸನ್. ಅದೆಲ್ಲದನ್ನು ನಾನು ಚಾಪ್ಟರ್ಗೆ ಬಂದಾಗ ಹೇಳ್ತೀನಿ. ಫಾರ್ ನಾವ್ ಈಗ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಹೂ ರೆಕಮೆಂಡ್ಸ್ ದ ಮಿನಿಮಮ್ ಸಪೋರ್ಟ್ ಪ್ರೈಸಸ್ ಇನ್ ಇಂಡಿಯಾ? ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಅಂಡ್ ಪ್ರೈಸಸ್. ಸೊ ಇವಾಗ ಮತ್ತೆ ಇಲ್ಲಿ ಸ್ವಲ್ಪ ಜಂಬಲ್ ಆಗಿದೆ, ಬಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಕಮಿಟಿನ ಸಬ್ಜೆಕ್ಟ್ ಜೊತೆ ನಾವಿಲ್ಲಿ ಮ್ಯಾಚ್ ಮಾಡಬೇಕು. ಆಪ್ಷನ್ ಎ, ಇಲ್ಲಿ ಕಮಿಟಿ ನರಸಿಂಹನ್ ಕಮಿಟಿ, ಬಲ್ವಂತ್ ರಾಯ್ ಮೆಹ್ತಾ ಕಮಿಟಿ, ರಾಜಾ ಚೆಲ್ಲಯ್ಯ ಕಮಿಟಿ, ಖುಸ್ರೋ ಕಮಿಟಿ. ಸೊ ನಿಮ್ಗೆ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಒಂದು ಕ್ವೆಶನ್ ಅಲ್ಲಿ. ನರಸಿಂಹನ್ ಕಮಿಟಿ ಇಸ್ ಆನ್ ಬ್ಯಾಂಕಿಂಗ್ ರಿಫಾರ್ಮ್ಸ್, 3 ಬ್ಯಾಂಕಿಂಗ್ ರಿಫಾರ್ಮ್ಸ್. ಸೊ A 3.
ಪಾಲಿಟಿ ಓದಿದ್ರೆ ಚೆನ್ನಾಗಿ ಗೊತ್ತಿರುತ್ತೆ. ಬಲ್ವಂತ್ ರಾಯ್ ಕಮಿಟೀಸ್ ಫಾರ್ ಪಂಚಾಯತ್ ರಾಜ್ ರಿಫಾರ್ಮ್ಸ್ 4B4. ರಾಜಾಚಲಯ ಕಮಿಟಿ is a very famous committee for tax reforms in India, C1. ಮಿಕ್ಕಿದ್ದು ನಿಮಗೆ ಗೊತ್ತಿಲ್ಲ ಅಂದ್ರೂ ಯಾವ್ದು ಆಪ್ಷನ್ ಉಳಿತು ಅಗ್ರಿಕಲ್ಚರ್ ಕ್ರೆಡಿಟ್ D2. ಸೊ A3 B4 C1 D2 ಇರೋದು ಆಪ್ಷನ್ ಡಿ. ಕಮಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಎಕನಾಮಿನಲ್ಲಿ, ಬಿಕಾಸ್ ಕಮಿಟೀಸ್ಗಳ ರೆಕಮೆಂಡೇಶನ್ಸ್ ಮೇಲೇನೆ ಜಾಸ್ತಿ ಇಲ್ಲಿ ವಿಚಾರಗಳು ನಡೆಯೋದು. ಯಾವುದೇ ಒಂದು ಕಮಿಟಿ ಏನು ರೆಕಮೆಂಡೇಶನ್ ಕೊಡುತ್ತಲ್ಲ ಆ ರೆಕಮೆಂಡೇಶನ್ ಮೇಲೆ ಮಾತ್ರ ಸರ್ಕಾರಗಳು ಆಕ್ಟ್ ಮಾಡೋದು. ಸೊ ಹಾಗಾಗಿ ಈ ರೆಕಮೆಂಡೇಶನ್ಸ್ ಎಲ್ಲ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಕಮಿಟೀಸು ಯಾವ ಕಮಿಟಿ ಯಾವುದಕ್ಕೆ ಫಾರ್ಮ್ ಆಗಿತ್ತು ಅನ್ನೋದ್ರ ಬಗ್ಗೆ ನೀವು ತುಂಬಾ ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಯಾವ ಕಮಿಟಿ ಬೇಕಾದ್ರೂ ಕೇಳ್ಬೋದು. ಆಲ್ರೆಡಿ ಶಿವರಾಮನ್ ಕಮಿಟಿ ಆಯಿತು, ಹಿಲ್ಟನ್ ಕಮಿಷನ್ ಆಯಿತು, ನರಸಿಂಹನ್ ಕಮಿಟಿ, ಬಲ್ವಂತ್ ರಾಯ್ ಮೆಹ್ತಾ, ರಾಜಾಚಲಯ, ಖುಸ್ರೋ ಕಮಿಟಿ, ಇನ್ನೂ ತುಂಬಾ ಕಮಿಟಿಗಳು ಬರ್ತವೆ. ವಿಜಯ್ ಕೇಲ್ಕರ್ ಕಮಿಟಿ, ಅಶೋಕ್ ದಳ್ವಾಯ್ ಕಮಿಟಿ, ಎಲ್ಲದನ್ನು ಅದೆಲ್ಲ ಯಾಕೆ ಅಂತ ನೆಕ್ಸ್ಟ್ ಫ್ಯೂಚರಲ್ಲಿ ಹೇಳ್ತಾ ಹೋಗ್ತೀನಿ. ಫಾರ್ ನೌ ರಿಮೆಂಬರ್ ದಿಸ್. ಈ ಕ್ವೆಶನ್ ನಾನು ಇನ್ಕ್ಲೂಡ್ ಮಾಡಿರೋದು ಯಾಕೆ ಅಂದರೆ ಇದು ನಾನ್ HK 2023 ಕೇಳಿರೋದು, ವೆರಿ ರೀಸೆಂಟ್ಲಿ ಇದನ್ನ ಕೇಳಿರೋದು. ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಇಸ್ ಅ ಕಾನ್ಸೆಪ್ಟ್ ರಿಲೇಟೆಡ್ ಟು ಸಚ್ ಅನ್ ಈಸಿ ಕ್ವೆಶನ್. ಇದು ನೀವು ಜಸ್ಟ್ ಕಣ್ಣಾಡಿಸ್ಬಿಟ್ಟಿದ್ರು ಯಾವ್ದಾದ್ರು ಎಕನಾಮಿ ಬುಕ್ ತಗೊಂಡು ನೀವು ಪ್ರಿಪೇರ್ ಆಗಿಲ್ಲ ಅಂದ್ರೂ ನೀಟಾಗಿ ಬಂದು ಎಕನಾಮಿ ಅಂತ ಹಾಕೋಗ್ತೀರಾ. ಸೊ ಕೆಲವು ಪ್ರಶ್ನೆಗಳು ಎಷ್ಟು ಬೇಸಿಕ್ ಆಗಿರುತ್ತೆ ಎಕನಾಮಿಲಿ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ. ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಇಟ್ ಈಸ್ ಎ ಕಾನ್ಸೆಪ್ಟ್ ರಿಲೇಟೆಡ್ ಟು economy. It is a concept related to economy. What is gross national product? Gross national product is nothing but the total money value of all the goods and services produced by the nationals of a country within a given period of time, which is usually 1 year. ಅಂದ್ರೆ ಒಂದು ದೇಶದ ನಾಗರಿಕರು ಒಂದು ವರ್ಷದ ಒಳಗೆ ಸೃಷ್ಟಿ ಮಾಡಿರುವಂತಹ ಸರಕು ಮತ್ತು ಸೇವೆಗಳು. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತ ಅಂದ್ರೆ ದೇಶದ ನಾಗರಿಕರು ಅನ್ನೋದು. ನಾನು ಫಸ್ಟ್ ಚಾಪ್ಟರ್ ಮಾಡ್ಬೇಕಾದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದೇ ಡಿಫ್ರೆನ್ಸ್ GDPಗೂ GNPಗೂ. GDP ಅಂದ್ರೆ ಒಂದು ದೇಶದೊಳಗಡೆ ಏನೆಲ್ಲ ಸೃಷ್ಟಿಯಾಗಿದೆ ಅದು, ಇಂಡಿಯಾದೊಳಗಡೆ ಏನೆಲ್ಲ ಸೃಷ್ಟಿಯಾಗಿದೆ ಅದು GDP. ಆದ್ರೆ ಇಂಡಿಯನ್ಸ್ ಏನೆಲ್ಲ ಸೃಷ್ಟಿ ಮಾಡಿದ್ದಾರೆ ಅನ್ನೋದು GNP ಆಗತ್ತೆ. ಓಕೆ, ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ GDP and GNP. I will explain it in detail in future when I dwell upon these concepts. ನಾಮ ಮಾತ್ರ ಅಥವಾ ಅಂದಾಜು, ನಾಮ ಮಾತ್ರ GDP or ಅಂದಾಜು GDPಯು ನೈಜ GDPಗೆ ಸಮಾನವಾಗಿದ್ದರೆ, ಇದು ಮೊನ್ನೆ ಏನು ಕೇಳಿದ್ರೆ 2023 ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ. GDP ಡಿಫ್ಲೇಟರ್ is equal to 0. ನಿಮ್ಗೆ ಫಾರ್ಮುಲಾ ಗೊತ್ತಿದ್ರೆ ನೀಟಾಗಿ ಮಾಡ್ಬಿಡ್ಬೋದು. ನಾಮಿನಲ್ GDP ಅಂತ ಅಂದ್ರೆ ಏನು? GDP ಡಿಫ್ಲೇಟರ್ ಇದು ಇಂಟು 100 ಹಾಕಿದ್ರೆ ಪರ್ಸೆಂಟೇಜ್ ಕೊಡುತ್ತೆ, ಇಂಟು 100 ಹಾಕ್ಲಿಲ್ಲ ಅಂದ್ರೆ ವಿತೌಟ್ ಪರ್ಸೆಂಟೇಜ್ ಕೊಡುತ್ತೆ. ಸೊ ಇಫ್ ನಾಮಿನಲ್ GDP and real GDP are equal, then both gets cancelled out and 1 comes. GDP deflator is equal to 1. So therefore you have to understand this concept. Again ನೋಡಿ, it is nothing but application of the knowledge. Nominal GDP ಅಂದ್ರೆ ಏನು? GDP adjusted to inflation. GDP adjusted to inflation. sorry. Real GDP ಅಂದ್ರೆ ಏನು? GDP adjusted to inflation. What is nominal GDP? Nominal GDP ಅಂದ್ರೆ GDP at current prices. This is nominal GDP. Okay, real GDP is GDP adjusted to inflation. ಸೊ ಇವೆರಡನ್ನ ನಾಮಿನಲ್ GDP ಬೈ ರಿಯಲ್ GDP ಇಂಟು 100 ನೀವು ಮಾಡಿದಾಗ GDP ಡಿಫ್ಲೇಟರ್ ಸಿಗುತ್ತೆ. ಓಕೆ, GDP ಡಿಫ್ಲೇಟರ್ ಅಂದ್ರೆ ನಾಮಿನಲ್ GDP ಅಂದ್ರೆ ಇನ್ಫ್ಲೇಷನ್ ನ ಫ್ಯಾಕ್ಟರ್ ಮಾಡಿಲ್ಲ, ವೆರಾಸ್ ರಿಯಲ್ GDP ಇಟ್ ಹ್ಯಾಸ್ ಫ್ಯಾಕ್ಟರ್ಡ್ ಇನ್ ಇನ್ಫ್ಲೇಷನ್. ಸೊ ಹಾಗಾಗಿ ಲಾರೆನ್ಸ್ ಕರ್ವ್ ಏನನ್ನು ತೋರಿಸುತ್ತದೆ? ಹಣದುಬ್ಬರ, ನಿರುದ್ಯೋಗ, ವರಮಾನ ಹಂಚಿಕೆ, ಬಡತನ. ಸೊ ಲಾರೆನ್ಸ್ ಕರ್ವ್ ನಾನು ಆಲ್ರೆಡಿ ಹೇಳಿದೆ. ಗಿನಿ ಕೋಎಫಿಷಿಯಂಟ್, ಲಾರೆನ್ಸ್ ಕರ್ವ್, ವೆರಿ ಫೇಮಸ್ ಆರ್ ಫೇವ್ರೆಟ್ ಟಾಪಿಕ್ಸ್ ಆಫ್ ಎಕ್ಸಾಮಿನರ್ಸ್. ದೇ ಆರ್ ಫೇಮಸ್ ಇನ್ ಎಕನಾಮಿಕ್ಸ್. ಎಕನಾಮಿಕ್ ಪೇಪರ್ ತೆಗೆದ್ರೆ ಲಾರೆನ್ಸ್ ಕರ್ವ್, ಗಿನಿ ಕೋಎಫಿಷಿಯಂಟ್ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ವಾಟ್ ಡಸ್ ದ ಲಾರೆನ್ಸ್ ಕರ್ವ್ ರೆಪ್ರೆಸೆಂಟ್? ಇನ್ಕಮ್ ಡಿಸ್ಟ್ರಿಬ್ಯೂಷನ್. It represents income distribution.
ಸೊ ಹೇಗಿರುತ್ತೆ ಅಂದರೆ ಹೀಗಿರುತ್ತೆ, ಇದು ಸ್ಟ್ರೈಟ್ ಲೈನ್ 45 ಡಿಗ್ರಿ ಇರುತ್ತೆ. ಓಕೆ, ಸೊ ದಿಸ್ ಶೋಸ್ ಪಾಪ್ಯುಲೇಷನ್, ದಿಸ್ ಶೋಸ್ ಇನ್ಕಮ್ 45 ಡಿಗ್ರಿ. ಸೊ ಇದು ಸ್ಟ್ರೈಟ್ ಲೈನ್ ಇಸ್ ಪರ್ಫೆಕ್ಟ್ ಈಕ್ವಾಲಿಟಿ, ಪರ್ಫೆಕ್ಟ್ ಈಕ್ವಾಲಿಟಿ ಇರುತ್ತೆ. ಸೊ ಇದು ಎಷ್ಟು ದೂರ ಇರುತ್ತೆ ಅಷ್ಟು ಇನ್ಇಕ್ವಾಲಿಟಿ ಜಾಸ್ತಿ ಇರುತ್ತೆ. ಒಂದು ಲಾರೆನ್ಸ್ ಕರ್ವ್ ಎಷ್ಟು ದೂರ ಇರುತ್ತೆ ಈ 45 ಡಿಗ್ರಿ ಲೈನ್ ಆಫ್ ಪರ್ಫೆಕ್ಟ್ ಈಕ್ವಾಲಿಟಿಯಿಂದ ಅಷ್ಟು ಇನ್ಇಕ್ವಾಲಿಟಿ ಜಾಸ್ತಿ ಇರುತ್ತೆ. ಸೊ ಲಾರೆನ್ಸ್ ಕರ್ವ್ ವೆರಿ ವೆರಿ ಇಂಪಾರ್ಟೆಂಟ್, ನೀವು ಇದನ್ನ ನೋಡ್ಕೊಳ್ಳೇಬೇಕು. ಲಾರೆನ್ಸ್ ಕರ್ವ್ ಮೇಲೆ ಒಂದು ಪ್ರಶ್ನೆ ಯಾವಾಗಲೂ ಇದ್ದೇ ಇರುತ್ತೆ. ಓಕೆ, ಸೊ ಹಿಯರ್ ಇಟ್ ಇಸ್ ಪಾಪ್ಯುಲೇಷನ್, ಹಿಯರ್ ಇಟ್ ಇಸ್ ಇನ್ಕಮ್. ಸೊ 45 ಡಿಗ್ರಿ ಆಂಗಲ್ ಅಲ್ಲಿ ಇದು ಹೋಗುತ್ತಲ್ಲ, ದಿಸ್ ಇಸ್ ಲೈನ್ ಆಫ್ ಈಕ್ವಾಲಿಟಿ, ಲೈನ್ ಆಫ್ ಈಕ್ವಾಲಿಟಿ. ಓಕೆ, ಸೊ ಏನನ್ನ ತೋರಿಸ್ತಾ ಇದೆ ಇದು? ಇನ್ಕಮ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ತೋರಿಸ್ತಾ ಇದೆ ಅಲ್ವಾ. ಎಫ್ ಇದ್ರ ಮೇಲೆ ಗಿನಿ ಕೋಎಫಿಷಿಯಂಟ್ ನ ಇದು ಮಾಡೋದು. ಎಫ್ ಗಿನಿ ಕೋಎಫಿಷಿಯಂಟ್ 1 ಇದ್ರೇನು 0 ಇದ್ರೇನು ಅದೆಲ್ಲದನ್ನು ನಾನು ಕರ್ವ್ಸ್ ಇದಕ್ಕೆ ಏನು ಕೊನೆ ಚಾಪ್ಟರ್ ಇದೆ ಅದಕ್ಕೆ ಬಂದಾಗ ಐ ವಿಲ್ ಟೆಲ್ ಯು ಅಬೌಟ್ ದಿ ಗಿನಿ ಕೋಎಫಿಷಿಯಂಟ್. ಆಸ್ ಆಫ್ ನೌ ಜಸ್ಟ್ ರಿಮೆಂಬರ್ ಲಾರೆನ್ಸ್ ಕರ್ವ್ ರೆಪ್ರೆಸೆಂಟ್ಸ್ ಇನ್ಕಮ್ ಡಿಸ್ಟ್ರಿಬ್ಯೂಷನ್, ಫಿಲಿಪ್ಸ್ ಕರ್ವ್, ಲ್ಯಾಫರ್ ಕರ್ವ್ ಎಲ್ಲದನ್ನು ಅವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. If Gini coefficient is 0, it represents perfect equality. If it represents 1, that means entire country's resource is owned by a single person, or perfect inequality. So in economics, what does GDP stand for? Again, such an easy question. Basics. GDP ಅಂದ್ರೆ ಏನು? Gross Domestic Product. ಇದು ಯಾವಾಗ ಸಿವಿಲ್ PC ನಾನ್-HK 2024 2 years ಬ್ಯಾಕ್ ಕೇಳಿರೋದು. ಸೊ ಹಾಗಾಗಿ ಇನ್ಕ್ಲೂಡ್ ಮಾಡಲೇಬೇಕಾಯ್ತು. ಯಾಕೆಂದ್ರೆ ಎಕನಾಮಿಕ್ಸ್ ಅಲ್ಲಿ ಬೇಸಿಕ್ಸ್ ನೀವು ಸ್ಟ್ರಾಂಗ್ ಆಗಿದ್ರೆ ಎಷ್ಟು ಈಸಿಯಾಗಿ ನೀವು ಮಾರ್ಕ್ಸ್ನ ಸಂಪಾದನೆ ಮಾಡ್ಕೋಬಹುದು. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ GDP ಅಂದ್ರೆ ಏನು? ಸಚ್ ಅನ್ ಈಸಿ ಕ್ವೆಶನ್. ಇನ್ಫ್ಯಾಕ್ಟ್ ಇದು ಎಲ್ಲರಿಗೂ ಗೊತ್ತಿರುತ್ತೆ. 99% ಆಫ್ ದ ಕ್ಯಾಂಡಿಡೇಟ್ಸ್ ವುಡ್ ಹ್ಯಾವ್ ಮಾರ್ಕ್ ದಿಸ್ ರೈಟ್. ದಿಸ್ ಇಸ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಇನ್ ಎಕನಾಮಿಕ್ಸ್ GDP ಸ್ಟ್ಯಾಂಡ್ಸ್ ಫಾರ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. Again, ಮತ್ತೆ ಇಂಥದೇ ಪ್ರಶ್ನೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ GNP? GNP is nothing but ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಸೊ ನೋಡಿ, ಕನ್ನಡದಲ್ಲೂ ಹಂಗೆ ಕೇಳಿರ್ತಾರೆ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಓಕೆ, ಇದು ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಅಂದ್ರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಅದೇ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂದ್ರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ದಿಸ್ ಇಸ್ ನಥಿಂಗ್ ಬಟ್ NNP. ದಿಸ್ ಇಸ್ GNP, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಸೊ GNP differs from GDP because GNP includes ಎಕ್ಸ್ಪೋರ್ಟ್ ಇನ್ಕಮ್ ಅಲ್ಲ, ಇಂಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲ, ಡಿಪ್ರಿಸಿಯೇಷನ್ ಆದರೆ ಅದು ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಗುತ್ತೆ. ಆನ್ಸರ್ ಇಸ್ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್. ಸೊ GNP equals GDP plus net factor income from abroad. GNP equals GDP plus net factor income from abroad. ನಾನು ಆಲ್ರೆಡಿ ಹೇಳಿದ್ದೀನಿ, GNP ಅಂದ್ರೆ it is something that has been created by the nationals of a country. So GDP ಅಂದ್ರೆ ಏನಾಗುತ್ತೆ? GDP plus assets created by nationals minus those created by foreigners. Very very important. ನೀವು ಇದನ್ನ ನೋಡ್ಕೋಬೇಕಾಗತ್ತೆ. So net factor income from abroad. So this is nothing but factor income, and the assets created by nationals or income. We can also tell this as factor income earned from abroad minus factor income paid to abroad antanu helbodu. I'll explain it in detail when it comes to the first chapter, GNP and GDP. For now, you just remember GNP differs from GDP because GNP includes net factor income from abroad, that is
ಫ್ಯಾಕ್ಟರ್ ಇನ್ಕಮ್, ಅದರ ಅರ್ಥ ಏನು ಅಂದ್ರೆ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಅಂತ ಅಂದ್ರೆ ಇಟ್ ವಾಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಓನ್ಲಿ ಬೈ ದಿ ನ್ಯಾಷನಲ್ಸ್ ಆಫ್ ದಿ ಕಂಟ್ರಿ. ಫ್ಯಾಕ್ಟರ್ ಇನ್ಕಮ್ ಅರ್ನ್ಡ್ ಫ್ರಮ್ ಅಬ್ರಾಡ್, ಯಾವ್ದು ಒಳಗಡೆ ಈಚೆಯಿಂದ ಒಳಗಡೆ ಬಂತು, ಮೈನಸ್ ಯಾವ್ದು ಮನೆಯಿಂದ ಅಥವಾ ದೇಶದಿಂದ ಆಚೆ ಹೋಯ್ತು. ದಟ್ ಈಸ್ ನಥಿಂಗ್ ಬಟ್ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್. ಸೊ ನೆಕ್ಸ್ಟ್, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ is equal to which of the following? So gross domestic product minus indirect taxes, gross national product minus gross national product, gross domestic product minus depreciation, gross domestic product minus savings. So ಇಲ್ಲಿ ನಾವು ನೋಡ್ಬೇಕಾದ್ರೆ ಕರೆಕ್ಟ್ ಆಗಿ ಫಾರ್ಮುಲಾ ಗೊತ್ತಿರ, ಅವಾಗಲೇ ಹೇಳಿದೆ ಫಾರ್ಮುಲಾಗಳ ಮೇಲೇನೆ ಜಾಸ್ತಿ ಆಟ ಆಡೋದು ಇವರು ಅಂತ. ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇಸ್ ನಥಿಂಗ್ ಬಟ್ ಸಮಗ್ರ ರಾಷ್ಟ್ರೀಯ ಉತ್ಪನ್ನ ಮೈನಸ್ ಸವಕಳಿ. ಸವಕಳಿ ಅಂದ್ರೆ ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಅಂದ್ರೇನು? ಸಪೋಸ್ ನೀವು ಒಂದು ಕಾರ್ನ ತಗೊಂಡ್ರಿ, ಒಂದು ಕಾರ್ನ ಯಾವಾಗ ತಗೊಂಡ್ರಿ? 2020 ತಗೊಂಡ್ರಿ. ಆಗ ಇದ್ರ ಬೆಲೆ 10 ಲಕ್ಷ ರೂಪಾಯಿ. ಅದೇ ನೀವು ಇದನ್ನ 2025 ಮಾರಕ್ ಹೋದ್ರೆ ನಿಮ್ಗೆ 10 ಲಕ್ಷ ಕೊಡೋದಿಲ್ಲ. ಅದೇನಾಗಿರುತ್ತೆ? ವೇರ್ ಅಂಡ್ ಟೇರ್ ಆಗಿರುತ್ತೆ, ಕಾರ್ ಮೌಲ್ಯ ಕಡಿಮೆ ಆಗಿರುತ್ತೆ. ಆ ಕಾರ್ ಮೌಲ್ಯ 10 ಲಕ್ಷದಿಂದ 4 ಲಕ್ಷಕ್ಕೆ ಇಳಿದಿರುತ್ತೆ. ಆವಾಗ ಈ 6 ಲಕ್ಷ ಏನಾಯ್ತು? 6 ಲಕ್ಷ ಡಿಪ್ರಿಶಿಯೇಟ್ ಆರ್ ಸವಕಳಿ ಆಯ್ತು. ಸೊ ಹಾಗಾಗಿ 2022-20 GDP ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ಗೂಡ್ಸ್ ಬೆಲೆ 10 ಲಕ್ಷ ಇದ್ರೆ, ಇವಾಗ ಅದೇ 2025 ನಾವು 10 ಲಕ್ಷನೇ ಕ್ಯಾಲ್ಕುಲೇಟ್ ಮಾಡ್ಕೊಳಕ್ ಆಗಲ್ಲ. ಅದ್ರ ಬೆಲೆನ 6 ಲಕ್ಷ ಕಡಿಮೆ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅವಾಗ ನಮಗೆ ಸಿಗೋದು ನಿವ್ವಳ ದೇಶೀಯ ಉತ್ಪನ್ನ ಆರ್ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಪ್ಲೀಸ್ ರಿಮೆಂಬರ್, ನಿವ್ವಳ ದೇಶೀಯ ಉತ್ಪನ್ನ ಆರ್ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ದೇರ್ಫೋರ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಮೈನಸ್ ಡೆಪ್ರಿಸಿಯೇಷನ್ ಇಸ್ ನಥಿಂಗ್ ಬಟ್ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ನೆಟ್ ಅಂದ್ರೆ ಇಷ್ಟೇ, ನಿವ್ವಳ ಅಂದ್ರೆ ಸವಕಳಿನ ನೀವು ತೆಗೆದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಲ್ಲಿ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಬರುತ್ತೆ. ಸವಕಳಿನ ತೆಗೆದ್ರೆ ನೀವು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಇಂದ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಬರುತ್ತೆ. ಸೊ ಇದಿಷ್ಟನ್ನ ನೀವು ತುಂಬಾ ಚೆನ್ನಾಗಿ ಕಲ್ತ್ಕೋಬೇಕಾಗುತ್ತೆ. 20 ಕ್ವೆಶನ್ಸ್ ಆಯ್ತು. ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು ವಿಚ್ ಆಫ್ ದ ಫಾಲೋಯಿಂಗ್? GDP ಮೈನಸ್ ಡಿಪ್ರಿಸಿಯೇಷನ್.